ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶತಿಪ್ಲಾವಯನ್ ಮಾಂ ಆವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಾನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಖಾಢ್ಯಃ ಕ್ರತುಕುಸುಮಃ ಮೋಕ್ಷಫಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಗರುಡ ಪುರಾಣದ ಪ್ರೇತಖಂಡದ ಚಿಂತಕರಿಗೆ ವಂದನೆಗಳು. ಅನೇಕ ಸಂದರ್ಭಗಳಲ್ಲಿ ಶ್ರೀಕೃಷ್ಣನ ಸೇವೆ ಮಾಡುತ್ತಿದ್ದ ಗರುಡ ಮುಖ್ಯವಾಗಿ ಭಗವಂತನ ಬಗ್ಗೆ ಭಾಳಷ್ಟು ಕೇಳಿಕೊಂಡ. ಹಾಗಾಗಿ ಅವನ ಹೆಸರಿನಲ್ಲಿ ಅದನ್ನು ವೇದವ್ಯಾಸರು ರಚನೆ ಮಾಡುವಲ್ಲಿ ಗರುಡ ಪುರಾಣ ಅಂತ ಹೆಸರು ಕೊಟ್ಟರು. ಮತ್ತೊಮ್ಮೆ ಗರುಡ ಕೇಳುತ್ತಾನೆ, ನನಗೆ ದೇವರ ಬಗ್ಗೆ ವಿಷಯ ಸಿಕ್ಕಿದೆ, ಜೀವನ ಬಗ್ಗೆ, ಅದು ಜೀವನ ನಿರ್ಗಮನದ ಬಗ್ಗೆ. ಮೃತ ಆದ ಬಳಿಕ ಪ್ರೇತ ಶಬ್ದ ಅಂದರೆ ಅರ್ಥ ಇತ ಅಂತ, ಅಂದರೆ ಪೂರ್ಣವಾಗಿ ಇಲ್ಲಿಂದ ಹೋದವ ಅಂತ. ತನ್ನ ದೇಹವನ್ನು ತೊರೆದು ಸೂಕ್ಷ್ಮ ದೇಹದಿಂದ ಜೀವನಿಗೆ ಹೊರಗೆ ಅನೇಕ ಆವರಣಗಳಿವೆ. ಈಗ ನಾವಿವತ್ತೊಂದು ಚಾಕ್ಲೇಟ್ ಅಂತ ಹೇಳುವ ಸಿಹಿ ಪದಾರ್ಥ ತಿನ್ನುವಂಥದ್ದು, ಅದಕ್ಕೊಂದು ಹೊರಗಿನಿಂದ ಸಣ್ಣದಾಗಿ ರ್ಯಾಪರ್ ಹಾಕಿರ್ತಾರೆ, ಬಿಳಿಯಾದ ಒಂದು ಕವರ್. ಅದರ ಒಳಗೆ ಒಂದು ಬಣ್ಣದ ಬಟ್ಟೆ ಇರುತ್ತೆ ಅಥವಾ ಕಾಗದ ಇರುತ್ತೆ. ನಾವು ತಿನ್ನಬೇಕಾದ್ರೆ ನಾವೇ ಅದನ್ನು ಸುಲಿಬೇಕು. ಹೊರಗಿನ ಕವರ್ ತೆಗಿಬೇಕು, ಒಳಗಿನ ಸುತ್ತನ್ನು ತೆಗಿಬೇಕು, ಮತ್ತೆ ತಿನ್ನಬೇಕು. ಹಾಗೆ ಜೀವನಿಗೆ ಅವನದ್ದೇ ಆಗಿರತಕ್ಕ ಗಟ್ಟಿಯಾದ ಒಂದು ಆವರಕ ಇದೆ, ಅದನ್ನು ನಾವು ಲಿಂಗದೇಹ ಅಂತ ತಿಳಿಸ್ತಾರೆ. ಅದರ ಹೊರಗೆ ಒಂದು ಮತ್ತೊಂದು ಕವಚ ಇದೆ, ಅದು ಸೂಕ್ಷ್ಮ ದೇಹ, ಅದನ್ನು ಅನಿರುದ್ಧ ದೇಹ ಅಂತ ತಿಳಿಸ್ತಾರೆ. ಅದಕ್ಕೆ ಹೊರಗೆ ಒಂದು ಆವರಕ ಇದೆ, ಅದು ಈ ದೇಹ, ಸ್ಥೂಲವಾದ ದೇಹ, ಅದನ್ನು ಕರೆಯುವಂಥದ್ದು, ಕಾಣುವಂತಹ ವ್ಯವಹರಿಸುವಂತಹ ದೇಹ. ಇದು ಜೀವನ ಕ್ರಮ. ಮತ್ತೊಂದು ದೃಷ್ಟಾಂತ ಕೊಡೋದಾದರೆ ತೆಂಗಿನಕಾಯಿ ಹೊರಗೆ ಸಿಪ್ಪೆ ಇದೆ, ಗಟ್ಟಿಯಾದದ್ದು, ಅದು ನಮ್ಮ ಸ್ಥೂಲ ದೇಹ ಇದ್ದ ಹಾಗೆ. ಆ ಸಿಪ್ಪೆ ಸುಲಿದರೆ ಒಳಗೆ ಒಂದು ಗೆರಟೆ ಇದೆ. ಆ ಗೆರಟೆ ಒಂದು ದೃಷ್ಟಿಯಿಂದ ನೋಡುವಾಗ ಲಿಂಗ ದೇಹದ ಹಾಗೆ ಗಟ್ಟಿಯಾಗಿರ್ತದೆ. ಆ ಗೆರಟೆಯನ್ನು ತಪ್ಪಿಸಿಕೊಂಡು ಕೊಬ್ಬರಿ ಬರ್ತದೆ. ಹಾಗೆ ಜೀವ ಎನ್ನುವುದೊಂದು ಕೊಬ್ಬರಿಯಂತೆ, ಅದಕ್ಕೆ ಅಂಟಿಕೊಂಡು ಗೆರಟೆಯಂತೆ ಕಜಕಿನಂತೆ ಲಿಂಗದೇಹ ಇದೆ, ಅದನ್ನು ಕಳಚಿಕೊಂಡು ಜೀವ ಪ್ರತ್ಯೇಕ ಆಗಬೇಕು. ಹಾಗಾಗಿ ಲಿಂಗದೇಹದ ಭಂಗ, ಲಿಂಗದೇಹದ ನಿವೃತ್ತಿ, ಅದು ಒಂದು ಸರ್ತಿ ಬ್ರಹ್ಮದೇವ ಈ ಲೋಕಕ್ಕೆ ಬಂದ ಬಳಿಕ ಆ ಜೀವ ಇಲ್ಲಿರ್ತಾನೆ, ದೇಹೋತ್ತವ. ಬ್ರಹ್ಮದೇವ ತೆರಳಿದಾಗ ಆ ಜೀವ ತನ್ನ ಲಿಂಗದೇಹವನ್ನು ಕಳ್ಕೊಂಡು ಹೋಗಬೇಕು. ಇಷ್ಟೇ ಅವನಿಗಿರತಕ್ಕಂತಹ ವ್ಯವಹಾರ, ವ್ಯಾಪಾರ, ಸಾಧನೆ ಇಷ್ಟೇ. ಒಂದು ಚತುರ್ಮುಖ ಬಂದಾಗ ಅವನು ಬಂದಿರ್ತಾನೆ, ಆಗಲೇ ಬರಬೇಕು ಅಂತಿಲ್ಲ, ಅಂತೂ ಚತುರ್ಮುಖ ಬರುವಾಗ ಇರುತ್ತಾನೆ. ಚತುರ್ಮುಖ ಹೊರಟಾಗ ಹೊರಡಲೇಬೇಕು. ಈಗ ಬಂದಿರತಕ್ಕ ಚತುರ್ಮುಖನಿಗೆ, ಭಗವಂತನ ನಾಭಿಕಮಲದಲ್ಲಿ ಬಂದವನಿಗೆ ಚತುರ್ಮುಖನಿಗೆ 50 ವರ್ಷ ಸಂದಿದೆ, 51ನೇ ವರ್ಷದ 1ನೇ ದಿನ. ಹಾಗಾಗಿ ನಾವೆಲ್ಲ ಇದ್ದೇವೆ ಅಂದಾಗ ನಾವೆಷ್ಟು ಸಮಯದಿಂದ ಇದ್ದೇವೆ ಗೊತ್ತಿಲ್ಲ. ಮೊದಲ ವರ್ಷದಿಂದ, ಮೊದಲ ದಿನದಿಂದ ಬರಲೇಬೇಕು ನಿರ್ಬಂಧ ಇಲ್ಲ. ಒಟ್ಟು ಬಂದವನು ಹೊರಡಬೇಕೆನ್ನುವುದು ಸತ್ಯ. ಚತುರ್ಮುಖ ಹೊರಡುವ ಮುಂಚೆ ಅವನ ಜೊತೆಯಲ್ಲಿ ಕೊನೆಗೆ ಹೊರಡಲಿಕ್ಕೆ. ಹೀಗಾಗಿ ಇಂತಹ ಒಂದು ಜೀವನ ಬಗ್ಗೆ, ಅವನು ತಾನು ಕಳಚಿಕೊಳ್ಳುವ ಬಗ್ಗೆ, ಇತ ಅಂತ, ಪ್ರೇತ ಅಂತ ಕರೆದು ಪೂರ್ಣವಾಗಿ ಅವನು ಇಲ್ಲಿಂದ ಹೋಗುವ ಬಗ್ಗೆ ನನಗೆ ಹೇಳಬೇಕು ಅಂತ. ಹಾಗಾಗಿ ನಾವು ಇವತ್ತು ಪ್ರೇತ ಅಂತ ಶಬ್ದ ಕೇಳಿದರೆ ನಾವು ಏನೋ ಅರ್ಥ ಮಾಡಿಕೊಳ್ಳುತ್ತೇವೆ, ಏನೋ ಭೂತ ಪ್ರೇತ ಪಿಶಾಚಿಗಳು ಅಂತ ಒಂದು ಗಡನಗಳಡೆಗೆ ಸಾಕ್ತೇವೆ. ಆದರೆ ಸಂಸ್ಕೃತದಲ್ಲಿ ನಾನು ನಿನ್ನೆ ಹೇಳಿದೆ ಕೆಲವು ಶಬ್ದಗಳ ಪ್ರಯೋಗಗಳು ಹೇಗಿರ್ತಾವೆ ಅಂತ. ಆದ್ದರಿಂದ ಇಲ್ಲಿಂದ ತೆರಳುವವನ ಬಗ್ಗೆ ನನಗೆ ಹೇಳಬೇಕು
ಜೀವನ ಗತಿಯ ಬಗ್ಗೆ ನನಗೆ ತಿಳಿಸಬೇಕು ಅಂತ ಗರುಡ ವಿಶೇಷ ಪ್ರಶ್ನೆ ಕೇಳಿದ್ದಕ್ಕೆ ಭಾರತವನ್ನು ನೋಡಿ ಇಲ್ಲಿನ ನೆಲವನ್ನು ಕಂಡು ಇಲ್ಲಿನ ಜೀವರ ಸಾಧನೆಯನ್ನು ಪರಿಕಿಸಿ ಗರುಡ ಕೇಳಿದ್ದಕ್ಕೆ ಬಹಳ ವಿಸ್ತಾರವಾಗಿ ಬಹಳ ಚಂದವಾಗಿ ಎಲ್ಲಿಯೂ ಇಲ್ಲದಂತೆ ಅಂದರೆ ಉಳಿದ 17 ಪುರಾಣಗಳಲ್ಲಿ ಇಷ್ಟು ವಿಸ್ತಾರವಾದ ಜೀವನಗತಿಯ ಬಗ್ಗೆ ಮಾತುಗಳು ಇಲ್ಲ. ಕೇವಲ ಗರುಡ ಪುರಾಣದಲ್ಲಿ ಮಾತ್ರ, ಅದರಲ್ಲಿ ಉತ್ತರಖಂಡದಲ್ಲಿ ಮಾತ್ರ ಸಿಗುವಂತಹ ವಿಷಯ. ಅದು 35 ಅಧ್ಯಾಯಗಳಲ್ಲಿ ವೇದವ್ಯಾಸರಿಂದ ರಚಿತವಾಗಿದೆ. ನಾನು ನಿನ್ನೆ ಅದರ ಪ್ರಸ್ತಾವ ಮಾಡಿದ್ದೆ. ಇತ್ತೀಚೆಗೆ ಒಂದು ಸಂಗ್ರಹ ಹೊತ್ತಾಗೆ ಕೈಪಿಡಿ ಬಂದಿದೆ. ಅದನ್ನು ಗರುಡ ಪುರಾಣ ಸಾರೋದ್ಧಾರ ಅಂತ ಕರೀತಾರೆ. ಅದರಲ್ಲಿ 16 ಅಧ್ಯಾಯ ಇರುವುದು. ಅದರಲ್ಲಿ 13 ಅಧ್ಯಾಯದಲ್ಲಿ ಜೀವನ ಗತಿಯ ಬಗ್ಗೆ ಮಾತುಗಳಿವೆ, ಮತ್ತು 3 ಅಧ್ಯಾಯ ಬ್ರಹ್ಮಚಿಂತನೆ ಬಂದಿದೆ. ಅದನ್ನು ನನ್ನ ತಂದೆಯು ಅನುವಾದ ಮಾಡಿದ್ದಾರೆ. ಆದರೆ ನಾನು ತಂದೆಗೆ ಹೇಳಿದೆ, ಇದು ಒರಿಜಿನಲ್ ಅಲ್ಲ, ಇದು ಒಂದು ಸಂಗ್ರಹ. ಆದರೆ ಇವತ್ತು ಜನ ಅಷ್ಟೇ ಓದ್ತಾರೆ, ಅದು ಓದುವುದಿಲ್ಲ ಅಲ್ವಾ ಅಂತ ಹೇಳಿದರು. ನೀನು ಮೂಲ ವಸ್ತುವಿಗೆ ನೀನು ಅನುವಾದ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ವೇದವ್ಯಾಸರು ಮಾಡಿದ 35 ಅಧ್ಯಾಯಗಳಿಗೆ ನಾನು ಅನುವಾದ ಮಾಡಿದ್ದೇನೆ ಕನ್ನಡದಲ್ಲಿ. ಆದರೆ ಇವತ್ತು ಪುಸ್ತಕ ಸಿಗುವುದಿಲ್ಲ, ಖರ್ಚಾಗಿದೆ. ತುಂಬ ಜನ ಕೇಳ್ತಾರೆ, ಮತ್ತೊಮ್ಮೆ ಮಾಡುತ್ತೇನೆ ಹೇಳಿದ್ದೇನೆ, ಇರಲಿ. ಆ 35 ಅಧ್ಯಾಯಗಳು ಅದು ಮೃತನ ಮನೆಯಲ್ಲಿ ಅಸ್ಥಿ ಸಂಚಯನದ ಬಳಿಕ ಧರ್ಮೋದಕೆಯಿಂದ ಮೊದಲು ಪಾರಾಯಣ ಆಗಬೇಕು ಅಂತ ಕ್ರಮ, ಚಿಂತನೆಯ ಕ್ರಮ. ಬೇರೆ ಉಳಿದ ಸಮಯದಲ್ಲಿ ಪಾರಾಯಣ ಮಾಡಬಾರದು ಅಂತ ಏನಿಲ್ಲ, ಬೇರೆ ಯಾರು ಓದಬಾರದು ಅಂತ ಇಲ್ಲ. ದೇವರ ಸೊತ್ತದು 18 ಪುರಾಣಗಳನ್ನು ಯಾವತ್ತು ಯಾರು ಓದಲಿಕ್ಕಿದೆ. ಅನಧ್ಯಾಯದಲ್ಲಿ ಅಭ್ಯಾಸ ಮಾಡಬಾರದು ಎನ್ನುವುದಿಲ್ಲ ಅಂತಲೇ ಹೇಳುತ್ತಾರೆ. ಇತಿಹಾಸ ಪುರಾಣವನ್ನು ಅನಧ್ಯಾಯತು ಅಭ್ಯಸೇತು ಅಂತ ನಾರಾಯಣ ಪಂಡಿತರು ಹೇಳುವಂಥದ್ದು. ಅನಧ್ಯಯನ ಅಂದರೆ ಓದಲಿಕ್ಕಿಲ್ಲದ ದಿನ ಅಂತ. ಅಮಾವಾಸ್ಯೆ ಹುಣ್ಣಿಮೆ, ಆಚೀಚೆ, ಪಾಡ್ಯ ಚತುರ್ದಶಿಗಳು, ಅಷ್ಟಮಿ ಇಂತಹ ದಿನಗಳಲ್ಲಿ ನಮಗೆ ಆದಿತ್ಯವಾರ ರಜೆ ಇಲ್ಲ. ಶಾಸ್ತ್ರ ಓದುವವರಿಗೆ ಅನಧ್ಯಯನದಲ್ಲೂ ರಜೆ. ಅನಧ್ಯಯನ ಅಂದರೆ ಪರ್ವಕಾಲ, ಅಮಾವಾಸ್ಯೆ ಹುಣ್ಣಿಮೆ, ಅದರ ಆಚೆ ಅಮಾವಾಸ್ಯೆ ಚತುರ್ದಶಿ ಮತ್ತು ಪಾಡ್ಯವು ಸೇರಿ 3 ದಿನ ನಮಗೆ ರಜೆ. ಮತ್ತು ಇಲ್ಲಿ ಅಷ್ಟಮಿಯನ್ನು ಇಟ್ಟುಕೊಳ್ಳುತ್ತೆ. ಆದರೆ ಅನಧ್ಯಯನದಲ್ಲಿ ವೇದ ಓದಬಾರ್ದು ಅಂತ, ಪುರಾಣ ಮಹಾಭಾರತಗಳು ಓದಬಾರ್ದು ಅಂತ ಇಲ್ಲ, ಅದು ಓದಬೇಕು ಅಂತಾರೆ. ಅನಧ್ಯಯನ ಅಂತ ಅದು ಹೇಳು. ಅಧ್ಯಯನ ಯಾರು ಮಾಡಲಿಕ್ಕಿರುವುದು ಅಂದಾಗ ನಿನ್ನೆ ಅದನ್ನು ಮುಟ್ಟಿದ್ದೆ ನಾನು, ವಿಸ್ತಾರವಾಗಿ ಹೇಳಲಿಲ್ಲ. ವೇದವ್ಯಾಸರು ಇಲ್ಲಿ ಅವತಾರ ಮಾಡಿದರು. ಯಾಕೆ ಮಾಡಿದರು, ಯಾಕೆ ಬಂದರು? ವೇದವ್ಯಾಸರು ಅಂದರೆ ಭಗವಂತ ಋಷಿಯಾಗಿ ಯಾಕೆ ಬಂದ? ಅವನು ರಾಮನಾಗಿ ಬರ್ತಾನೆ, ಅರಸನಾಗಿ, ಕೃಷ್ಣನಾಗಿ ಬರ್ತಾನೆ ಅರಸೊತ್ತಿಗೆ ಹತ್ತಿರದಲ್ಲಿ. ಋಷಿಯಾಗಿ ಯಾಕೆ ಬರಬೇಕು ಕೇಳಿದರೆ, ಒಂದು ಸರ್ತಿ ಊರಿನಲ್ಲಿ ಬರ ಬಂತು, ಮಳೆ ಇರಲಿಲ್ಲ 16 ವರ್ಷಗಳ ಕಾಲ. ಆಗ ಗೌತಮರ ಆಶ್ರಮಕ್ಕೆ ಎಲ್ಲ ಬಂದು ಸೇರಿದ್ರು. ಅಲ್ಲಿ ಚೆನ್ನಾಗಿ ಫಸಲಿತ್ತು, ಬೆಳೆ ಇತ್ತು, ಸಮೃದ್ಧಿ ಇತ್ತು. 12 ವರ್ಷದ ನಂತರ ಅಲ್ಲಿ ಹೊರಟರವರು. ಹೊರಡುವಾಗ ಗೌತಮರು ಹೇಳುತ್ತಾರೆ, ಹೋಗುವುದು ಯಾಕೆ, ಇಲ್ಲಿದ್ದೀರಲ್ಲ, ಆರಾಮಾಗಿರ್ಬೋದಲ್ಲ, ಕಮ್ಮಿ ಇಲ್ಲ, ಅವರಿಗೂ ಪೋಷಣೆ ಮಾಡಿದಾಗ ಆಗ್ತದೆ, ಲಾಭ, ಮಾತಾಡಲಿಕ್ಕೂ ಸಿಗ್ತದೆ ಚಿಂತನೆಗೆ ಅಂತ. ಆದರೆ ಸಾಮಾನ್ಯವಾಗಿ ಅವರವರ ಅಲ್ಲಲ್ಲಿ ಇರುವುದು ಕ್ರಮ. ಹಿಂದೆ ಎಲ್ಲ ನದಿ ತೀರದಲ್ಲಿ ಎಲ್ಲ ಇವರ ಆಶ್ರಯದಲ್ಲಿ ಯಾಕೆ ಇರಬೇಕು ನಾವು? ಪರಾಶ್ರಯ ಪರಮ ಸಂಕಟ ಅಂತೇಳಿ ಹೋಗಲಿಕ್ಕೆ ರೆಡಿ ಆದರು. ಆದರೆ ಮತ್ತೊಬ್ಬನ ಗೌತಮರು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಹೋಗೋದು ಕೇಳ್ತಾರೆ. ಈಗೇನಾದರೂ ಉಪಾಯ ಮಾಡಿ ಹೋಗಬೇಕು ಅಂತ ಹೇಳಿ ಅವರು ಒಂದು ದನವನ್ನು ನಿರ್ಮಾಣ ಮಾಡ್ತಾರೆ. ಆ ದನ ಏನು ಮಾಡಬೇಕು ಅಂದರೆ, ಗೌತಮರು ಒಂದೊಮ್ಮೆ ಅದನ್ನು ಓಡಿಸಿದ್ರೆ, ಬಡಿದ್ರೆ ಅದು ಸಾಯ್ಬೇಕು. ಸತ್ತರೆ ಗೋಹತ್ಯೆ ಆಯ್ತಲ್ಲ, ಅಲ್ಲಿ ಇರಬಾರ್ದು ಅಂತ ಉಂಟಲ್ಲ ಶಾಸ್ತ್ರದಲ್ಲಿ, ಹೇಳಿ ಓಡಬೇಕು ಅಂತ. ಹಾಗೆ ಆಯಿತು. ದನ ಬಂದವರ ತೋಟದಲ್ಲಿ, ಹೂತೋಟದಲ್ಲಿ ಸಂಚಾರ ಮಾಡಿದ್ದು. ಅವರು ಅದಕ್ಕೆ ಕಮಂಡಲ ನೀರನ್ನು ಪ್ರೋಕ್ಷಣೆ ಮಾಡಿದರು, ಓಡಬೇಕದು ಅಂತ. ಹಿಂದೆಲ್ಲ ದನವನ್ನು ಓಡಿಸುವ ಕ್ರಮ ನಮಗಿವತ್ತು ಹೇಳಿಕೊಡ್ತಾರೆ ಅವರು ಹೇಗಿರಬೇಕು ಅಂದರೆ, ಕಿರುಬೆರಳಷ್ಟು ಸಪ್ಪು ಅದಕ್ಕೆಲ್ಲ ಆಗಬೇಕಂತೆ, ಮರತ್ತು ಅದು ಹಸಿಗೆಲ್ಲ ಆಗಬೇಕು. ಅದರಲ್ಲಿ ಎಲ್ಲೇ ಚಿಗುರು ಎಲ್ಲ ಹಾಗೆ ಇರಬೇಕು, ಅದನ್ನೆಲ್ಲ ತೆಗಿಬಾರ್ದು, ಅದರಲ್ಲಿ ಹೊಡಿಬೇಕಂತೆ. ಹೊಡೆಯುವುದಾದ್ರೆ ದನವನ್ನು ಹೊಡಿಸಬೇಕು ಅಂತ ಇದ್ದರೆ, ಇಲ್ಲ ಆದರೆ ದನಕ್ಕೆ ಹೊಡೆದ ಪಾಪ ಬರ್ತದೆ ಅವನಿಗೆ. ಓಡಿಸಬೇಕಾದ್ರೆ ಅಷ್ಟು ಮೃದುವಾದ ಕೋಲಿನಲ್ಲಿ ಓಡಿಸ್ಬೋದು. ಅದು ಎಲೆ ಎಲ್ಲ ತೆಗಿಬಾರ್ದು, ಎಲೆ ಇದ್ದಾಗ ತಾಗುವುದಿಲ್ಲ ಅಂತ ಅರ್ಥ. ಇದು ದನಕ್ಕೆ ಮಾತ್ರ ಅಲ್ಲ, ಮಕ್ಕಳಿಗೆ ಎಲ್ಲರಿಗೂ ಹಾಗೆ ಅದರ ಉಪಯೋಗ. ಹಾಗೆ ದನದಾಗಿ ಮಕ್ಕಳು ಸಹ ಪಶುಗಳು ಪಾಠ ಗೊತ್ತಿಲ್ಲ, ಅವುಗಳಿಗೆ ಭಾಷೆ ಬರೋದಿಲ್ಲ, ಹೆಚ್ಚು ತಿಳಿದಿರುವುದಿಲ್ಲ, ಇರಲಿ. ಹೀಗೆ ದನಕ್ಕೆ ಇವರು ಬಡಿಲೂ ಇಲ್ಲ, ಪ್ರೋಕ್ಷಣೆ ಮಾಡಿದ್ದು ಕಮಂಡಲಿ ನೀರು, ಅದು ಬಡಕ್ಕೆ ಬಿತ್ತು. ಅವರು ಪ್ಲಾನ್ ಮಾಡಿದ ಹಾಗೆ ಇತ್ತು. ಅಷ್ಟೊತ್ತಿಗೆ ಹೇಳಿದರು, ಗೌತಮರೇ ಗೋಹತ್ಯೆ ಆಗಿದೆ, ಇನ್ನು ಗಂಗೆಯನ್ನು ತರಿಸಿ ಅದನ್ನು ಎಬ್ಬಿಸಿ ಬದುಕಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ, ಎಲ್ಲಿ ಅಪಚಾರ ಆಗಿದೆ ಅಲ್ಲಿ ಇರಬಾರ್ದು ಅಂತ ಕ್ರಮ, ನಾವು ಹೊರಟೆ ಅಂತ ಹೋಗಿಬಿಟ್ಟು.
ಗೌತಮರು ಯೋಚನೆ ಮಾಡುತ್ತಾರೆ, ಯಾಕಾಯ್ತಿದ್ದು, ಏನಾಯಿತು ಅಂತೇಳಿ ಅವ್ರಿಗೆ ಗೊತ್ತಾಯಿತು. ಅಂತಶ್ಚಕ್ಷುಸ್ಸಿನಿಂದ ಅವರಿಗೆ ಅರ್ಥ ಆಯಿತು, ಇದು ಇವರ ಪಿತೂರಿ ಅಂತೇಳಿ ಶಾಪ ಹಾಕಿಬಿಟ್ರು. ನೀವು ಯಾವ ಆಶ್ರಮದಲ್ಲಿ ಕೂತು ನನ್ನಿಂದ ಉಪಯೋಗ ಪಡೆದಿದ್ದೀರೋ, ಊಟೋಪಚಾರಗಳನ್ನು ಪಡೆದು ಚಿಂತನೆಯನ್ನು ನಡೆಸಿದ್ದೀರೋ, ಮುಖ್ಯವಾಗಿರೋದಕ್ಕೆ ಹೇಳಿದರೆ ಶರೀರ ಮಾಧ್ಯಮಕಲು ಧರ್ಮ ಸಾಧನಂ ಅಂತ. ಧರ್ಮ ಮಾಡಲಿಕ್ಕೋಸ್ಕರ ದೇಹವನ್ನು ಸಾಕಬೇಕು, ದೇಹವನ್ನು ಸಾಕಲಿಕ್ಕೆ ಊಟ ಸಿಗಬೇಕು. ಒಬ್ಬ ಉಶಸ್ತಿ ಚಕ್ರಾಣಿ ಇವರೆಲ್ಲ ಕಥೆಯಲ್ಲಿ ಬರ್ತದೆ. ಒಬ್ಬ ಬೆಳಿಗ್ಗೆದ್ದು ಹೋಗುವಾಗ ಮೈ ವಾಲಿತವನಿಗೆ, ಕೂಡ್ಲಿಲ್ಲ, ಏನು ತಿನ್ಲಿಕ್ಕುಂಟು ನೋಡಿದ, ಏನಿಲ್ಲ. ಪಕ್ಕದ ಮನೆಯಲ್ಲಿ ಬೇಯಿಸಿದ ಉದ್ದಿತ್ತು, ಅದನ್ನು ಕೇಳಿ ತಿಂದ. ಅವ ಹೇಳ್ತಾನೆ, ನಾವು ಕೊಡುವುದಿಲ್ಲ, ಮೈಲಿಗೆಯವರು, ನಮ್ಮದು ನೀವು ತಿನ್ನಬಾರ್ದು, ಸಂಸ್ಕಾರವಂತರ ನೀವು ಅಂತ. ಪರವಾಗಿಲ್ಲ, ಸಾಯ್ತಾ ಇದ್ದೇನೆ, ಆಪದ್ಧರ್ಮ ಹೇಳಿ ತಗೊಂಡು ತಿಂದ. ನೀರು ಕೊಟ್ಟವ, ನೀರು ಬೇಡ ಅಂದ ಇವ, ಮೈಲಿಗೆ ಅಂದ. ಅದಾಗ ಅದು ನಾನು ನೀರನ್ನು ನದಿ ದಡದವರೆಗೆ ಹೋಗಿ ಕುಡಿಲಿಕ್ಕೆ ಆಗುತ್ತೆ, ನನಗೆ ಸಾಮರ್ಥ್ಯ ಬಂದಿದೆ, ನನಗೆ ನಾನು ಹೋಗಿ ಕುಡಿತೇನೆ. ಅಲ್ಲಿಂದ ಕುಡಿದು ರಾಜನ ಪೌರೋಹಿತ್ಯ ಮಾಡಿದ, ಬೇಕಾದಷ್ಟು ಸಂಪತ್ತು ತಂದು ಮತ್ತೆ ಹಂಚಿದ. ಅಂದರೆ ಧರ್ಮ ಮಾಡಲಿಕ್ಕೆ ದೇಹ ಬೇಕಂದಾಗ ಆಪತ್ತು ಕಾಲದಲ್ಲಿ ಮಾಡಲಿಕ್ಕೆ ಬರುತ್ತದೇನಂತ. ಹೀಗಾಗಿ ಇವರು ಊಟೋಪಚಾರ ಇಲ್ಲದೆ ಗೌತಮನ ಆಶ್ರಮಕ್ಕೆ ಒಂದು ಸೇರಿ ಚಿಂತನೆಯನ್ನು ನಡೆಸಿದವರು ಊಟ ತಿಂದು ಉಪಚಾರ ಪಡೆದು ಆ ವಿಷಯದಲ್ಲೇ ನನಗೆ ಮೋಸ ಮಾಡಿದರಲ್ಲ ಹೇಳಿ ಅವರು ಶಾಪಪಟ್ಟರು. ನೀವು ಓದಿಕೊಂಡದ್ದು ತಿಳಿದುಕೊಂಡದ್ದೆಲ್ಲ ಅಳಿಸಿ ಹೋಗಲಿ, ಮರೆತು ಹೋಗಲಿ ಅಂತ. ಬಹಳ ವಿಚಿತ್ರವಾದ ಶಾಪ ಇತ್ತು. ಸಾಮಾನ್ಯ ಶಾಪಗಳಾದರೆ ಏನಾದರೂ ಒರೆಸಲಿಕ್ಕೆ ಬರುತ್ತೆ, ಇದು ಜ್ಞಾನ ವಿಷಯಕವಾದ ಶಾಪ. ಗೌತಮಸ್ಯ ಋಷೇಹೇ ಶಾಪ ಅದು ಜ್ಞಾನೇತು ಅಜ್ಞಾನತಾಂಗತೆ. ಒಂದು ರೀತಿಯ ಆಲಸ್ಯ, ಜಾಡ್ಯ, ಸೋಮಾರಿತನ ಜನರಿಗೆ ಹಬ್ಬಿತು. ಯಾರು ಓದುವುದಿಲ್ಲ, ಓದು ನಿಲ್ಲಿಸಿದ್ರು. ಓದಿದ್ರು ಅರ್ಥ ಆಗುವುದಿಲ್ಲ, ಓದಿದ್ರು ತಪ್ಪ ಓದ್ತಾರೆ, ಸರಿಯಾಗಿ ಓದುವುದಿಲ್ಲ, ಧಾರಣೆ ಆಗ್ತಾ ಇಲ್ಲ. ಹೀಗಾಗಿ ಲೋಕ ಪೂರ್ತಿ ಅಜ್ಞಾನ, ವಿಪರೀತ ಜ್ಞಾನಗಳು ಆವರಿಸಿದಾಗ ದೇವತೆಗಳು ಕಂಗಾಲು, ಏನಾಯಿತು ವಿಷಯ ಅಂತ. ಹಾಗಾಗಿ ದೇವತೆಗಳು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾರೆ, ಒಬ್ಬ ಋಷಿಯ ಶಾಪ ಜೋರಾಗಿದೆ, ಲೋಕದಲ್ಲಿ ನಿನ್ನ ಚಿಂತನೆ ನಡೀತಾ ಇಲ್ಲ, ತಪ್ಪು ಚಿಂತನೆಗಳು ಬರ್ತಾ ಇವೆ, ಹೊತ್ತಗೆಗಳು ಸತ್ತಿವೆ, ಯಾರು ಪುಸ್ತಕ ಮುಟ್ಟುವುದಿಲ್ಲ. ಇವತ್ತು ನೋಡಿ, ಯಾರು ಪುಸ್ತಕ ಮುಟ್ಟುವುದಿಲ್ಲ. ಟಿ ವಿ ಬಂದ ಬಳಿಕ ಮೊದಲೆಲ್ಲಾದರೂ ಪುಸ್ತಕ ಓದ್ತಿದ್ರು, ಏನಾದರೂ ತರ್ತಿದ್ರು. ಹೆಚ್ಚಿನವರ ಮನೆಯಲ್ಲಿ ಮಕ್ಕಳಿದ್ದರೆ ಚಂದಮಾಮ ಆದರೂ ಇರ್ತಿತ್ತು. ನಾನು 25 ವರ್ಷ ಕೆಳಗಿದ್ದಾಗ ಚಂದಮಾಮ ಎಲ್ಲ ನೋಡ್ತಿದ್ದೆ. ಇವತ್ತು ಯಾರು ಯಾವ ಪುಸ್ತಕವನ್ನು ಓದುವುದಿಲ್ಲ, ಏನಿದ್ರು ಮೊಬೈಲ್. ಈಗ ತಲೆಗೊಂದಲ್ಲ, ತಲೆಗೆ 2 ಮೊಬೈಲ್ ಬರಲಿಕ್ಕೆ ಶುರುವಾಗಿದೆ. ಅಂದಕ್ಕೊಂದು, ಇನ್ನೊಂದಕ್ಕೆ, ವ್ಯವಹಾರಕ್ಕೊಂದು, ಗೋಪ್ಯಕ್ಕೊಂದು, ರಹಸ್ಯಕ್ಕೊಂದು ಅಂತ ಹೇಳಿದ ಹಾಗೆ. ಹೀಗಾಗಿ ಜನ ಇವತ್ತು ಓದುವುದು, ಪುಸ್ತಕ ಬಿಟ್ಟಿದ್ದಾರೆ. ಆಗ ಚಿಂತನೆ ಕಳೆದದ್ದಕ್ಕೆ ದೇವರು ಏನು ಮಾಡಿದ, ನಾನೇ ಋಷಿಯಾಗಿ ಬರ್ತೇನೆ ಹೇಳಿ ಋಷಿಯಾಗಿ ಬಂದ. ಋಷಿ ಕೊಟ್ಟ ಶಾಪದ ನಿರ್ಮೂಲನೆಗೆ ಭಗವಂತ ವ್ಯಾಸನಾಗಿ ಅವತಾರ ಮಾಡಿದ್ರೇನು ಮಾಡುವ, ಅಖಂಡವಾದ ವೇದ ಸಾಮ್ರಾಜ್ಯ, ಯಾರು ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಅತ್ಯಂತ ಎತ್ತರದ ಮರದಲ್ಲಿ ಆದ ಹೂವಿನಂತೆ, ಹಣ್ಣಿನಂತೆ ಜನರ ಮೇಲೆ ನೋಡ್ತಾರೆ, ಕೈಗೆ ಸಿಗುವುದಿಲ್ಲ. ಹಾಗಾಗಿ ಇವರೇನು ಮಾಡಿದರು, ಕೊಂಬೆ ಟೊಂಗೆಗಳನ್ನೆಲ್ಲ ತುಂಡರಿಸಿ ಕೆಳಗೆ ಕೊಟ್ಟರು, ಆಯ್ಕೆ ಮಾಡಿಕೊಂಡು ತಿನ್ನಿ ಅಂತೇಳಿ. ಕಾಲೇನ ಮೇಳಿತದೃಶಾಂ ಔಮರ್ಷ್ಯನೃಣಾಂ ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಅವಿರಹಿತಸ್ತು ಅನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶಃ ವಿಭಜಿಷ್ಯತಿ ಸ್ಮ. ಎಂದಾದರೂ ಓದ್ತಾರೆ ಕೇಳಿದರೆ ಇಲ್ಲ, ಮನುಷ್ಯನಿಗೆ ಆಯುಷ್ಯ ಬಹಳ ಕಡಿಮೆ, ಸೋಮಾರಿತನ ಬಿಡುವುದಿಲ್ಲ ಎಷ್ಟಾದರೂ. ಹಾಗಾಗಿ ಮನೆ ಬಾಳತೆ, ದುಡ್ಡು, ವ್ಯವಹಾರ ಹೇಳಿಕೊಂಡು ಹಗಲಿಡೀ ಸಾಯ್ತಾನೆ, ರಾತ್ರಿ ಇಡೀ ಸಾಯ್ತಾನೆ, ರಾತ್ರಿ ನಿದ್ದೆ ಮಾಡಿ ಸಾಯ್ತಾನೆ, ಹಗಲಲ್ಲಿ ದುಡಿದು ಸಾಯ್ತಾನೆ. ಹಾಗಾಗಿ ನೆಮ್ಮದಿ ಕಳ್ಕೊಳ್ಳುತ್ತಾನೆ. ಹಾಗಾಗಿ ಅವನಿಗೆ ಅತ್ಯಂತ ಸುಲಭವಾಗಿ ಸಿಗಬೇಕು ಹೇಳಿ ವೇದಗಳನ್ನೆಲ್ಲ ತುಂಡು ಮಾಡಿ, ಋಗ್ಯಜುಸ್ಸಾಮ ಅಥರ್ವಾಚ ಅಂತ, ಅದರಲ್ಲಿಯೂ ಸಹ ಒಂದೊಂದನ್ನು ಮತ್ತೆ ಪುನಃ ಶಾಖೋಪಶಾಖೆ. ಒಂದು ಋಗ್ವೇದವನ್ನು 24 ಶಾಖೆ ಮಾಡಿತು. ಯಜುರ್ವೇದವನ್ನು ಕೃಷ್ಣ ಶುಕ್ಲ ಅಂತ 2 ಮಾಡಿ ಅದರಲ್ಲಿ ಮತ್ತೆ ಪುನಃ ಒಟ್ಟಿಗೆ 101 ಶಾಖೆ ಮಾಡಿತು, 15 ಮತ್ತು 86. ಸಾಮವೇದವನ್ನು 1000 ಶಾಖೆ ಮಾಡಿತು, ಅಥರ್ವೇದವನ್ನು 12 ಶಾಖೆ ಮಾಡಿದರು. ನಮಗೆ ಈ ವೇದಗಳು ಗೊತ್ತಿದ್ರು, ವೇದಗಳು ಎಷ್ಟು ಶಾಖೆ ಉಂಟು ಅಂತ ನಮಗೆ ಗೊತ್ತಿಲ್ಲ. ಸಂಖ್ಯೆ ಆಗಿ ಹೋಗಲಿ, ಸಂಖ್ಯೆ ಅದು ಗೊತ್ತು. ಇವತ್ತು ವೇದದಲ್ಲಿ, ಋಗ್ವೇದದಲ್ಲಿ 3 ಶಾಖೆ ಇದೆ, ಯಜುರ್ವೇದದಲ್ಲಿ 5 ಸಿಗ್ತದೆ, ಸಾಮವೇದದಲ್ಲಿ 3 ಸಿಗ್ತದೆ, ಅಥರ್ವದಲ್ಲಿ 1 ಸಿಗುತ್ತೆ. ಇವತ್ತು ಉಪಲಬ್ಧವಾದ ಶಾಖೆ. ವೇದವ್ಯಾಸರು ಬಂದು ಸುಮಾರು ಸಮಯ ಆಗಲಿಲ್ಲ, ನಮಗೆ ಎಷ್ಟು ಸಮಯ ಆಯಿತು ಅಂತ ಲೆಕ್ಕ ಬೇಕಲ್ಲ ವೇದವ್ಯಾಸರಿಗೆ.
ನಾವೆಲ್ಲ ಬರೆದಿಡ್ತೇವೆ ಹೇಗೆ ಏನು ಅಂತ. ಏನು ಹೇಳಿದ್ದಾರೆ? ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ. ವೇದವ್ಯಾಸರು ಅವತರಿಸಿ 600 ವರ್ಷ ಆದಾಗ ಧೃತರಾಷ್ಟ್ರ ಮಗನಾದ ಅವರಿಗೆ. ಅದ್ರ ಮಹಾಭಾರತದ ಲಿಂಕ್ ವೇದವ್ಯಾಸ. ಧೃತರಾಷ್ಟ್ರನಿಗೆ ಸುಮಾರೊಂದು 30 ವರ್ಷದಲ್ಲಿ ಮದುವೆ ಆಗಿದ್ದು ಇಟ್ಟುಕೊಳ್ಳುವ. ಅವನಿಗೆ ದುರ್ಯೋಧನಾದಿಗಳು ಮಕ್ಕಳಾಗಿದ್ದಾರೆ. ಅವರೆಲ್ಲ ಹೋರಾಟದಲ್ಲಿ ಸತ್ತವರು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಪತತ್. ದುರ್ಯೋಧನ ಯಾವಾಗ ಬಿದ್ದ ಆವತ್ತಿನಿಂದ ಕಲಿಯುಗ ಆರಂಭ ಆಯಿತು. ಅದರಿಂದ ಇವತ್ತು ಕಲಿಯುಗ ಆರಂಭವಾಗಿ 5125 ವರ್ಷ ಆಗಿದೆ ದುರ್ಯೋಧನ ಬಿದ್ದಂದಿನಿಂದ. ದುರ್ಯೋಧನ ಸುಮಾರು ಬೀಳುವಾಗ ಅವನಿಗೆ ಸುಮಾರಾಗಿ 72-73 ವರ್ಷ ಆಗಿದೆ. ಯಾಕೆಂದರೆ ಧರ್ಮರಾಜ 72 ವರ್ಷ ಹೋರಾಟ ಮಾಡುವಾಗ 36 ವರ್ಷ ರಾಜ್ಯಭಾರ ಮಾಡಿದ. 108 ವರ್ಷ ಇದ್ದ ಈ ನೆಲದಲ್ಲಿ ಧರ್ಮರಾಜ. ಹಾಗೆ ಧರ್ಮರಾಜನ ನಂತರದಲ್ಲಿ ದುರ್ಯೋಧನ ಹುಟ್ಟಿದವ. ಹಾಗಾಗಿ ಸಾಯುವಾಗ ಅವನಿಗೆ 70ರ ಶಾಂತಿ ಮುಗಿದಿದೆ ದುರ್ಯೋಧನನಿಗೆ. ಇದರಿಂದಾಗಿ ಧೃತರಾಷ್ಟ್ರನ ಲೆಕ್ಕಾಚಾರ ಮಾಡಿದರೆ ಧೃತರಾಷ್ಟ್ರನ ಹಿಂದಕ್ಕೆ ವೇದವ್ಯಾಸರ 600 ವರ್ಷದವರು. ಧೃತರಾಷ್ಟ್ರಂ ಅಜೀಜನತ್ ವ್ಯಾಸ ಷಟ್ಶತವರ್ಷಿ ಅಂದರೆ 700 ವರ್ಷ. ಹಾಗಾಗಿ ಇವತ್ತು ವೇದವ್ಯಾಸರು ಬಂದು 6000 ವರ್ಷ ಆಗ್ತಾ ಬಂದಷ್ಟೆ. ವ್ಯಾಸರು ಬಂದು 6000 ವರ್ಷ ಆಗ್ತಾ ಬಂದರೂ ನಮಗೆ ವೇದವ್ಯಾಸರು ಕೊಟ್ಟ ವೇದಗಳು ಇಲ್ಲ. ಈ ವೇದಗಳಲ್ಲಿ ಒಂದು ಸೌಲಭ್ಯ ಉಂಟು. ಏನಂದರೆ ಸ್ವರದಿಂದ ವೇದವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಸ್ವರಭಾರಗಳಿದೆ. ಅಂದರೆ ಸುಮಾರು ಉದಾತ್ತ, ಸ್ವರಿತ, ಪ್ರಚಯ, ಅನುದಾತ್ತ ಅಂತ ವೇದಗಳು ಇರುವುದೇ ಹಾಗೆ. ಅಂದರೆ ಭಾಷೆಗಳು ಹಾಗೆ ಕ್ರಮ. ಭಾಷೆಯಲ್ಲಿ ಸ್ವರ ಬೇಕು. ಸ್ವರ ಅಂದರೆ ನೀನು ಭಾರಿ ಬುದ್ಧಿಮಂತ, ನನಗೆ ಗೊತ್ತುಂಟು, ಸುಮ್ಮನೆ ಕೂತ್ಕೊ. ಈಗ ಹೇಳುವಾಗಲೇ ಗೊತ್ತಾಯ್ತು ಈ ಸ್ವರದಲ್ಲಿ ಅವನು ದಡ್ಡ ಅಂತ. ಅವರು ಭಾರಿ ಬುದ್ಧಿವಂತರು. ಆ ಸ್ವರ ಹೇಳುವಾಗಲೇ ಗೊತ್ತಾಯ್ತು ಅವರು ಒಳ್ಳೆಯವರು ಅಂತ. ಹೀಗೆ ಸ್ವರದಿಂದ ನಾವು ಹೆಚ್ಚು ಕಡಿಮೆ ಮಾಡುತ್ತೇವೆ. ಇದು ಬೇಕು. ದಾರ್ಢ್ಯಮೇ ಅನುದಾತಾರ್ಥ ಅಂತೇಳಿ ನಗರಿ ಢಮ್ ಢನ್ ಢನ್ ಬಡಿಯುವಾಗ ಅದು ದಾರ್ಢ್ಯವನ್ನು ಹೇಳುತ್ತದೆ ಗೊತ್ತಾ, ಅನುದಾತ್ತ ಶಬ್ದ ಅದು. ಅದರಲ್ಲಿ ಭಾರ ಉಂಟು ಹೇಳುತ್ತದೆ ಅಂತ ಅರ್ಥ ಆಗುತ್ತೆ. ಹೀಗೆ ಎಲ್ಲ ಇಡೀ ಪ್ರಕೃತಿಯ ಶಬ್ದದಲ್ಲಿಯೇ ಹೆಚ್ಚು ಕಡಿಮೆ ಸ್ವರದ ಮೇಲೆ ಅರ್ಥ ಇರೋದ್ರಿಂದ ವೇದ ಸ್ವರವನ್ನು ಹಿಡ್ಕೊಂಡದ್ರಿಂದ ಎಲ್ಲರಿಗೂ ಹೇಳಲಿಕ್ಕೆ ಆಗುವುದಿಲ್ಲ, ಕಷ್ಟ ಆಗುವುದಾಗಿ. ಅದೊಂದು ಆಯಿತು. ಇಂದ್ರನನ್ನು ಕೊಲ್ಲಬೇಕು ಅಂತ ಒಬ್ಬ ಮಗ ಬೇಕು ಅಂತ ಹೇಳಿ ತ್ವಷ್ಟ ಯಜ್ಞ ಮಾಡಿದ. ಅದು ದೊಡ್ಡ ಪ್ರಚೀತಿಯಾಗಿದೆ ಇಂದ್ರಲೋಕದಲ್ಲಿ. ಒಂದು ಸರ್ತಿ ಗುರುಗಳು ಬರ್ತಾರೆ ಅಂದಾಗ ಇಂದ್ರಲೋಕಕ್ಕೆ ಇಂದ್ರ ಹೇಳಲೇ ಇಲ್ಲ. ಗುರುಗಳು ಅಂದರೆ ಬೃಹಸ್ಪತಿ ಆಚಾರ್ಯರು. ಇಂದ್ರ ಹೇಳಲೇ ಇಲ್ಲ. ನನಗೆ ಗೌರವ ಕೊಟ್ಟಿಲ್ಲ ಹೇಳಿಕೊಂಡು ಗುರುಗಳು ಕಣ್ಮರೆಯಾದರು. ನಿಜವಾಗಿ ಗುರುಗಳು ಸಣ್ಣವರೇ, ಇಂದ್ರ ದೊಡ್ಡವನೇ ಯೋಗ್ಯತೆಯಲ್ಲಿ. ಆದರೆ ಗುರುಸ್ಥಾನ ಹೇಳಿದ ತಕ್ಷಣ ಎದ್ದು ನಿಲ್ಲೇಬೇಕು, ಕ್ರಮ ಹಾಕಿ. ನಾನು ಶಾಲೆಯಲ್ಲಿದ್ದಾಗಲೇ ನಾನು 20-22 ವರ್ಷಕ್ಕೆ ಶಾಲೆ ಸೇರಿದ್ದೇನೆ ಕ್ಲಾಸ್ ಮಾಡಲಿಕ್ಕೆಲ್ಲ. ಆಗ ನಾನು ಕೆಲವು ಯೂನಿವರ್ಸಿಟಿ ಚೇಂಬರ್ಸ್ನಲ್ಲಿದ್ದವರು ಕೆಲವರೆಲ್ಲ ಬರ್ತಾ ಇದ್ರು ಕ್ಲಾಸಿಗೆ. ಆಗ ಅವರು ಎದ್ದು ನಿಲ್ತಿದ್ದು. ನಾನೇ ಹೇಳ್ತಿದ್ದೆ ಬೇಡ ಬೇಡ ಅಂತ. ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಅರ್ಥ ಆಗುದಿಲ್ಲ. ಅವರೊಟ್ಟಿಗೆ ಫೋಟೋ ನಿಂತಾಗ ನಾನು ಹುಡುಗನು ಅವ್ರ ಮಾಸ್ಟರ್ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಗುರುಗಳು ಬಂದರೆ ಇದ್ದ ನಿಲ್ಲಬೇಕೆನ್ನುವುದು ಖಾತ್ರಿ. ನಿಲ್ಲಿಲ್ಲ, ಅದರಿಂದ ಗುರುಗಳು ಕಣ್ಮರೆಯಾದರು. ರಕ್ಕಸರಿ ಗೊತ್ತಾಯಿತು, ಹೋರಾಟಕ್ಕೆ ಬಂದರು ಇನ್ನನ ಜೊತೆಯಲ್ಲಿ. ಇಂದ್ರ ಏನು ಮಾಡಿದ, ಗಡಿಬಿಡಿಯಲ್ಲಿ ಯಾರಾದರೂ ಒಬ್ಬರು ಪುರೋಹಿತರು ಬೇಕು ಅಂತ ಹೇಳಿದ. ಕೊನೆಗೆ ವಿಶ್ವರೂಪಾಚಾರ್ಯರನ್ನು ಪುರೋಹಿತರನ್ನಾಗಿಸಿದ. ಅವನ ಅಣ್ಣನ ಮಗ, ತ್ವಷ್ಟ್ರ ಮಗ ಅವ, ಬೇರೆ ಯಾರೂ ಅಲ್ಲ. ಅದಿತಿಯ ಇನ್ನೊಬ್ಬ ಮಗ ತ್ವಷ್ಟ್ರ, ಅದಿತಿಯ ಒಬ್ಬ ಮಗ ಇಂದ್ರ. 12 ಮಕ್ಕಳಲ್ಲಿ ಅಣ್ಣನ ಮಗನನ್ನು ಆಯ್ಕೆ ಮಾಡಿದ. ಅವು ಬರುವುದಿಲ್ಲ ಹೇಳಿದ, ನಾನು ಪುರೋಹಿತ ಎಲ್ಲ ಮಾಡುವುದಿಲ್ಲ, ಸರಿ ಇಲ್ಲ ಅಂತ. ದಮ್ಮಯ್ಯ ಮಾರೆ ಗಲಾಟೆ ಆಗ್ತಾ ಉಂಟಲ್ಲ ಬಾ ಅಂದ ಬಂದ. ವಿಶ್ವರೂಪ ಏನು ಮಾಡಿದ, ಅವನ ಅಪ್ಪ ತ್ವಷ್ಟ್ರ, ಅವನ ತಾಯಿ ರೋಚನ ಅಂತ ಒಬ್ಬಳು ದೈತ್ಯ ಸ್ತ್ರೀ. ಹೀಗಾಗಿ ಅವನ ಅಮ್ಮನ ಕಡೆಯಿಂದ ದೈತ್ಯರಿಗೆ ಇಷ್ಟ, ಅಪ್ಪನ ಕಡೆಯಿಂದ ದೇವತೆಗಳಿಗೆ ಇಷ್ಟ. ಇವ ಆ ರೀತಿಯಲ್ಲಿ ಇದ್ದಾನೆ. ಆದ್ದರಿಂದ ಯಜ್ಞ ಮಾಡುವಾಗ ಇಂದ್ರಾಯ ಸ್ವಾಹ ಆಗ್ತಿದ್ದ, ಮಧ್ಯದಲ್ಲಿ ಇತರರಿಗೂ ರಾಕ್ಷಸರಿಗೂ ಅದಿತಿಪುತ್ರರಿಗೂ ದೈತ್ಯರಿಗೂ ದಿತಿಪುತ್ರರಿಗೂ ಆಹುತಿ ಕೊಡ್ತಾ ಇದ್ದ. ಶಂಬರಾಯ ಸ್ವಾಹ ಅಂತ ಕೊಡ್ತಾ ಇದ್ದ. ಇದೆಲ್ಲ ಕೇಳಿಕೊಂಡ ಇಂದ್ರ. ಗೊತ್ತಾಯ್ತು, ನನ್ನ ದಕ್ಷಿಣೆ ಅಲ್ಲಿಯೇ ಪ್ರದಕ್ಷಿಣೆ ಉಂಟಲ್ಲ, ನೀನು ಕತೆ ಹೇಳಿದ, ತಲೆ ಕಡದ. ಅಪ್ಪನಿಗೆ ಸಿಟ್ಟು ಬಂತು ತ್ವಷ್ಟ್ರವಿಗೆ. ನನ್ನ ಮಗನನ್ನು ಕರೆದು ಪೌರೋಹಿತ್ಯ ಮಾಡಿಸಿ ಬೇಡದಿದ್ದ ಕಡ್ದಾಕಿದ್ದಾನಲ್ಲ, ನಾನು ಇಂದ್ರನನ್ನು ಸಾಯಿಸುವ ಮಗನನ್ನು ಹುಟ್ಟಿಸ್ತೇನೆ ಅಂತ ಆಹುತಿ ಕೊಟ್ಟ, ಯಜ್ಞ ಮಾಡಿ. ಯಜ್ಞದಲ್ಲಿ ಏನಾಯಿತು, ಇಂದ್ರ ಶತ್ರುರು ವರ್ಧ ಸ್ವಸ್ವಾಹ ಅಂತ ಮಂತ್ರ ಹೇಳುವಾಗ ವೆಚ್ಚ ಕಡಿಮೆ ಮಾಡಿದ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಹೇಳುವ ಬದಲಿಗೆ ಇಂದ್ರ ಸಾಯುವ ಮಗ ಬರಲಿ ಅಂತ ಆಗಿ ಬಿತ್ತು. ಅಲ್ಲಿ ಇಂದ್ರನನ್ನು ಮೇಲಕ್ಕಾಗಿದ್ದ, ಮಗನನ್ನು ಕೆಳಗೆ ಬಿತ್ತು. ಇಂದ್ರ ಶತ್ರು. ಈ ಶಬ್ದ ಇಷ್ಟೇ, ಇಂದ್ರ ಶತ್ರು ಅಂದ್ರೆ ಇಂದ್ರನಿಗೆ ಶತ್ರುವೋ ಇಂದ್ರನಿವನಿಗೆ ಶತ್ರುವೋ ಅಂತ ಪ್ರಶ್ನೆ ಆಗ್ತದೆ. ಕೆಲವೊಮ್ಮೆ ಆಚೆ ಆಗ್ತದೆ. ಶಬ್ದ ಸಂಸ್ಕೃತದ ಪದಗಳ ಬಳಕೆಗಳು ಹಾಗಿರ್ತವೆ.
ಆದ್ರಿಂದ ಇಂದ್ರನೇ ಇವನಿಗೆ ಶತ್ರುವಾದ, ಇಂದ್ರನೇ ಇವನಿಗೆ ಮುಳುವಾದ, ಇಂದ್ರನಿಂದ ಸತ್ತ. ಅದು ಹುಟ್ಟಿದವ ವೃತ್ರಾಸುರ, ಭಯಂಕರ ಮೇಲೆದ್ದ. ಆದರೆ ಇಂದ್ರನಿಂದ ಹತನಾದ ಕೊನೆಗೆ. ಆದರೆ ಏನಾಯಿತು, ಸ್ವರ ಅಪರಾಧದಿಂದಾಗಿ ಅವನ ಅಭಿಪ್ರಾಯ ಆಗಲಿಲ್ಲ. ನಾವಿಂಥ ಸ್ವರದ ಹೆಚ್ಚು ಕಡಿಮೆ ಸುಮಾರು ಮಾತಾಡ್ತೇವೆ. ಊಟ ಆಯಿತು ಅಂತೆ, ಇಲ್ಲ ಅಂತ ನಾವು. ಅದರಿಂದ ಊಟ ಆಯಿತು ಅಂದರೆ ಉತ್ತರ ಅಲ್ವಾ, ಅವನು ಉತ್ತರವೂ ಕೆಲವೊಮ್ಮೆ ಆಗಿರುತ್ತೆ. ಊಟ ಆಯಿತು, ಊಟ ಆಯಿತು, ಅದು ಮೊದಲದ್ದು ಪ್ರಶ್ನೆ, ಎರಡನೇದು ಉತ್ತರ ಅಂತ ಸ್ವರದಲ್ಲೇ ಗೊತ್ತಾಗುತ್ತೆ, ಅರ್ಥವೇ ಆಗುವುದಿಲ್ಲ. ಹೀಗೆ ಸ್ವರವನ್ನು ನೋಡಿ ಅರ್ಥ ಮಾಡಲಿಕ್ಕೆ ಉಂಟು. ಆದ್ದರಿಂದ ವೇದಗಳ ಕಷ್ಟ ಇದೆ. ಸ್ವರ ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಆಗುತ್ತೆ, ಅಭ್ಯಾಸ ಬೇಕು. ಮತ್ತು ಪ್ರಣವಗಳ ಪ್ರಯೋಗ ಇದೆ. ಪ್ರಣವ ಅಂದರೆ ಸುಲಭ ಇಲ್ಲ. ಓಂಕಾರಕ್ಕೆ ಅಷ್ಟಮಾತ್ರತ್ವ, 8 ಅಕ್ಷರ. ಎಲ್ಲ ಶಬ್ದಗಳು ಹಾಗೆ, ಎಲ್ಲ ಅಕ್ಷರಗಳು ಬರಬೇಕು ಅಂದಾಗ ಎಲ್ಲಿಂದ ಬರ್ತದೆ ಅಂತ ಪ್ರಶ್ನೆ. ಎಲ್ಲ ಯೋಚನೆ ಮಾಡಿಲ್ಲ ಯಾರು ಸಹ. ಮಾತುಗಳು ಬರ್ತಾವಲ್ಲ, ಹೇಗೆ ಬರ್ತವೆ, ಯಾಕೆ ಬರ್ತವೆ, ಹೇಗೆ ಉಂಟಾಯಿತು? ನಿಜವಾಗಿ ನಾಭಿಯಲ್ಲಿ ತಿಕ್ಕಾಟ ಆಗ್ತದೆ, ಅಲ್ಲಿ ಬೆಂಕಿ ಇರುತ್ತೆ. ಅಲ್ಲಿಯ ಬೆಂಕಿಯ ಒತ್ತಡದಿಂದ ಗಾಳಿ ಏಳುತ್ತದೆ. ಗಾಳಿ ಕುತ್ತಿಗೆಯಲ್ಲಿ ಒತ್ತು ಕೊಡುತ್ತದೆ, ಪ್ರೆಷರ್. ಅಲ್ಲಿಂದ ಧ್ವನಿಪೆಟ್ಟಿಗೆಯಲ್ಲಿ ಕಂಪನಗಳು ಉಂಟಾಗ್ತವೆ, ಅಲ್ಲಿಂದ ಸ್ವರಗಳು ಹಾರ್ತವೆ. ಮನಸ್ಸು ಮೊದಲು ನಿಶ್ಚಯ ಮಾಡ್ತದೆ ಏನು ಹೇಳಬೇಕು ಅಂತ, ಅದು ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಒಂದೊಮ್ಮೆ ಪ್ರಣವ ಹೇಳಬೇಕಾದ್ರೆ ಓಂಕಾರ ಬರುವಾಗ ಇಡೀ ನಾಭಿ ಒತ್ತಿಕೊಳ್ಳುತ್ತದೆ. ಓಂ ಓಂ ಅದು ಹೇಳಬೇಕಾಗಿಲ್ಲ, ಸರಿಯಾಗಿ ಸ್ವರ ಹೇಳುವಂಥದ್ದೇ ಅನ್ನಾಗವೆ. ಹಾಗಾಗಿ ಹೆಂಗಸರಲ್ಲಿ, ಸ್ತ್ರೀಯರಲ್ಲಿ ಹೆಚ್ಚಾಗಿ ಒಂದು ಕೋಶ ವಿಶೇಷ ಇದೆ. ಅದೇನು ಕೇಳಿದರೆ ಗರ್ಭಕೋಶ. ಅದಕ್ಕೆ ಒತ್ತು ಬೀಳುವುದರಿಂದ ಅವರು ಪ್ರಣವವನ್ನು ಉಪದೇಶಿಸಿಕೊಳ್ಳದೆ, ನಡೆಸಿಕೊಳ್ಳದೆ, ವೇದಗಳ ಉಚ್ಚಾರಣೆಗೆ ಅವರು ಯೋಗ್ಯರಲ್ಲದಾದ್ರಿಂದ ಅವರನ್ನು ಇಟ್ಟುಕೊಂಡು ಏನು ಮಾತಾಡಬೇಕಲ್ಲ ಹೇಳಿಕೊಂಡು ವೇದವ್ಯಾಸರು ವೇದ ಕೊಟ್ಟಿದ್ದೇನೆ ಹೇಳಿ ಅವರಿಗೊಂದು ವೇದ ಆಗಬೇಕು ಹೇಳಿ 5ನೇ ವೇದ ಅಂತ ಹೇಳಿ ಮಹಾಭಾರತವನ್ನು ಕೊಟ್ಟರು. ಇವರಿಗೇನು ಅಂತ ಕೇಳಿದ್ದಕ್ಕೆ ನಾನು ಪೀಠಿಕೆಯಲ್ಲಿ ಉತ್ತರ ಕೊಟ್ಟೆ. ಸ್ತ್ರೀಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ. ಸ್ತ್ರೀಶೂದ್ರ ದ್ವಿಜ ಬಂಧೂನಾಂ ತ್ರಯೀ ನ ಶ್ರುತಿಗೋಚರ. 3 ವೇದಗಳು ಮನುಷ್ಯರ ಈ ಜಾತಿಯವರಿಗೆ, ಇಂಥವರಿಗೆಲ್ಲ ಪಾಠಕ್ಕೆ ಸಿಗುವುದಿಲ್ಲ, ಅಧ್ಯಯನಕ್ಕೆ ಬರುವುದಿಲ್ಲ. ಅದಕ್ಕೇನು ಮಾಡುವ, ಅವರನ್ನು ಬಿಟ್ಟು ಬಿಡುವ. ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯವಂಬವೋದಿ ಭವೇದಿಹ. ಅವರು ಕೆಲಸ ಅಂತ ಮಾಡಿಕೊಂಡು ಇನ್ನೊಬ್ಬರಿಗೆ ಊಟ ಹಾಕಿಸಿಕೊಂಡು ಅಷ್ಟರಲ್ಲಿ ಸಾಯ್ಬೇಕಾ ಕೇಳಿದರೆ ಅಲ್ಲಪ್ಪ ಅಂದ್ರೆ ವೇದವ್ಯಾಸ. ಅವರಿಗೆ ಆತ್ಯಂತಿಕವಾದ ಶ್ರೇಯಸ್ಸು ಮೋಕ್ಷ ಅವರಿಗೂ ಆಗಬೇಕು. ಏನು ಮಾಡುವುದಕ್ಕೆ? ಇತಿ ಭಾರತಮಾಖ್ಯಾನ ಕೃಪಯ ಮುನಿನಾಕೃತಂ. ಅದಕ್ಕಾಗಿ ವೇದವ್ಯಾಸರು ಮಹಾಭಾರತವನ್ನು ಕೊಟ್ಟರು. ಕ್ಲೀನಾಗಿ ಹೇಳುತ್ತಾರೆ, 3 ವೇದಗಳು ಅವರಿಗೆ ಅಧ್ಯಯನಕ್ಕೆ ಇಲ್ಲ, ಅವರ ಅಧ್ಯಯನಕ್ಕಾಗಿ ಭಾರತ ಕೊಟ್ಟೆ. ಇದು ಸಿಂಗಲ್ ಲೈನಲ್ಲಿ ಉಂಟು ಸಬ್ಜೆಕ್ಟ್. 3 ವೇದಗಳು ಇವರಿಗೆ ಕಲೀಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಮಹಾಭಾರತವನ್ನು ಇಟ್ಟೆ ಅಂತ. ಈಗ ಮಹಾಭಾರತದಲ್ಲಿ ಬಂದ ಗೀತೆಯನ್ನು ಓದಬಾರ್ದ ಅವರು? ವಿಷ್ಣುದಾಸರಾಮ ಹೇಳಬಾರ್ದ? ನಾರಾಯಣ ವರ್ಮ ಕಲಿಬಾರ್ದ? ಗೋಪಿಗೀತೆ, ಗೋಪಿಗೆಯರು ಆಡಿದ ಗೀತೆ ಹೆಂಗಸರು ಹೇಳಬಾರ್ದು? ಇದೆಂತ ಕತೆ ಮಾರ್ಯಾರೆ? ಭಾಗವತದಲ್ಲಿದ್ದ ಗೋಪಿಗೀತೆ ಗೋಪಿಗೆಯರೇ ಆಡಿದ್ದು. ಜಯತಿ ತೇದಿಕಂ ಜನ್ಮನಾವ್ರಜ. ಹೆಂಗಸರೆಲ್ಲ ಹೇಳಬಾರ್ದು. ಮತ್ತೆ ಗೋಪಿಗೀತೆ ಯಾರು ಹೇಳುದು? ಗೊಲ್ಲರು ಹೇಳಿದ್ದ, ಗೊಲ್ಲತಿಯರು ಹೇಳಿದ್ದು. ನೋಡಿ ಎಷ್ಟು, ನಾನು ಅದಕ್ಕೆ ಹೇಳಿದ್ದು ಒಂದೇ ಗೆರೆ. ಸ್ತ್ರೀಯಾದಿಗಳಿಗೆ, ಸ್ತ್ರೀಯರು, ಶೂದ್ರರು, ದ್ವಿಜವನ್ನು ಸುಮಾರು ಜನ ಇಟ್ಕೊಳ್ತಾರೆ, ಒಂದೇ ಹೆಂಗಸರು ಮಾತ್ರ ಅಲ್ಲ. ಇಷ್ಟೆಲ್ಲ ಜನರಿಗೆ ಅಧ್ಯಯನ ಎನ್ನುವುದು ವೇದಗಳು ಅಲ್ಲದೇ ಹೋದದ್ದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ವೇದವ್ಯಾಸರು ಅತ್ಯಂತ ದಯೆಯಿಂದ ಮಹಾಭಾರತವನ್ನು ಬರೆದ್ರು. ಇಷ್ಟು ಹೇಳುವಾಗ ಮಹಾಭಾರತ ಓದು ಬೇಡ ಹೇಳುದ? ತುಂಬ ಪ್ರಚಾರ ಇದೆ. ಉಡುಪಿಯಲ್ಲಿ ಕಡಿಮೆ, ಯಾಕೆ ಓದುವುದೇ ಇಲ್ಲ. ಆದರೆ ಬೆಂಗಳೂರು, ಮೈಸೂರು, ತುಮಕೂರು ಇಂಥ ಕಡೆಗಳಲ್ಲೆಲ್ಲ ಗೀತೆಯನ್ನು ಹೆಂಗಸರು ಓದಬಾರದು ಎನ್ನುವುದನ್ನೇ ಟರಾ ಪಾಸ್ ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮ ಹೇಳಲಿಕ್ಕಿಲ್ಲ ಅಂತ ನನಗೆ ಆಶ್ಚರ್ಯ ಆಗುವುದು. ಅದಕ್ಕೆ ನಾನು ಗೆರೆಯನ್ನು ಹೀಗೆ ಕೈ ತೋರಿಸಿದ ಅವರಿಗೇನು, ಅದಕ್ಕೆ ನಾನು ಈ ಮಾತನ್ನು ಉಲ್ಲೇಖ ಮಾಡಿದೆ. ತ್ರಿಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ. ನೋಡಿ, ಶ್ರುತಿಗೋಚರ ಅಂದದ್ದು ಅವರಿಗೆ ಕಿವಿಗೆ ಕೇಳಬಾರದು ಅಂತ ಹೇಳಿದ್ದು. ಇದು ಕಿವಿಗೆ ಕೇಳಬಹುದು, ಓದ್ಬೇಕು ಹೇಳಿದ್ದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ನಾನು, ವೇದ ಅವರಿಗೆ ಕೇಳಬಾರದು ಅಂತ ಏನು ಹೇಳಿದ್ದು? ವೇದ ಕಲೀಲಿಕ್ಕಿಲ್ಲ. ಹಿಂದೆಲ್ಲ ಶ್ರುತಿ ಅಂದ್ರೆ ಪಾಠ ಮಾಡೋದು ಅಂದ್ರೆ ಬರದಲ್ಲ, ಬಾಯಲ್ಲೇ ಹೇಳು, ಕಿವಿಯಲ್ಲೇ ಕೇಳು, ಅದನ್ನು ನೆನಪಿಟ್ಕೊಳ್ಳು. ಹೀಗೆ ಶ್ರುತಿ ಸ್ಮೃತಿ ಅಂತ.
ಈಗೆಲ್ಲ ಪುಸ್ತಕ ತಂದು ಕೂತ್ಕೊಳ್ಳೋದು, ಇದರಲ್ಲಿ ಬಿಚ್ಚುವುದು. ಎಷ್ಟನೇ ಪುಟ ಅದು ಗುರುಗಳೇ ಹೇಳ್ಬೇಕು. ಇವತ್ತು 30ನೇ ಪುಟದಿಂದ ಶುರು ಆಗ್ತದೆ, ಇವತ್ತು 8ನೇ ಅಧ್ಯಾಯ 4ನೇ ಶ್ಲೋಕ. ಅವ್ರು ಇವತ್ತು 50 ಪುಸ್ತಕ ಮಾತ್ರ ತಂದಿದ್ದಾನೆ. ಅದು ಮತ್ತೆ ಎಲ್ಲಿ ಉಂಟು ಹೇಳ್ಬೇಕು, 8ನೇ ಅಧ್ಯಾಯ ಎಲ್ಲಿ ಬರ್ತದೆ ಅಂತ. ಅದು ಕೇಳಿ ಎಲ್ಲಿ ಬರ್ತದೆ ಕೇಳ್ತಾರೆ, ಬರುವುದಿಲ್ಲ, ಹುಡುಕ್ಬೇಕು ನಾವು. ಆದ್ರಿಂದ ಅಧ್ಯಯನ ಸ್ತ್ರೀಯರೂ ಮಾಡಲಿಕ್ಕೆ ಉಂಟು. ಗೀತ ಪುಸ್ತಕ ಹಿಡಿದು ಬರೀಲಿಕ್ಕುಂಟು, ಓದ್ಲಿಕ್ಕುಂಟು, ಕಲೀಲಿಕ್ಕುಂಟು. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಇಲ್ಲಿ ಯಾರಿಗೆ ಹೇಳಲಿಲ್ಲ, ಸಮಸ್ತ ಶಾಸ್ತ್ರಗಳ ಸಾರ ಭಾರತ, ಭಾರತದಲ್ಲಿ ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ, ಇದನ್ನು ತಿಳ್ಕೊಳ್ಳಿ ಮತ್ತೆ ಓದಿ ಅಂತ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ. ಇದನ್ನು ಅರ್ಥ ಮಾಡಿಕೊಳ್ಳಿ, ಆ ನಂತರ ಪಾರಾಯಣಕ್ಕೆ ತನ್ನಿ ಅಂತ. ಖಾಲಿ ಓದುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪಾಠಕ್ಕೆ ಬಾರದೇ ಆಗುವುದಿಲ್ಲ. ಹೀಗಾಗಿ ಎಲ್ಲರಿಗೂ ವೇದವ್ಯಾಸರು ಸಿಗುವಂತೆ, ಮೋಕ್ಷ ಮಾರ್ಗಕ್ಕೆ ಬೇಕಾದ ಸಾಧನೆಗಳು, ಸ್ವತ್ತುಗಳು ಸಿಗುವಂತೆ ಮಾಡಿದ್ದಾರೆ. ಖಾಲಿ ಭಾರತ 1 ಲಕ್ಷ ಶ್ಲೋಕ ಜಾಸ್ತಿ ಆಯಿತು ಹೇಳಿದರೆ 18 ಪುರಾಣ ಬರೆದಿದ್ದಾರೆ. ಸಣ್ಣದು 10-15 ಸಾವಿರ ಶ್ಲೋಕಗಳು. ಅದನ್ನೇ ಹೇಳಿದ್ದಾನೆ. ಈಗ ಅದು ಯಾವುದು ಸಹ ಸ್ವರಭಾರದಲ್ಲಿ ಉದಾತ್ತಾದಿಗಳಲ್ಲಿ ಬಂದದ್ದಲ್ಲ. ಮಹಾಭಾರತ ಜೊತೆಯಲ್ಲಿ 18 ಪುರಾಣಗಳು, 18 ಪುರಾಣರಲ್ಲಿ ಒಂದು ಪುರಾಣ ಗರುಡ ಪುರಾಣ ನಾವು ಎತ್ತಿಕೊಂಡಿದ್ದೆ ಇವತ್ತು. ಅದರಲ್ಲಿ ಒಂದು ಭಾಗ. ಉಳಿದ 18 ಪುರಾಣಗಳು 4 ಲಕ್ಷ ಶ್ಲೋಕದಲ್ಲಿ ಇದೆ ಒಟ್ಟು ಮೊತ್ತ. ಮಹಾಭಾರತ 1 ಲಕ್ಷ ಶ್ಲೋಕ, ಒಟ್ಟು 5 ಲಕ್ಷ ಶ್ಲೋಕವೇ ಇರುವುದು ನಮಗೆ ಓದಲಿಕ್ಕೆ ಅಂತಿದ್ರೆ, ಖುಷಿ ಪಡುವುದಾದರೆ, ಎಲ್ಲ ಸಿಗುವುದಾದರೆ, ಎಲ್ಲ ಮುಟ್ಟುವುದಾದರೆ. ಆದರೆ ಕೊನೆಗೇನು ಮಾಡಿದರು, ಮಹಾಭಾರತ ಓದದಿದ್ದರು, 18 ಪುರಾಣಗಳನ್ನು ಒಂದೊಮ್ಮೆ ಓದುವುದಲ್ಲ. ಆದರೂ 18ರಲ್ಲಿ ಯಾವುದು ದೊಡ್ಡದು, ಯಾವುದರಲ್ಲಿ ಸಾರ ಇದೆ, ಯಾವುದು ಕಾಂಪ್ಯಾಕ್ಟ್ ಆಗಿದೆ, ಯಾವುದು ಕೊನೆಯಲ್ಲಿ ಬಂದಿದೆ ಅಂದರೆ ಭಾಗವತ ಅಂತ ಹೇಳಿ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮತಃ ಪುರಾಣಾನಾಂ ಸಾರರೂಪ ಅಂತ. ಎಲ್ಲ ಪುರಾಣಗಳ ಮೊತ್ತ, ಭಾರತದ ಸಾರ, ಬ್ರಹ್ಮಸೂತ್ರಗಳ ಚಿಂತನೆ, ಗಾಯತ್ರಿಯ ಅರ್ಥ, ಎಲ್ಲ ವಿಶೇಷ ಇರತಕ್ಕಂಥ ಚಿಂತನೆ ಭಾಗವತ. ಆದ್ರಿಂದ ಹೆಚ್ಚಾಗಿ ಭಾಗವತ ಎನ್ನುವುದನ್ನಾದರೂ ಓದಿಕೊಳ್ಳಿ. ಅದೆಂಥದ್ದು, ಕೇಳಿಕೊಳ್ಳುವುದಲ್ಲ, ಓದಿಕೊಳ್ಳುವುದು. 7 ದಿನದಲ್ಲಿ ನಾವು ಕೇಳಿದ್ದೇವೆ, ಅಲ್ಲಿ ಮುಗಿಯಿತು, ಮಂಗಳ ಆಯಿತು ಅಂತ. ಅಲ್ಲಿ ಮುಗಿಲಿಲ್ಲ, ಅಲ್ಲಿ ಶುರುವಾಯಿತು ಅಂತ ಅರ್ಥ. ಗೇಟ್ ಓಪನ್ ಆಯಿತು ಅಷ್ಟೇ. ಮತ್ತೆ ನಾವೇ ಕೂತು ಪುಟ ತೆಗೆದು ಓದಬೇಕು. ಇವತ್ತೊಂದು ತುಂಬ ಲಾಭ ಏನಂದರೆ, ಬೇಕಾದಷ್ಟು ಕನ್ನಡದಲ್ಲಿ ಅನುವಾದ ಪುಸ್ತಕಗಳು ಬಂದಿವೆ, ಕನ್ನಡದಲ್ಲಿ ಪ್ರಿಂಟು ಬಂದಿದೆ. ಹಿಂದೆಲ್ಲ ಸಂಸ್ಕೃತ ಅಕ್ಷರ ಗೊತ್ತಿಲ್ಲ, ಈಗ ಕನ್ನಡ ಪ್ರಿಂಟ್ ಬಂದಿದೆ. ಈಗ ಕನ್ನಡ ಪ್ರಿಂಟ್ ಅಲ್ಲ, ಯಾರ್ಯಾರು ಯಾವ ಭಾಷೆಯಲ್ಲಿ ಬಿಟ್ಟು ತೆಲುಗು ಪ್ರಿಂಟ್, ತಮಿಳು ಪ್ರಿಂಟ್ ಎಲ್ಲ ಬಂದಿದೆ, ಅನುವಾದಗಳು ಬಂದಿವೆ. ಆದರೆ ಪೂರಾ ಸರಿ ಉಂಟು ಅಂತ ನಂಬಬೇಡಿ ಅಷ್ಟೇ. ಆದರೆ ಏನಿಲ್ಲ ಅನ್ನೋದಕ್ಕೆ ಖಂಡಿತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಓದಲಿಕ್ಕೇನು ತೊಂದರೆ. ಖಂಡಿತವಾಗಿ ಹಿಂದಿ ಅನುವಾದವೂ ಬಂದಿದೆ ಉತ್ತರ ಭಾರತದಿಂದ. ಹಾಗಾಗಿ ಎಲ್ಲ ಕನ್ನಡ ಅನುವಾದವೂ ಇದೆ, ಎಲ್ಲ ಪುರಾಣಗಳಿಗೆ ಇವೆ. ಆದ್ರಿಂದ ಅಗ್ನಿ ಪುರಾಣಕ್ಕೊಂದಿಲ್ಲ ಕನ್ನಡ ಅನುವಾದ. ನಾವು 16 ಪರ್ಯಾಯದಲ್ಲಿ, ಈ ಬಾರಿ ಅಲ್ಲ, ಕಳೆದ ಬಾರಿ 10-20 ವರ್ಷದ ಕೆಳಗೆ ಎಲ್ಲ ಪುರಾಣಗಳನ್ನು ಸಹ ಚಿಂತನೆಗೆ ತರಬೇಕು ಅಂತೇಳಿ ಒಬ್ಬೊಬ್ಬರನ್ನು ಕರೆಸಿ ಪ್ರವಚನಕ್ಕೆ ಮಾಡಿಸಿದ್ದೇವೆ. ಹಾಗೆ ಎಲ್ಲ ಪುರಾಣಗಳು ಆಗ್ತಾ ಬಂತು. ಕೊನೆಗೆ 16 ಸ್ವಾಮಿ ಕೇಳಿದ್ರು, ನೀನು ಯಾವ ಪುರಾಣ ಮಾಡಲಿಕ್ಕುಂಟು ಅಂತ. ಆಗಲಿ ಸ್ವಾಮಿ, ಮಾಡ್ತಾ ಇದ್ದಾರೆ ಹೇಳಿದೆ. ಕೊನೆಗೆ ಎಲ್ಲ ಬಿಟ್ಟ ನಂತರ ಅಗ್ನಿ ಪುರಾಣಕ್ಕೆ ಯಾರಿಗೂ ಜನ ಸಿಗಲಿಲ್ಲ, ಯಾಕೆಂದ್ರೆ ಅದರ ಕನ್ನಡ ಅನುವಾದವೇ ಇಲ್ಲ. ಸರಿ ಆಯಿತು ಅಂತ ಹೇಳಿ ನಾನು ಮಾಡಿದೆ. ಹೀಗೆ ಸುಮಾರಿದೆ. ಇವತ್ತು ಯೂಟ್ಯೂಬಲ್ಲಿ ಎಲ್ಲ ಪುರಾಣಗಳ ಚಿಂತನೆಗಳು ಇವೆ, ಕೇಳಲಿಕ್ಕೆ ಅನುಕೂಲ ಆಗುವ ಹಾಗೇ ಇದೆ, ಅನುಕೂಲ ಮಾಡುವ ಹಾಗೆ ಮಾಡಿದ್ದೇವೆ ಅದನ್ನು ಮಾಡುವಾಗಲೂ. ಹೀಗೆ ಗರುಡ ಪುರಾಣದಲ್ಲಿಯೂ ವೇದವ್ಯಾಸರು ಬಹಳ ವಿಶೇಷವಾಗಿ ಒಂದು ಪಾರ್ಟ್, ಜೀವನಕ್ಕೆ ಒಂದು ಚಿಂತನೆ ಅಂತ ಕೊಟ್ಟದ್ದು ಗರುಡ ಪುರಾಣದಲ್ಲಿ. ಆದ್ದರಿಂದ ಇದನ್ನು ಸತ್ತಮನೆಯಲ್ಲಿ ಇದನ್ನು ಕಡ್ಡಾಯವಾಗಿ ಓದಿಕೊಂಡು ಅನುವಾದ ಮಾಡಿಕೊಂಡು ಚಿಂತನೆ ಮಾಡಲಿಕ್ಕೋಸ್ಕರ ಆ 7 ದಿನದಲ್ಲಿ ಅವಕಾಶ ಮಾಡಿಕೊಟ್ರು. ಅಸ್ಥಿ ಸಂಚಯನಾದ ಊರ್ಧ್ವಂ ಧರ್ಮೋದಗಾದ ಅವಧಿ ಅಂತ ಹೇಳಿಕೊಂಡು, ಧರ್ಮೋದಗಿಂತ ಮೊದಲು ಮುಗಿಸಬೇಕು ಒಂದು ಚಿಂತನೆ. ಅದರಲ್ಲಿ ಒಂದು ಭಾಗ ಪ್ರೇತಖಂಡ ಅಂತ ಹೇಳಿದೆ, ಉತ್ತರಖಂಡ. ಮಂಗಲಾಚರಣೆ ಗರುಡ ಪುರಾಣದ್ದು ನಿನ್ನೆ ಒಂದು ಮಾಡಿದೆ, ತೋರಿಸಿದೆ. ಮಗದೊಂದು ಮಾತು ಉಂಟು, ಎಲ್ಲ ಪುರಾಣಗಳಲ್ಲಿ ಕಾಮನ್. ನಾರಾಯಣನ್ ನಮಸ್ಕೃತ್ಯ ನರಂಚೇಮ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದೀರಯೇ ಅಂತ. ಯಾರಿಗಾದರೂ ನಮಸ್ಕಾರ ಮಾಡಿದರೆ ಖಂಡಿತವಾಗಿ ನಮಗೆ ಗೆಲುವು ಖಾತ್ರಿ ಆದರೆ ಅಂತಹ ದೇವರು ಯಾರು ಕೇಳಿದರೆ ನಾರಾಯಣ ಅಂತ ಮೊದಲಿಟ್ಟು. ನಾರಾಯಣನ್ ಒಟ್ಟು 6 ಜನರಿಗೆ ನಮಸ್ಕಾರ ಮಾಡು, ನೀನು ವಿನ್ ಅವ್ರು ಹೇಳು, ಜಯ ಗ್ಯಾರಂಟಿ. ನಾರಾಯಣನಿಗೆ ನಮಸ್ಕಾರ ಮಾಡು. ನಮ್ಮವ ನರರ ಎಲ್ಲರ ರಾಶಿ ಆಶ್ರಯ ಸ್ಥಾನ ಅದು ದೇವ, ಅವನಿಲ್ಲದೆ ಇರ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾರಾಯಣ. ಮತ್ತೆ ನರಂಚೈವ, ನರ ಯಾರು ಕೇಳಿದ್ರೆ ಅವನೊಟ್ಟಿಗಿರುವವ. ಇಲ್ಲಿ ನೋಡಿದ್ರೆ ಅರ್ಜುನ ಕೃಷ್ಣ ಇದ್ದ ಹಾಗೆ. ನರನಾರಾಯಣರು ಬದರಿಯಲ್ಲಿದ್ದಾರೆ, ನಮ್ಮ ಆರಾಧ್ಯ ದೇವರು, ಭಾರತ ದೇಶದ ಆರಾಧ್ಯ ದೇವರು ಯಾರು ಕೇಳಿದರೆ ನರನಾರಾಯಣರು ಅಂತ ಅರ್ಥ. ಇವತ್ತು ಬೆಟ್ಟ ಇದೆ, ಚಿಂತನೆ ಇದೆ, ಬದರಿಯಲ್ಲಿ ನರನಾರಾಯಣರಿದ್ದಾರೆ. ಆ ನರ ಯಾರು ಕೇಳಿದರೆ ದೇವರ ಆಸನ ಶೇಷ. ಶೇಷ ಮತ್ತು ದೇವರು ಒಟ್ಟು ಕೂತದ್ದದು, ಆಸನ ಮತ್ತು ದೇವರು.
ನರನ ಜೊತೆಯಲ್ಲಿದ್ದಾನೆ. ನಾವೇ ನರರು, ಪ್ರತಿನಿಧಿಗಳು. ವಾಸ್ತವವಾಗಿ ಶಿವತತ್ವ ಆ ಲೆಕ್ಕಾಚಾರದಲ್ಲಿ ಯಾಕೆ ಬೇಕು ಹೇಳಿದರೆ, ದೇವರನ್ನು ನೆನೆಯಬೇಕಾದ್ರೆ ಮನಸ್ಸು ಬೇಕಲ್ಲ ಗಟ್ಟಿಯಾಗಿ. ಆದ್ದರಿಂದ ಅವ ಬೇಕು, ಶಿವ ಬೇಕು, ಅವನಿಗೆ ನಮಸ್ಕಾರ ಮಾಡಲಿಕ್ಕುಂಟು. ಮತ್ತೆ ನರೋತ್ತಮ ಯಾರಂದ್ರೆ ಇವರೆಲ್ಲರ ಉತ್ತಮನಾದವ. ಮನಸ್ಸಿದ್ರೂ ದೇಹ ಇದ್ರೂ ಕೆಲಸ ಆಗುವುದಿಲ್ಲ. ಯಾಕೆಂದ್ರೆ ಗಟ್ಟಿ ಇಲ್ಲದಿದ್ರೆ ಉಸಿರಾಡಿಸುವವ ಒಬ್ಬ ಇದ್ದಾನೆ. ದೇವರು ಮತ್ತು ನಮ್ಮನ್ನು ಮೀಟ್ ಮಾಡಿಸುವವ ಇದ್ದಾನೆ, ಪ್ರಾಣ. ಅವನಿಗೆ ನಮಸ್ಕಾರ ಮಾಡಬೇಕು. ಹೀಗೆ 3 ಜನರು. ಆನಂತರ ದೇವರನ್ನು ಮಾತಾಡಿಸ್ಲಿಕ್ಕೆ ಸಂಪತ್ತು ಬೇಕು ನಮಗೆ. ಸಂಪತ್ತು ಅಂದರೆ ದುಡ್ಡಿನದ್ದಲ್ಲ, ಬಗ್ಗೆ ಆರೋಗ್ಯ ಮುಖ್ಯ ಅದರಲ್ಲಿಯೂ. ಹಾಗಾಗಿ ಎಲ್ಲ ಸಂಪತ್ತಿನ ಅಧಿದೇವತೆ ಯಾರು ಅಂದರೆ ಲಕ್ಷ್ಮಿ. ಅದರಿಂದ ದೇವಿ ಲಕ್ಷ್ಮಿಯನ್ನು ನಮಸ್ಕಾರ ಮಾಡಲಿಕ್ಕೆ ನಾನು ಹೇಳುದುಂಟು ಕೆಲವೊಮ್ಮೆ, ಅಷ್ಟಲಕ್ಷ್ಮಿ ಅಲ್ಲ, ಅಷ್ಟೂ ಲಕ್ಷ್ಮಿಯರು ಅಂತ. 8 ಅಲ್ಲ, ಸುಮಾರಿದ್ದಾರೆ ನಮಗೆ. ಯಾಕೆಂದ್ರೆ ಲಕ್ಷ್ಮಿ, ನಿದ್ದೆಗೂ ಲಕ್ಷ್ಮಿ ಬೇಕು ನಮಗೆ. ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ ಅಂತ. ಇಲ್ಲಾದರೆ ಗಡ್ದು ನಿದ್ದೆ ಬರದಿದ್ರೆ ಮರುದಿನ ಪೂರ್ತಿ ನಮ್ದು ಹಾಳೆ ಆಗ್ತದೆ. ಹಾಗಾಗಿ ಚಂದವಾಗಿ ಮಲಗಿದಾಗ ನಿದ್ದೆ ಬರಬೇಕು. ನೋಡಿ ಹೇಗೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಕತ್ತಲಾಗಬೇಕು, ಹೇಗೆ ಹಾಗೆ ನಮ್ದು ಒಳಗೆ ಹೋದ ತಕ್ಷಣ, ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರಬೇಕು. ಹಾಗಿದ್ರೆ ಒಳ್ಳೆಯವನು ಅಂತ ಅರ್ಥ. ಇದು ಕಣ್ಣು ಮುಚ್ಚಿಕೊಂಡು, ಕಣ್ಣು ತೆರೆದುಕೊಂಡು, ಅತ್ತ ಹೊರಳಿಕೊಂಡು, ಇತ್ತ ಹೊರಳಿಕೊಂಡು, ಮತ್ತೆ ಹೊರಗೆ ಬಂದು, ಒಳಗೆ ಬಂದು, ಕೊನೆಗೆ ಮಂಚದಿಂದ ಅಡಿಯಲ್ಲಿ ಮಲಗಿ, ಹೊರಗೆ ಮಲಗಿ, ಕೊನೆಗೂ ನಿದ್ದೆ ಬಾರದೆ ಒದ್ದಾಟ ಪಟ್ಟು ಒಂದಿಷ್ಟು ನೀರು ಕೊಡ್ದು, ಮಾತ್ರೆ ತಿಂದು, ಹೀಗೆಲ್ಲ ಆಗುವುದು ಅದರಲ್ಲಿ ಲಕ್ಷ್ಮಿ ಚೆನ್ನಾಗಿಲ್ಲ ಅಂತ ಅರ್ಥ. ಯಾಕೆ ಅಂದ್ರೆ ಅವನು ಬೇರೆ ಲಕ್ಷ್ಮಿಯನ್ನು ನೋಡ್ತಾ ಇದ್ದಾನೆ, ದುಡ್ಡು ಲಕ್ಷ್ಮಿಯನ್ನು ನೋಡ್ತಾ ಇದ್ದಾನೆ. ಆದ್ರಿಂದ ಆರೋಗ್ಯ ಕೆಟ್ಟಿದೆ ಅವನಿಗೆ. ಹೆಲ್ತ್ ಈಸ್ ವೆಲ್ತ್ ಹೇಳಲಿಲ್ವ? ಆರೋಗ್ಯ ಲಕ್ಷ್ಮಿ. ನಮಗೆ ಆರೋಗ್ಯ ಹೇಗೆ ಗೊತ್ತಾಗತ್ತೆ ಅಂದ್ರೆ ಬಿದ್ದಲ್ಲಿ ನಿದ್ದೆ ಮಾಡುವ ಒಳ್ಳೆ ಯೋಗಿ ಅಂತ ಅರ್ಥ. ಹೇಳ್ಬೇಕು ಅಂದಾಗ ಹೇಳ್ಬೇಕು ಅವನು, ಮತ್ತೆ ಮುಂದುವರಿಸಲಿಕ್ಕಿಲ್ಲ, ಜಾಡ್ಯ ಬರಲಿಕ್ಕಿಲ್ಲ. ನಾನು ಹೇಳಿ ಸ್ವಿಚ್ ಆಫ್ ನಾಲ್ಕು ತಕ್ಷಣ ಬೆಳಕಾಗಬೇಕು. ಅದು ಟ್ಯೂಬ್ಲೈಟ್ನಾಗೆ ಆಗಬಾರ್ದು. ಸ್ವಿಚ್ ಮಾಡಿ ಹಾಕಿದ್ದಾಗ 3/4 ಗಂಟೆ ನಂತರ ಆಗ್ತದೆ, ಅದರದ್ದು ಸರಿ ಇಲ್ಲ. ಆದ್ದರಿಂದ ಎದ್ದ ಬಳಿಕ ಒಂಚೂರು ಅಲ್ಲಿ ಚೂರು ಮಲಗುವುದು, ಇಲ್ಲಿ ಚೂರು ಮಲಗುವುದು, ಮತ್ತೆ ಹಾಗೆ ಚೂರು ಹೋಗುವುದು, ಅದಿಲ್ಲ. ಒಂದು ಕಡೆಯಲ್ಲಿ 3 ಕೂತ್ಕೊಳ್ಳೋದು, ಸ್ನಾನ ಮಾಡ್ಲಿಕ್ಕೆ ಉಂಟು ಒಂದು ನೆನಪು ಮಾಡಿಕೊಂಡೆ ಅರ್ಧ ಗಂಟೆ ಸಾಯ್ತದೆ. ಅದು ಪ್ರಯೋಜನ ಇಲ್ಲದ ಕತೆ. ಒಂದ್ಸರ್ತಿ ಹಾಸಿಗೆಯನ್ನು ಬಿಟ್ಟಿತ ನಿದ್ದೆಯನ್ನು ಬಿಡಬೇಕು. ಅದು ಮನುಷ್ಯನ ಆರೋಗ್ಯದ ರಕ್ಷಣೆ. ಅಂದ್ರೆ ಅದಕ್ಕೆ ಲಕ್ಷ್ಮೀ ರೂಪ ಅಂತಾರೆ ಇದಕ್ಕೆಲ್ಲ. ಧನ, ಧಾನ್ಯ, ಮಕ್ಕಳು, ಭಾಗ್ಯ ಇವೆಲ್ಲ ಮಾತ್ರ ಅಲ್ಲ, ಇಂಥ ವಿದ್ಯೆ, ಪುಷ್ಟಿ, ತುಷ್ಟಿ, ಯಾದೇವಿ ಸರ್ವಭೂತ ತುಷ್ಟಿ ರೂಪೇಣ ಅಂತ ಅದೆಲ್ಲ ಮುಖ್ಯ ನಮಗೆ. ಅದನ್ನು ಲಕ್ಷ್ಮಿ 8 ಕ್ಯಾಲೆಂಡರ್ ಇಲ್ಲವರು 8 ಲಕ್ಷ್ಮಿ ಅಲ್ಲ, ಎಷ್ಟೋ ಲಕ್ಷ್ಮಿಯರಿದ್ದಾರೆ. ಅವನು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾನೆ ಅಷ್ಟೇ, ಎಲ್ಲರೂ ನೋಡುವಂಥದ್ದು ಮಾತ್ರ ಇಟ್ಟಿದ್ದಾನೆ. ಅನೇಕ ಲಕ್ಷ್ಮಿಯರಿದ್ದಾರೆ. ಆ ಎಲ್ಲ ಲಕ್ಷ್ಮಿಯರ ಚಿಂತನೆಗಾಗಿ ದೇವಿ ನಮಗೆ ಅಧ್ಯಯನ ಅಂದರೆ, ದೇವರು ಅಂದರೆ ಲಕ್ಷ್ಮಿ ಬೇಕೇ ಬೇಕು ಹತ್ತಿರ ಹೋಗ್ಲಿಕ್ಕೆ. ಸರಸ್ವತಿ ವ್ಯಾಸಂ, ಸರಸ್ವತಿಯನ್ನು ಮಾತಾಡಿಸ್ಬೇಕು, ಇಲ್ಲಾದ್ರೆ ವಿದ್ಯೆ ಬರೋದಿಲ್ಲ. ಜ್ಞಾನದ ದೇವತೆಯಾಗಿ ಜ್ಞಾನದ ಬಲ ಕೊಡಲಿಕ್ಕೆ ವಾಯುದೇವರಿದ್ದಾರೆ, ಉಸಿರುಗಟ್ಟಿ ಇದೆ, ಆದರೆ ವಿದ್ಯೆ ಬೇಕಲ್ಲ, ಅಧ್ಯಯನ ಆಗಬೇಕಲ್ಲ. ಆದ್ರಿಂದ ಸರಸ್ವತಿ ಅಂದರೆ ಇವತ್ತು ವಿಚಿತ್ರ. ನಮಗೆ ಇವತ್ತು ಸಾಕ್ಷರತಾ ಆಂದೋಲನ ಅಂತ, ಎಲ್ಲರೂ ಕಲಿಬೇಕು, ಅಕ್ಷರ ಎಲ್ರಿಗೂ ಬರಬೇಕು. ಇಲ್ಲಿಟ್ರಸಿ ಇರಬಾರ್ದು. ಎಲ್ಲರೂ ಕಲ್ತದ್ದು ಅಕ್ಷರಗಳು BBB, BMB, MBB ಅಂತ ಬೇಕಾದಷ್ಟು ಎಲ್ಲ ಇಂಗ್ಲಿಷ್ ಲೆಟರ್ಸ್ಗಳೆಲ್ಲ A to Z ಬಿದ್ದಿದೆ. ಆದ್ರೆ ಏನಾಯಿತು? ಎಲ್ಲ ವಿಪರೀತ ಅಂದರೆ ಸಾಕ್ಷರ, ವಿಪರೀತ ಓದಿ ರಾಕ್ಷಸ. ಎಲ್ಲ ರಾಕ್ಷಸರೇ. ಯಾಕೆಂದ್ರೆ ಎಲ್ಲಿ ಬೇಕಾದ್ರಲ್ಲಿ ಕಲ್ಲು ಬಿಸಾಡ್ತಾರೆ, ಪೆಟ್ರೋಲ್ ಸುರಿತಾರೆ, ಬೆಂಕಿ ಎಬ್ಬಿಸ್ತಾರೆ, ಹಾಳು ಮಾಡ್ತಾರೆ. ಅದೇ ಹಳ್ಳಿಯಲ್ಲಿ ನೋಡಿ ಎಂತಾದ್ರೂ ಗಲಾಟೆ ಉಂಟಾ? ಯಾಕೆ? ಇಲ್ಲಿ ಡ್ರೆಸ್ಸಲ್ಲಿ ಪಾಪ ಓದಲಿಲ್ಲ. ನಿಮ್ದು ಹೇಳಿದ BMB, BB ಅಂಥದ್ದೆಲ್ಲ ಉಲ್ಟಾ ಪಲ್ಟಾ ಅಕ್ಷರಗಳೆಲ್ಲವರು ಇಲ್ಲೇ ಇಲ್ಲ. ಅವರೊಂದು ಸ್ವಲ್ಪ ಬರ್ತದೆ, ನೋಡ್ತಾರೆ ಅಷ್ಟೇ. ಆದ್ದರಿಂದ ಅವರು ನಿಜವಾಗಿ ಸರಸ್ವತಿ ಉಪಾಸನೆ ಮಾಡಿದವರು. ಅವರು ದೇವಿಯನ್ನು, ವಿದ್ಯೆಯನ್ನು ಇಷ್ಟಪಡ್ತಾರೆ. ಅವರು ಹೊರಗೆ ಬಿಸಾಡೋದಿಲ್ಲ ಕಾಗದ ಬರೆದದ್ದು. ಅವರಿಗೆ ಲಕ್ಷ್ಮಿ ಇದೆ. ನಾವು ನೋಡಿ ಲಕ್ಷ್ಮಿ ಪಟಾಕಿ ಅಂತಲೇ ಮಾಡಿ ಬೆಂಕಿ ಕೊಟ್ಟು ಪುಡಿ ಮಾಡ್ತೇವೆ. ಲಕ್ಷ್ಮಿಯನ್ನು ಹೊಡೆದಾಗಿ ಬಿಡುತ್ತೆ, ತುಂಡಾಗಿ ಅಂಗಳದಲ್ಲಿ ಬೀಳ್ತಾಳೆ ಅವಳ ಚಿತ್ರ. ನೋಡಿ ಏನು ವಿಚಿತ್ರ ನೋಡಿ. ಹಾಗಾಗಿ ನಾವು ಹೆಚ್ಚು ಕಲಿತೇವು, ಅದರಿಂದ ಹೆಚ್ಚು ಉಪದ್ರವಕಾರಿಯಾದೆವು. ಡಿಗ್ರಿ ಹೋಲ್ಡರ್ಸ್ ಜಾಸ್ತಿ ಹಾಳು ಮಾಡುವವರು. ಅದೇ ಸಾಮಾನ್ಯ ಓದಿದವ ಸರಸ್ವತಿ, ಸರಸ, ಅವನು ವಾಪಸ್ ನೋಡಿ ಸರಸ, ಅವನೇನು ರಸಭರಿತನ ಸ್ವಾರಸ್ಯಪೂರ್ಣವಾಗಿಯೇ ಇರ್ತಾನೆ, ಅವನು ಹಾಳು ಮಾಡಲಿಲ್ಲ. ಇವರು ಸಾಕ್ಷರರೇ ಹೆಚ್ಚು ರಾಕ್ಷಸರಾದದ್ದು. ಆದ್ರಿಂದ ಸರಸ್ವತಿಯನ್ನು ಉಪಾಸನೆ ಮಾಡಿ ಅಂತಾರೆ. ಸ್ವಾರಸ್ಯವನ್ನು ತಿಳಿಯಿರಿ, ರಸವನ್ನು ಪಡೆಯಿರಿ, ಟೇಸ್ಟ್ ಹಿಡೀರಿ ಅಂತ. ಹಾಗೆ ಉಪಾಸನೆ ಮಾಡ್ತಾ ಕೊನೆಗೆ ಈ ಹೊತ್ತಗೆ ಕೊಟ್ಟವರು, ನಮಗೆ ತಿಳಿಸಿಕೊಟ್ಟವರು ವೇದವ್ಯಾಸರು, ಋಷಿಗಳು. ಅವರನ್ನು ಮರೀಲಿಕ್ಕಿಲ್ಲ. ಋಷಿಗಳು ಅಂತ ಬದಿಗಿಡ್ಲಿಕ್ಕಿಲ್ಲ, ವ್ಯಾಸರಿಗೂ ನಮಸ್ಕಾರ ಮಾಡಿ. ಆದ್ರಿಂದ ನಾರಾಯಣಂ ನಮಸ್ಕರ್ತೆ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತಥೋಜಯ. 6 ಜನರಿಗೆ ನಮಿಸಿ ಮತ್ತೆ ಎಲ್ಲಿ ಬೇಕಾದರೂ ಹಾರಿರಿ ಅಂತ, ಖಂಡಿತವಾಗಿ ಜಯವನ್ನು ಗಳಿಸ್ತೀರಿ ಅಂತ. ಇಲ್ಲಿ ಪುರಾಣದಲ್ಲಿ ಮುಖ್ಯ ಏನು ಕೇಳಿದರೆ,
ಇಡೀ ಮೃತನ ಚಿಂತನೆ ಒಂದು ವಿಚಿತ್ರ ಕೇಳಿ. ಸತ್ತ ಬಳಿಕ ನಾವು ಬರೆಯುವುದು ವೈಕುಂಠ ಸಮಾರಾಧನೆ, ವೈಕುಂಠವಾಸಿಗಳಾದರೂ ಅಂತ ಬರೆಯುವುದು. ನಿಜವಾಗಿ ಈ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದರೆ, ಮನುಷ್ಯ ಹೋದಾಗ ಹೇಳುವ ಶಬ್ದಗಳು ಹೇಗಿವೆ ನೋಡಿ. ಒಂದೆಂಥದ್ದು ಸತ್ತು ಹೋದ, ಮತ್ತೊಂದು ಜೀವ ಹೋಯಿತು ನೋಡಿ, ಪ್ರಾಣ ಹಾರಿತು. ಈ ವ್ಯವಸ್ಥೆಗಳು ನೋಡಿ ಎಲ್ಲ ಇದೇನು ಹೇಳುತ್ತದೆ ಕೇಳಿದರೆ ಇವೆಲ್ಲ ಮುಖಗಳನ್ನು ಹೇಳುತ್ತದೆ. ಮುಖ್ಯವಾಗಿ ಜೀವ ಎನ್ನುವುದೊಂದಿದೆ, ನಾನಾಗಿ ಹೇಳಿದೆ ಎಲ್ಲಿದೆ ಅಂತ, ಅದು ಹೋಯಿತು. ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಯಿತು. ನಿನ್ನೆ ಅದಕ್ಕೆ ಶ್ಲೋಕ ಹೇಳಿದ್ದೆ, ಕೃಷ್ಣ ಹೇಳಿದ್ದೇನು ಅಂತ, ದೇಹ ಬಟ್ಟೆ ಚೇಂಜ್ ಮಾಡಿದ ಹಾಗೆ ಅಂತ. ಜೀವ ಹೋಯಿತು, ಸರಿ ಆಯಿತು. ಮತ್ತೆ ಪ್ರಾಣ ಹೋಯಿತು, ಪ್ರಾಣ ಹಾರಿತು, ಸರಿ. ಪ್ರಾಣ ಅಂದರೆ ಉಸಿರಾಟ ಆಗ್ತಿತ್ತು. ಉಸಿರಾಟ ಒಂದೇ ಅಲ್ಲ, ಪ್ರಾಣನ 10 ಕ್ರಿಯೆ ಇದೆ, ನಾವು ನೋಡಿಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಇಷ್ಟು ಜನ ಇದ್ದಾರೆ ಒಳಗೆ. ಮೇಲೆ ಉಸಿರು ಹೋಗುವುದು, ಒಳಗುಸಿರು ಬರುವುದು, ಇದು 2 ಪ್ರಾಣಾಪಾನ, ಒಳಗೆ ಹೊರಗೆ. ಆನಂತರ ವ್ಯಾನ, ವ್ಯಾನ ಸಂಧಿಷು ಸರ್ವತ್ರ ಅಂತಾರೆ. ಜಾಯಿಂಟ್ಸ್ಗಳಲ್ಲಿ ಗಾಳಿ ತುಂಬಿದ್ರೆ ಕೆಲಸ ಮಾಡ್ತದೆ, ಇಲ್ಲ ಅದು ಹಿಚ್ಕೊಂಡ್ರೆ ಕೆಲವರು ಹೇಳ್ತಾರೆ ಕ್ಯಾಚಿಂಗ್. ಹಾಗಾದರೆ ಬೇಕಾದಾಗಿ ಓಡುವಂತೆ ಮಾಡಲಿಕ್ಕೆ, ಸಡಿಲಾಗಿ ತಿರುಗಲಿಕ್ಕೆ ಮಾಡುವಂಥ ಗಾಳಿ ಎಲ್ಲ ಕಡೆ ತುಂಬಿದೆಯಲ್ಲ, ಅದು ವ್ಯಾನ. ಉದಾನ ಮೇಲೆ ಕೊಯ್ಯುವಂಥದ್ದು ನಮ್ಮನ್ನು, ಅಪ್ಲಿಫ್ಟಿಂಗ್, ಇಲ್ಲ ಅದು ಬಿದ್ದುಕೊಳ್ತಾನೆ. ಮತ್ತು ಸಮಾನ, ಸಮನಯತೆ, ಸರಿ ಮಾಡ್ತಾನೆ, ಬ್ಯಾಲೆನ್ಸಿಂಗ್ ಆಗಿರ್ತಾನೆ, ಎಲ್ಲಿ ಎಷ್ಟು ಬೇಕೋ ಹಾಗಾಗಿ ಕಳಿಸ್ತಾನೆ. ಆದ್ದರಿಂದ 5 ಜನ ಪ್ರಮುಖರಿದ್ದಾರೆ. ಇನ್ನು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯರು. ಉದ್ಗಾರೆ ನಾಗ ಆಖ್ಯಾತ, ತೇಗು ಬರಲಿಕ್ಕೆ ಮಾಡುವವನು ನಾಗ ಇದ್ದಾನೆ, ಸೀನು ಬರಲಿಕ್ಕೆ ಇನ್ನೊಬ್ಬ ಇದ್ದಾನೆ, ನಿದ್ದೆ ಬರಲಿಕ್ಕೆ ವಿಜೃಂಭಣೆ, ಬಾಯಿ ಆಕಳಿಕೆ ಮಾಡಲಿಕ್ಕೆ ಮಗದೊಬ್ಬ ಇದ್ದಾನೆ. ಇವರಲ್ಲೆಲ್ಲ ನಾವು ಗುರುತಿಸಲಿಲ್ಲ ಹೆಚ್ಚು, ಯಾಕೆ ನಮಗೆ ಅಂದಾಜು ಇಲ್ಲದೆ ಆಗಿ ಹೋಗ್ತದೆ ಕೆಲವೊಮ್ಮೆ. ಹಾಗಾಗಿ ಉಳಿದ ಪ್ರಾಣ ಶಕ್ತಿಗಳು ಒಳಗೆ ಕೆಲಸ ಮಾಡ್ತಾ ಇವೆ. ಸತ್ತ ಬಳಿಕವೂ ದೇಹದಲ್ಲಿ ಗಾಳಿ ಇದೆ, ಇದು ವಿಜ್ಞಾನ. ಮತ್ತೆ ಪ್ರಾಣ ಆಯಿತು ಅಂದರೆ ಅದಕ್ಕೆ ಧನಂಜಯ ಮೃತೆ ಅಂತಾರೆ. ಸಾಯುವಾಗ ದೇಹದಲ್ಲಿರುವ ಗಾಳಿ ಯಾವುದು ಕೇಳಿದರೆ ಧನಂಜಯ. ಪ್ರಾಣಾಪಾನ, ವ್ಯಾನೋದಾನರೆಲ್ಲ ಇಲ್ಲ. ಇಷ್ಟು ಅಬ್ಸರ್ವ್ ಮಾಡಿದ್ದಾರೆ ನಮ್ಮ ಸೈನ್ಸ್. ಗಾಳಿ ಇಲ್ವಾ? ಗಾಳಿ ಇದೆ, ಆದರೆ ಗಾಳಿಯ ಒತ್ತಡಗಳಿಲ್ಲ. ಹೆಣದಲ್ಲಿ ಇರತಕ್ಕ ಗಾಳಿ ಯಾವುದು ಕೇಳಿದರೆ ಅದಕ್ಕೆ ಧನಂಜಯ ಅಂತ. ಹೋದ ಪ್ರಾಣಗಳು ಬೇರೆ, ಚೇಷ್ಟೆ ಮಾಡು. ಅದರಿಂದ ಪ್ರಾಣ ಹೋಯ್ತು ಎನ್ನುವುದು ಸತ್ಯ. ಇನ್ನು ನಿಲ್ಲುವುದಿಲ್ಲವ, ಚೇಷ್ಟೆ ಮಾಡೋದಿಲ್ಲ, ಕಣ್ಣು ತೆರೆಯುವುದಿಲ್ಲ, ಕಿವಿ ಕೇಳುವುದಿಲ್ಲ, ಎಲ್ಲ ಸರ್ತಿ. ಇಂದ್ರಿಯಗಳ ಚೇಷ್ಟೆಗಳೆಲ್ಲ ನಿಂತಿವು. ಪ್ರಾಣ ಹೋಯಿತು ಸರಿ, ಜೀವ ಹೋಯಿತು ಸರಿ, ಸತ್ವ ಹೋಯ್ತು ಅಂತದ್ದು. ಮತ್ತೆ ಇದು ಅರ್ಥ ಆಗದ ಶಬ್ದ ಇದು ನಿಜವಾಗಿ. ಇದು ಸಂಸ್ಕೃತ ಶಬ್ದ ಇದು, ಸತ್ ಹೋಯಿತು ಅಂತ. ನಾವು ಎಲ್ಲದಕ್ಕೂ ಸೇರಿಸು. ಬಸ್ಸು ಬಂತು, ನಿಜವಾಗಿ ಬಸ್ಸು ಶಬ್ದ ಅದು ಸೇರಿಸಿದ್ರೆ ನಮ್ಮದು ಖುಷಿ ಆಗ್ತದೆ. ಮಾತಿನ ಕತೆ, ಬಸ್ಸು ಬಂತು, ಪೆನ್ನು ಕೊಡಿ, ಪೆನ್ ಅಂತ ಇರೋ ಶಬ್ದ ಅದು, ಪೆನ್ನು ಕೊಡಿ ಹಾಗೆ ಹೇಳ್ತೇನೆ. ಅದರಂತೆ ಸತ್ತು ಹೋಯ್ತು ಹೇಳಿದ್ರು ಸತ್ತು ಶಬ್ದ. ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಸದತಕ್ಷರಮಕ್ಷರಂ ಸದೇವ ಸೌಮ್ಯದಮಗ್ರಾಸೀತ್ ನ ಬ್ರಹ್ಮಾನೇಶಾನಃ. ಸತ್ ಅಂದರೆ ದೇವರು, ದೇವರು ಹೋದ. ಆದ್ದರಿಂದ ಸತ್ತು ಹೋಯಿತು ಅಂದರೆ ದೇವರು ಹೋದದ್ದನ್ನು ಗಮನಿಸಿದ್ದಾರೆ ಸಂಸ್ಕೃತಿಜ್ಞರು. ಆದರೆ ಇವತ್ತು ನಮಗೆ ಅರ್ಥ ಆಗೋದಿಲ್ಲ. ಸತ್ತು ಹೋಯಿತು ಅಂದರೆ ನಾವೆಂತೋ ತಿಳ್ಕೊಳ್ಳುತ್ತೇವೆ, ಇನ್ನೊಬ್ಬರಿಗೆ ಬೈತೇವೆ ಅಷ್ಟೇ ಆ ಶಬ್ದದಿಂದ. ನಿಜವಾಗಿ ಸತ್ ಶಬ್ದ ಭಾರಿ ವಿಶೇಷ. ಎಲ್ಲ ಕಡೆ ಇರುವವನು ಅಂತ ಅರ್ಥ. ಎಲ್ಲ ಕಡೆ ಇರುವವ, ಇದರೊಳಗೆ ಇದ್ದುಕೊಂಡಿದ್ದ, ಈಗ ಜೀವನನ್ನು ಪ್ರಾಣನನ್ನು ಕರ್ಕೊಂಡು ಹೋಗಿಬಿಟ್ಟ, ಇನ್ನೊಂದು ದೇಹಕ್ಕೆ ಹೋಗ್ತಾನ. ಈಗ ಇಲ್ಲ ಅಂತಲ್ಲ, ಚೇಷ್ಟೆ ಮಾಡುವವನಿಲ್ಲ. ಆದ್ರಿಂದ ಬಹಳ ಅದ್ಧೂರಿಯಾಗಿ ನಾರಾಯಣ ನಮಗೆಲ್ಲರಲ್ಲಿಯೂ ಪರಿಚಿತನಿದ್ದಾನೆ. ಹೋದ ಬಳಿಕ ಏನು ಮಾಡುವ? ಒಂದು ಕಥೆ ಹೇಳುತ್ತಾನೆ ಗರುಡನಿಗೆ ಕೃಷ್ಣ. ಬಬ್ರುವಾಹನ ಅಂತ ಒಬ್ಬ ಇದ್ದ, ಅರ್ಜುನನ ಮಗ ಅಲ್ಲ, ಬೇರೆ. ಅವನು ಮಹಾದೇವಪುರದಲ್ಲಿದ್ದವ. ಅವು ಬೇಟೆಗೆ ಹೋಗಿದ್ದ, ಬೇಟೆಯಲ್ಲಿ ಸಿಕ್ಕಾಕೊಂಡ. ಕೊನೆಗೆ ಎಲ್ಲಿ ಒಂದು ದೊಡ್ಡ ಮರದ ಬಡ್ಡದಲ್ಲಿ ಹೋಗಿ ನಿಂತ, ನೀರು ಕುಡಿದು ಕತ್ತಲಾಗ್ತವಂತವನಿಗೆ. ಹಾಗೂ ಒಂದು ವಿಚಿತ್ರವಾದಂತಹ ಪ್ರೇತ ಕಂಡಿತವನಿಗೆ, ವಿಶೇಷ ಆಕಾರದಲ್ಲಿತ್ತು, ಮೈಯಲ್ಲಿ ಎಲ್ಲ ವಿಕಾರ ಆಕಾರಗಳು ಕಂಡವು. ಹತ್ತಿರ ಬಂತು, ಇವನು ಗಾಬರಿಯಾದ, ಆದರೆ ಮಾತಾಡಲಿಲ್ಲ. ಅದು ಮಾತಾಡಿತು ಇವನ ಹತ್ರ, ರಾಜ ಅಂತ ಕರೆದು. ಏನು ಕೇಳಿತಾನೆ, ನನಗೆ ಈ ಗತಿ ಬಂದಿದೆ, ಎಂತಾಯ್ತು ನಿನಗೆ? ನಾನು ನಿನಗೆ ಗೊತ್ತಿರ್ಬೋದು, ವೈದೇಶ ಅಂತ ಒಂದು ಪಟ್ಟಣ, ಅಲ್ಲಿ ನಾನು ಒಬ್ಬ ವ್ಯಾಪಾರಿಯಾಗಿದ್ದೆ. ವ್ಯಾಪಾರದ ಕೊನೆಯಲ್ಲಿ ನಾನು ಏನು ಗೊತ್ತಾಗದೆ ಸತ್ತು ಹೋದೆ. ನನಗೆ ಯಾರೂ ಇಲ್ಲ ಆಚೀಚಿನವರು. ಹಾಗಾಗಿ ನನಗೆ ಶರೀರದ ಸಂಸ್ಕಾರಗಳು ಆಗದೆ ನಾನು ಎಡಬಿಡಂಗಿ ಆಗಿದ್ದೇನೆ, ಪ್ರೇತನಾಗಿದ್ದೇನೆ. ನನಗೆ ನೀನು ಔರ್ಧ್ವದೇಗಿ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು.
ನಾನೇನು ಕೇಳಿದರೆ ರಾಜ ಬಂಧು. ಸಾಮಾನ್ಯವಾಗಿ ಯಾರು ಇಲ್ಲದಿದ್ದರೆ ಎಲ್ಲರಿಗೂ ಯಾರು ಮಾಡಬೇಕು ಹೇಳಿದರೆ ರಾಜ ಮಾಡಬೇಕು. ಅದರಿಂದ ರಾಜನಾಗಿ ನೀನಿದ್ದೀಯ, ನಿನಗೆ ನಾನು ರತ್ನ ಕೊಡ್ತಾ ಇದ್ದೇನೆ. ನೋಡಿ, ಅದು ಎಲ್ಲಿಂದ ರತ್ನ ಸಂಗ್ರಹ ಮಾಡಿದ್ದು ಗೊತ್ತಿಲ್ಲ. ನೋಡಿ, ಅವನಿಗೊಂದು ರತ್ನ ಕೊಟ್ಟಿದೆ, ನಿನಗಿದ್ದು ಸಂಪತ್ತು ನನ್ನದು, ನೀನು ನನಗೆ ಮಾಡಬೇಕು. ಏನಂತ ಮಾಡಲಿಕ್ಕೆ ಹೇಳ್ತಾನೆ. ಈಗ ಆದವರಿಗೆ ಎಂತ ಮಾಡಲಿ ಅಂತ, ನೀನು ನಾರಾಯಣ ಬಲಿ ಮಾಡು. ನೋಡಿ, ನಾರಾಯಣ ಬಳಿ ಹೇಳಿಕೊಟ್ಟದ್ದು ಅದು, ಅಲ್ಲಿಂದ ಚಾಲ್ತಿಗೆ ಬಂದದ್ದು. ಕೃಷ್ಣ ಹೇಳ್ತಾ ಇದ್ದಾನೆ ಗರುಡನಿಗೆ ಆ ಕಥೆಯನ್ನು. ಆದ್ರಿಂದ ನಾರಾಯಣನ್ ನಮಸ್ಕೃತ್ಯ ಅಂದರೆ ನಮಗೆ ಊರ್ಧ್ವ ಲೋಕದ ಸಂಚಾರದಲ್ಲಿ ಅವನು ಬೇಕು. ಅದಕ್ಕೆ ನಾನು ಹೇಳಿದೆ ವೈಕುಂಠ ವಾಸಿಗಳಾದರೂ ಬರೀತಾರೆ ಅಂತ. ಏನು ಧರ್ಮಕ್ಕೆ ಅವನು ಜಾಗ ಕೊಡ್ತಾನೋ? ಇರುವಾಗ ನಾವು ಕರೆದ್ರೆ, ಚಿಂತನೆ ಮಾಡಿದರೆ ನಮಗೆ ಅವನು ವೈಕುಂಠ ಕೊಡ್ತಾನೆ, ಅವನ ಸ್ಥಾನವನ್ನು ಕೊಡ್ತಾನೆ, ಉತ್ತಮವಾದ ಲೋಕ ನಮಗೆ ಪ್ರಾಪ್ತಿ ಆಗ್ತದೆ. ಆದ್ರಿಂದ ಇರುವಾಗ ಯಮ ಹೇಳುತ್ತಾನೆ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಅಥಾಪಿ ನರಕೇ ಗೋರೆ ಪತಂತಿ ಇತ್ಯತದ ಅದ್ಭುತಂ ಅಂದ. ಆಶ್ಚರ್ಯ ಯಾವುದು ಗೊತ್ತುಂಟ? ನನ್ನ ಲೋಕಕ್ಕೆ ಜನ ಕ್ಯೂಗಟ್ಟಿ ನಿಲ್ಲುವುದೇ ಆಶ್ಚರ್ಯ. ಎಂತ ಕರ್ಮಕ್ಕೆ ಬರ್ತಾರೆ ಕೇಳ್ತಾನೆ ಯಮ. ಅವರಿಗೆ ಒಳ್ಳೆ ಮದ್ದು ಉಂಟಲ್ಲ, ಉಪಯೋಗಿಸಬಹುದಲ್ಲ. ಏನು ಮದ್ದು? ನಾರಾಯಣ ಅಂತ ಹೇಳುದು. ಅವು ಹೇಳಿಕೊಡುದು ನಮಗೆ. ಯಮ ಹೇಳಿಕೊಡ್ತಾನೆ, ನಮ್ಮ ಲೋಕಕ್ಕೆ ಬರಬೇಡಿ ಅಂತ ಹೇಳ್ತಾನೆ. ನರಕಕ್ಕೆ ಬರಬೇಡಿ ನೀವು, ಮದ್ದು ಇದೆ ನಿಮ್ಮ ಕೈಯಲ್ಲಿ, ನಾಲಿಗೆ ನಿಮ್ಮ ಕೈಯಲ್ಲಿದೆ, ಹಾಕೊಳ್ಳಿ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ. ನಾಲಿಗೆಯನ್ನು ತಿರುಚಿ ಅದಕ್ಕೆ ಸ್ಕ್ರೂ ಟೈಟ್ ಮಾಡಿ ಕೋಲಲ್ಲಿ ದೂಡಿ ಹೇಳಿಸಬೇಕು ಅಂತಿಲ್ಲ. ಸುಲಭವಾಗಿ ದೇವರು ಎಷ್ಟು ಚೆನ್ನಾಗಿದೆ ನೋಡಿ, ನಾಲಿಗೆಯನ್ನು ಇಟ್ಟಿದ್ದಾನೆ ಸುಲಭವಾಗಿ ಹೇಳಲಿಕ್ಕೆ. ಉಳಿದ ಪ್ರಾಣಿಗಳಿಗೆ ಕೆಲವಕ್ಕೆ ನಾಲಿಗೆಯೇ ಇಲ್ಲ, ಪಕ್ಷಿ ಪ್ರಾಣಿಗಳಿಗೆಲ್ಲ. ಇದ್ದವುಗಳಿಗೂ ಹೇಳಲಿಕ್ಕೆ ಬರುವುದಿಲ್ಲ. ಮನುಷ್ಯನಿಗೆ ದೇವರು ಹೇಳಲಿಕ್ಕೆ ಕೊಟ್ಟಿದ್ದಾನೆ, ಒತ್ತಕ್ಷರ ಇಲ್ಲ, ಕಷ್ಟಪಡ್ಲಿಕ್ಕಿಲ್ಲ. ಪ್ರಜ್ವಲ ಎಲ್ಲ ಹೇಳ್ಬೇಕಾ? ಭಜ್ಜಲ ಅಲ್ಲೇ ಹೇಳಿಕೊಳ್ತಾನೆ. ಅವನ ಹೆಸರಿಟ್ಟರು ಕೆಲವರು ಅವರಿಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಕಷ್ಟ ಇಲ್ಲ. ನಾರಾಯಣ ಬಾಯಿ ತೆರೆದ್ರೆ ಅಕ್ಷರ ಬರುತ್ತೆ, ಅವು ಹೇಳ್ಕೊಡ್ತಾನೆ. 4 ಅಕ್ಷರ ಸಾಕು ಅಂತಾನೆ. ಅದನ್ನು ಉದ್ದ ಮಾಡಿ ಅದಕ್ಕೆಲ್ಲ ಸೇರಿಸಿಕೊಂಡೆಲ್ಲ ಬೇಡ, ಖಾಲಿ ನಾರಾಯಣ 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 ಹೇಳಿದ್ರು ಸಾಕು ಅಂತಾನೆ. ನಾರಾಯಣೇತಿ ಮಂತ್ರೋಸ್ತಿ ಅಗಸ್ತಿ ವಶವರ್ತಿನಿ ಅಥಾಪಿ ನರಕೇ ಗೋರೆ. ಇಲ್ಲಿ ಬಂದು ಬೀಳ್ತಾರಲ್ಲ, ಇದಕ್ಕೆ ಎಂತ ಮಾಡುದು ನಾನು ಕೇಳ್ತಾನ. ಬಾಯಿ ಬಡ್ಕೊಳ್ತಾನೆ ಯಮ. ಅವನಿಗೇನು ಭಾರಿ ಆರಾಮವಾಗಿ ಉಂಟು, ಜಾಗ ಉಂಟು, ಬರ್ರಿ ಹೇಳುವುದಿಲ್ಲ. ಅವ ಬರಬೇಡಿ ಹೇಳ್ತಾನವ. ಯಾರಾದರೂ ಎಲ್ಲ ಹಾಗೆ ಅಲ್ವಾ? ಆದಷ್ಟು ನೀವೀಗ ನೋಡಿ, ಬ್ಯಾಂಕಿಗೆಲ್ಲ ಬರಬೇಡಿ ಹೇಳ್ತಾರ. ಯಾಕೆ? ನೀವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿಕೊಳ್ಳಿ, ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿ. ಬ್ಯಾಂಕಿನವ್ರು ದಮ್ಮಯ್ಯ ಬನ್ನಿ ಹೇಳೋದಿಲ್ಲ. ಚೆಕ್ ಪಾಸ್ ಆಗೋದು, ಕ್ಯಾಶ್ ಕೌಂಟರಲ್ಲಿ ನಿಲ್ಲುವುದು ಯಾರಿಗೆ ಬೇಕು ಮಾಡಿಕೊಡಿ. ಸುಲಭವನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ನಾವು ದುಡ್ಡು ಚೀಲದಲ್ಲಿ ಹಾಕೊಂಡು ತಿರುಗ್ತೇವೆ, ಮತ್ತೆ ಕದ್ದೋದ್ರೆ ಬೊಬ್ಬೆ ಹಾಕ್ತೇವೆ. ಅವ್ರು ಬೇಡ ಅಂತ ಹೇಳದು ಕೊಟ್ಟಿದ್ದಾರೆ ನನಗೆ. ಅದರಂತೆ ಉಪಾಯ ಇದೆ. ನಾರಾಯಣ ಹೇಳತಕ್ಕಂತಹ ಮಾತ್ರ ನಮ್ಮ ಕೈಗೆ ಇದೆ. ದಿನ 100 ತಗೊಂಡ್ರೆ ಆರಾಮಾಗಿರ್ಲಿಕ್ಕೆ ಆಗ್ತದೆ, ಚೆನ್ನಾಗಿರ್ಲಿಕ್ಕೆ ಬರ್ತದೆ. ಆದ್ದರಿಂದ ನಾರಾಯಣನ್ ನಮಸ್ಕೃತ್ಯ ಅಂತ ಬಹಳ ಅದ್ದೂರಿಯಾದ ನಾರಾಯಣ ಬಲಿ ಪ್ರೋಗ್ರಾಮ್ ಹೇಳಿಕೊಟ್ಟ. ಪ್ರೇತ ಬಲಿ, ಪ್ರೇತ ಘಟದಾನಕ್ಕೆ ಹೇಳ್ತಾನ ನಾರಾಯಣ ಬಲಿ ಮಾಡಿದಾಗ. ಪ್ರೇತ ಘಟ ಅಂದರೆ ಚಿನ್ನದ ಒಂದು ತಂಬಿಕೆ. ಅದು ಯಾಕೆ ಅಂದರೆ ಬ್ರಹ್ಮೇಶ ಕೇಶವಯುತಂ ಅಂತ ಹೇಳ್ತಾನೆ. ಅದರಲ್ಲಿ ದೇವರನ್ನು 3 ಕರಿಲಿಕ್ಕೆ ಉಂಟು ಅಂತ. ಕ್ಷೀರಾಜ್ಯ ಪೂರ್ಣಂ, ಹಾಲು ಮತ್ತೆ ತುಪ್ಪ ಸೇರಿಸಬೇಕು. ಇದೆಲ್ಲ ನಮಗೆ ಇವತ್ತು ಪುರೋಹಿತರು ಹೇಳ್ತಾರೆ, ಮಾಡ್ತೇವೆ ಅಂತ ಹೋಗ್ತೇವೆ. ಎಂಥದಕ್ಕೆ ಏನು ಯಾವತ್ತು ಯಾರು ಕೇಳುವುದಿಲ್ಲ. ಆಗ ಪುರುಸೊತ್ತು ಇರುವುದಿಲ್ಲ ಕೇಳಲಿಕ್ಕೆ, ಮತ್ತೆ ಕೇಳಲಿಕ್ಕೆ ನಮಗೆ ಪುರುಸೊತ್ತು ಬರುವುದಿಲ್ಲ. ಹೀಗಾಗಿದೆ ನಮ್ಮ ಕರ್ಮ. ಅವರು ಹೇಳುವುದಿಲ್ಲ, ನಾವು ಕೇಳುವುದಿಲ್ಲ. ಅವ್ರು ಹೇಳ್ತಾರೆ ನಾವು ಕೇಳುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ. ನಾವು ಹೇಳ್ತೇವೆ ಅವ್ರು ಹೇಳೋದಿಲ್ಲ ಅಂತ ನಾವು ಕೇಳೋದಿಲ್ಲ ಅಂತ. ಅಲ್ಲಿ ಮುಗಿದೋಯ್ತು, ಇಬ್ಬರ ಬಾಯಿ ಬಂದು. ಹಾಲು ತುಪ್ಪ ತುಂಬಿಸಿ ಬಂಗಾರದ ತಂಬಿಕೆಯಲ್ಲಿ ಬ್ರಹ್ಮ ಈಶ್ವರ ಮತ್ತೆ ನಾರಾಯಣನನ್ನು ಆವಾಹಿಸಿಕೊಂಡು ಆರಾಧನೆ ಮಾಡಿಕೊಂಡು ದಾನ ಮಾಡಲಿಕ್ಕೆ ಉಂಟು ಅಂತ. ಯಾಕೆಂದರೆ ಬ್ರಹ್ಮೇಶ ಕೇಶವಯುತಂ, ಕೃಷ್ಣ ಹೇಳೋ ಶಬ್ದ ಕೇಳಬೇಕಿಲ್ಲಿ. ಬ್ರಹ್ಮನನ್ನು ಕರಿ, ಈಶನನ್ನು ಕರಿ, ಮತ್ತೆ ಕೇಶವನನ್ನು ಕರಿ. ನನ್ನನ್ನು ಕರಿ ಹೇಳೋದಿಲ್ಲ ಕೇಳುವಾಗ. ಯಾಕೆ? ಹಾಗೆ ಶಬ್ದ ಬೇಕು ನನಗೆ ಅಂತ. ಯಾಕೆ ಕೇಳಿದರೆ, ಈ ದೇಹ ಉಂಟಲ್ಲ, ಈ ದೇಹ ಹೇಗಿದೆ ನೋಡಿ. ಊರ್ಧ್ವಲಿಂಗಾಯ ನಮಃ ನಾನು ಹೇಳುವಾಗ ಕೇಳೋದುಂಟು ಕೆಲವೊಮ್ಮೆ. ಇದು ಒಂದು ದೊಡ್ಡ ಲಿಂಗದ ಹಾಗೆ ಕಾಣ್ತದೆ. ಇದು ಯಾರಿಗೆ? ಶಿವನಿಗೆ. ದೇಹದ ಅಭಿಮಾನಿ ಶಿವ, ಶೇಷ. ಇಡೀ ದೇಹಕ್ಕೆ ಅಭಿಮಾನಿ ಅವ, ನೋಡಿಕೊಳ್ಳುವವ. ಆ ನಂತರ ಅದರೊಳಗೆ ಜೀವ ಇದೆಯಲ್ಲ, ಅದಕ್ಕೆ ಅಭಿಮಾನಿ ಯಾರು ಅಂದರೆ ಬ್ರಹ್ಮ. ಜೀವ ಕಲಾಭಿಮಾನಿ ಬ್ರಹ್ಮ, ದೇಹ ಕಲಾಭಿಮಾನಿ, ಶರೀರ ಕಲಾಭಿಮಾನಿ ಶಿವ. ಆದ್ದರಿಂದ ಇವರಿಬ್ಬರನ್ನು ನಾವು ಮಾತಾಡಿಸ್ಲಿಕ್ಕುಂಟು ಹೋಗುವಾಗ. ಇದರ ಇಬ್ಬರಲ್ಲಿ ಒಳಗೆ ಯಾರಿದ್ದಾನೆ ಕೇಳಿದರೆ ಅದು ನಾರಾಯಣ. ಆತ್ಮಾಂತರಾತ್ಮೇತಿ ಹರಿಹಿ ಏಕೆ ಏವದ್ವಿದಾಸ್ಥಿತಃ. ದೇವರು 2 ರೀತಿಯಲ್ಲಿ ಇದ್ದಾನೆ. ಜೀವನ ಒಳಗೂ ಇದ್ದಾನೆ, ದೇಹದ ಒಳಗೂ ಇದ್ದಾನೆ. ದೇಹದ ಒಳಗೆ ಹೃದಯ ಇದೆ. ಪದ್ಮಘೋಷ ಪ್ರತೀಕಾಶಂ ಹೃದಯಂಚಾಪ್ಯಧೋಮುಖಂ ಅಂತ.
ಕೆಳಮುಖವಾದ ಕಮಲದ ಮೊಗ್ಗಿನಂತೆ ಹೃದಯ ಇದೆ. ಅದರ ನಡುವೆಯಲ್ಲಿ ದೇವರಿದ್ದಾನೆ, ಜೀವ ಇದ್ದಾನೆ, ಪ್ರಾಣ ಇದ್ದಾರೆ, ಎಲ್ಲ ಅಲ್ಲೇ ಇದ್ದಾನೆ. ಹಾಗಾಗಿ ಇದು ದೇಹದಲ್ಲಿ ದೇವರು ಎಷ್ಟು ದೊಡ್ಡದು ಕೇಳಿದರೆ ದೇಹಾಂಗುಷ್ಟ ಪ್ರಮಾಣೇನ, ದೇಹದ ಅಂಗುಷ್ಟ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಒಳಗಿದೆ. ಜೀವಾಂಗುಷ್ಟ ಪ್ರಮಾಣೇನ ಜೀವದೇಹೆ, ಜೀವ ಅತ್ಯಂತ ಅಣು. ಕುದುರೆ ಬಾಲವನ್ನು 100 ಹರಿದರೆ ಅಥವಾ ಸೂರ್ಯನ ಕಿರಣದಲ್ಲಿ ಬಂದಾಗ ಏನೊಂದು ಅಣು ಕಾಣುತ್ತೆ, ಅದನ್ನೊಂದು 1000 ತ್ರಸರೇಣು ಕರೀತಾರೆ, ಅದನ್ನು 1000 ಭಾಗ ಮಾಡಿದರೆ ಅಷ್ಟು ಸಣ್ಣದ ಅಣು ಪರಿಮಾಣ ಜೀವನ ಒಳಗೆ ಜೀವನ ಅಂಗುಷ್ಟದಾಗಿದ್ದಾನೆ ಪರಿಮಾಣದಲ್ಲಿ, ದೇಹದ ಒಳಗೆ ದೇಹದ ಅಂಗುಷ್ಟ ಪ್ರಮಾಣದಲ್ಲಿ ಇದ್ದಾನೆ. ಹೀಗೆ ದೇವರು 2 ರೂಪದಲ್ಲಿ ಇದ್ದಾನೆ ನಮ್ಮಲ್ಲಿ. ಆತ್ಮಾಂತರಾತ್ಮೇತಿ ಹರಿಹಿ ಏಕಏವ ದ್ವಿಧಾಸ್ಥಿತ. ಹಾಗಾಗಿ ದೇವರನ್ನು 2 ರೀತಿಯಿಂದ ನೋಡಲಿಕ್ಕೆ ಕೇಶವ ಅಂತ ಹೇಳಿದ. ಕೇಶವ ಅಂದರೆ ಹಿರಣ್ಯ ಗರ್ಭ ಕಪ್ರೋಕ್ತ ಈಶ ಶಂಕರೇ ವಚ ಅಂತ. ಕ ಅಂದರೆ ಚತುರ್ಮುಖ, ಈಶ ಅಂದರೆ ರುದ್ರ. ಅವರಿಬ್ಬರನ್ನು ವರ್ತಯತಿ ಅಂತ ಕೆಲಸ ಮಾಡಿಸ್ತಾನೆ, ವೃತ್ತಿ ಕೊಟ್ಟು ಅಂತ. ಒಬ್ಬನಿಗೆ ಸೃಷ್ಟಿ ವೃತ್ತಿ ಕೊಟ್ಟ, ಒಬ್ಬನಿಗೆ ಸಂಹಾರ ವೃತ್ತಿ ಕೊಟ್ಟ. ಚತುರ್ಮುಖನನ್ನು ಸೃಷ್ಟಿ ಮಾಡಿದ, ಇನ್ನು ನೀನು ಮಾಡು ಅಂದ. ಅಂದ್ರೆ ದೇವರನ್ನು ಯಾರು ಸೃಷ್ಟಿ ಮಾಡಿಲ್ಲ. ರುದ್ರನನ್ನು ತಂದಿಟ್ಟ, ನೀನು ಸಂಹಾರ ಮಾಡು ಅಂದ. ನಾನು ನೋಡಿಕೊಳ್ಳುತ್ತೇನೆಂದ ಎಲ್ಲರ ಆಗುವವರೆಗೆ. ಅದನ್ನ ದೇವರು ಬಹಳ ದೊಡ್ಡವ, ಸುಲಭದ ಕೆಲಸ ಅಲ್ಲ ಅವನಿಗೆ. ಇವರಿಬ್ಬರನ್ನು ನೋಡಿಕೊಳ್ಬೇಕು, ಇವರಿಬ್ಬರನ್ನು ತಂದಿಡಬೇಕು, ಇವರಿಬ್ಬರಿಗೆ ಕೆಲಸ ಕೊಡಬೇಕು. ಅದನ್ನ ಕೇಶವ ಅಂದ್ರೆ ಇಬ್ಬರಿಗೆ ಕೆಲಸ ಕೊಟ್ಟವ. ದೇಹದಲ್ಲಿಯೂ ನಾನು ನಿಂತಿದ್ದೇನೆ, ಜೀವನಲ್ಲಿಯೂ ನಾನು ನಿಂತಿದ್ದೇನೆ, ದೇಹದಲ್ಲಿ ತುಂಬಿದ ಶಿವನಲ್ಲಿಯೂ ನಾನಿದ್ದೇನೆ, ಜೀವನಲ್ಲಿ ತುಂಬಿದ ಬ್ರಹ್ಮನಲ್ಲಿಯೂ ನಾನಿದ್ದೇನೆ. ಅವರಿಗೂ ಕೆಲಸ ಕೊಟ್ಟಿದ್ದೆ. ಅದರಿಂದ ಬ್ರಹ್ಮೇಶ ಕೇಶವಯುತಂ, ಆ 3 ಜನರನ್ನು ಕರೆದು ಕ್ಷೀರಾಜ್ಯ ಪೂರ್ಣಂ. ನೋಡಿ, 3ಕ್ಕೆ 3 ಬೇಕಿತ್ತಲ್ಲ, ಹಾಲು ತುಪ್ಪ ಮಾತ್ರ ಬಂತಲ್ಲ ಅಂದ್ರೆ, ಅಯ್ಯ ಮಾರಾಯರೆ, 1ರಲ್ಲೇ 2 ಅಲ್ವಾ, ಇದು ಹಾಲು ಮಾತ್ರ ಆ ಲೆಕ್ಕದಲ್ಲಿ. ತುಪ್ಪ ಆದ್ರೆ ಎಲ್ಲಿ ಇರುದು? ಘೃತಮೇವ ಬಯಸಿ ನಿಷಿಕ್ತಂ ಭೂತೆ ಭೂತೇತ ವಸತಿ ವಿಜ್ಞಾನಂ ಸತತಂ ಮಂಥಯಿತವ್ಯಂ ಮನಸಾ ಮಂಥಾನಭೂತೇನ. ದೇವರೆಲ್ಲಿದ್ದಾನೆ ಅಂತ ಕೆಲವರು ಕೇಳುವುದುಂಟು, ಹೆಚ್ಚಿನವರು ಕೇಳುತ್ತಾರೆ. ಗೊತ್ತಿದ್ದವರು ಕೆಲವೊಮ್ಮೆ ಬೈತಾರೆ, ದೇವರೇ ಇಲ್ಲ ಮಾರಾಯರೆ, ಸುಮ್ಮನೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಅಂತ ಹೇಳಿಕೊಳ್ತಾರೆ. ಬನ್ನಿ ನೋಡಿ, ಹಾಲಿನಲ್ಲಿ ತುಪ್ಪ ಉಂಟಾ ಇಲ್ವಾ? ಹಾಲಿನಲ್ಲಿ ತುಪ್ಪ ಎಲ್ಲಿ ಉಂಟು? ಹಾಲಿನಲ್ಲಿ ತುಪ್ಪ ಇದೆ. ಹಾಲಿನ ಪಸೆ ಕಣಕಣದಲ್ಲಿ ತುಪ್ಪದ ಪಸೆ ಉಂಟು. ಹೇಗೆ ಹಿಡಿಯುವುದು? ಅದು ಸುಲಭ ಇಲ್ಲ. ಹಾಲನ್ನು ಕಾಯಿಸಬೇಕು, ಅದಕ್ಕೆ ಎಪ್ಪ ಹಾಕಬೇಕು, ಆನಂತರ ಅದರ ಮೊಸರು ಕಡಿಬೇಕು, ಆನಂತರ ಕಾಯಿಸಬೇಕು, ಮತ್ತೆ ತುಪ್ಪ ಸಿಗ್ತದೆ. ಇಷ್ಟೇ. ಆ ಹಾಲಿನಲ್ಲಿ ತುಪ್ಪ ಇರುವಂತೆ ಎಲ್ಲ ಪದಾರ್ಥಗಳಲ್ಲಿ ದೇವರು ನಿಂತಿದ್ದಾನೆ. ನೀವು ಅದರ ಸಾರವನ್ನು ತೆಗಿಬೇಕು. ಆದ್ದರಿಂದ ಕ್ಷೀರಾಜ್ಯ ಪೂರ್ಣಂ ಹೇಳಿದ್ದು. ಕಲಶದಲ್ಲಿ ಹಾಲು ತುಪ್ಪವನ್ನು ಹಾಕಿ, ಹಾಲಿಗೆ ಅದು ರಾ ಒಂದು ಲೆಕ್ಕದಲ್ಲಿ, ಆನಂತರ ತುಪ್ಪ ಎನ್ನುವುದು ಅದರಿಂದ ಪ್ರಾಡಕ್ಟ್ ಹೊರಗೆ ಬರುವಂಥದ್ದು. ಆದ್ದರಿಂದ ಇಡೀ ಜಗತ್ತಿನ ಹಾಲಿನ ಸ್ಥಾನದಲ್ಲಿ ಬ್ರಹ್ಮ ಇದ್ದಾನೆ, ಅಲ್ಲಿಂದ ತುಪ್ಪದ ಸ್ಥಾನದಲ್ಲಿ ಶಿವ ಬಂದಿದ್ದಾನೆ. ಅವರಿಬ್ಬರನ್ನು ನಿಯಮಿಸಿಕೊಂಡು ಭಗವಂತ ಕೂತಿದ್ದಾನೆ. ಅದನ್ನು 2 ಅವಕಾಶ ಕೊಡ್ತಾರೆ. ಅಗ್ನಿಹೋತ್ರಿಗಳಿಗೆಲ್ಲ ಹಾಲಿನ ಹೋಮವನ್ನು ಮಾಡಲಿಕ್ಕೆ ಹೇಳ್ತಾರೆ, ತುಪ್ಪವನ್ನು ಆಹುತಿ ಕೊಡಲಿಕ್ಕೆ ಹೇಳ್ತಾರೆ. ಯಾವುದು ಆಗ್ಬೋದು ಅಂತ. ತುಪ್ಪ ಕಡಿಯದಿದ್ದರೆ, ಹೊಳಗೆ ತಾರದಿದ್ದರೆ ಹಾಲಿನಲ್ಲೇ ಕೊಡಿ ಅಂತ. ಹಾಗಾಗಿ ಬಹಳ ಚಂದವಾಗಿ 2 ಅನ್ನವನ್ನು, ಘೃತಾನ್ನ ಕ್ಷೀರಾನ್ನ, 2 ಪ್ರಶಸ್ತವಾಗಿ ಉಲ್ಲೇಖ ಮಾಡ್ತಾರೆ. ಒಂದು ದೇವರಿಗೆ ಭಾರಿ ಇಷ್ಟ, ಇನ್ನೊಂದು ಲಕ್ಷ್ಮಿಗೆ. ಘೃತ ಪ್ರತೀಕಾಂತಾನ್ ದೇವೀಂ ಘೃತ ಪೂರ್ಣಾನ್ನದಾಯಿನೀಂ ಅಂತ. ಘೃತ ಪ್ರತೀಕಾಳಾದವಳು ಲಕ್ಷ್ಮಿ, ಹಾಲು ಪ್ರತೀಕನಾದವ ನಾರಾಯಣ. ಅದನ್ನು ನಾರಾಯಣಂ ನಮಸ್ಕೃತ್ಯ ಅಂತ ಹೇಳುವಲ್ಲಿ ಔರ್ಧ್ವದೇಹಿಕ ಕರ್ಮಗಳಲ್ಲಿ ನಾರಾಯಣನಿಗೆ ಹೆಚ್ಚು ಪ್ರಾಶಸ್ತ್ಯ. ಮುಖ್ಯವಾಗಿ ಇಲ್ಲಿಂದ ದಾಟ್ಲಿಕ್ಕೆ ಬೇಕಾದವನು ದೇವರೇ, ಶಿವ ಅಲ್ಲ. ಒಂದು ಸರ್ತಿ ಮಾರ್ಕಂಡೇಯ ತಪಸ್ಸು ಮಾಡಿ ಶಿವನನ್ನು ಕಂಡ. ಶಿವನ ಹತ್ರ ಹೇಳ್ತಾನೆ, ನನಗೆ ಮೋಕ್ಷ ಕೊಡು ಅಂದ. ಅವತ್ತು ಕೇಳ್ತಾನೆ ಮಾರ್ಕಂಡೇಯನ ಹತ್ರ, ನಾನೆಂಥದ್ದು ಮೋಕ್ಷ ಕೊಡುವುದು? ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತ. ನನ್ನದು ಪೋರ್ಟ್ಫೋಲಿಯೋ ಅಲ್ಲ. ನಾನು ನಿನಗೆ ಏನು ಕೊಡ್ತೇನೆ ಕೇಳಿದ್ದೆ, ನಿನಗೆ ಏನು ಬೇಕಾದ್ರೂ ಕೊಡ್ತೇನೆ. ಎಷ್ಟು ಆಯುಷ್ಯ ಬೇಕು ತಗೋ, ಚಿರಂಜೀವಿ ಮಾಡುತ್ತೇನೆ. ಭೋಗ ಸಾಮರ್ಥ್ಯಗಳೆಲ್ಲ ನನ್ನಲ್ಲಿದೆ, ಕೊಟ್ಟು ಬಿಡ್ತೇನೆ. ಮೋಕ್ಷ ಕೊಡೋದು ನನ್ನ ಕೈಯಲ್ಲಿಲ್ಲ. ಮುಕುಂದ ಅಂತ ಹೆಸರು ಇರುವುದು ಯಾರಿಗೆ? ದೇವರಿಗೆ ಮಾತ್ರ. ಜನಾರ್ದನ ಕರೀದು ಯಾರು? ಅವನನ್ನು ಮಾತ್ರ. ಜನಾರ್ದನ ಅಂದರೆ ಜನನ ಅರ್ಧನ ಅಂತ, ಹುಟ್ಟುವುದನ್ನು ನಿಲ್ಲಿಸಿ ಬಿಡುವವ ಅಂತ, ಇನ್ನು ಹುಟ್ಟದಂತೆ ಮಾಡುವವನು ಅಂತ ಅಂದರೆ ಮೋಕ್ಷ ಅಂದರ್ಥ. ಆದ್ದರಿಂದ ಮುಕುಂದ ಅಂದರೆ ಮುಕುಂ ದದಾತಿ, ಮುಕ್ಕು ಅಂದರೆ ಮೋಕ್ಷ, ಮೋಕ್ಷವನ್ನು ಕೊಡುವವನು. ಆದರೆ ಮೋಕ್ಷ ಕೊಡುವುದು ನಾನಲ್ಲ. ನಾನು ಖಾಲಿ ದೇಹ ಅಭಿಮಾನಿ. ಮತ್ತಷ್ಟು ಚಂದದ ದೇಹವನ್ನು, ಬಹಳ ದೀರ್ಘಕಾಲ ಬದುಕುವ ದೇಹವನ್ನೆಲ್ಲ ನಾನು ಮಾಡಬಲ್ಲೆ. ನೋಡಿ, ಈಗ ದೇಹಕ್ಕೆ ಅಭಿಮಾನಿ ಯಾರು ಗೊತ್ತಾಯ್ತು? ಮೃತ್ಯುಂಜಯ ಯಾಕೆ ಹೇಳಿದರೆ ಸಾಯದಂತೆ. ಹೆಚ್ಚಿನವರು ಸಾಯುವವರೆಲ್ಲ ಹೆದರಿ ಮೃತ್ಯುಂಜಯ ಹೋಮ ಮಾಡಿಕೊಂಡು ಏನಾದರೂ ಸಾಯದಂತೆ ಮಾಡು. ನಿಜವಾಗಿ ಸಾಯದಂತೆ ಮಾಡಿ ಪ್ರಯೋಜನ ಇಲ್ಲ, ಗಟ್ಟಿಯಾದ ಶರೀರ ಬರುವಂತೆ ಮಾಡಬೇಕು ಅವನು ನಮಗೆ. ಆದ್ದರಿಂದ ಮುಕುಂದ ಅದು ಜನಾರ್ದನ. ಅದರಿಂದ ನಾರಾಯಣ ಬಲಿ,
ಮತ್ತು ಬೇರೆ ಯಾರ ಬಲಿ ಹೇಳಲಿಲ್ಲ. ಔರ್ಧ್ವದೇಯ ಕರ್ಮದಲ್ಲಿ ಹೆಚ್ಚು ಕಡಿಮೆ ಆದವರಿಗೆಲ್ಲ ಪರಮೋಚ್ಚವಾದ ಸದ್ಗತಿ ಕೊಡುವ ತಾಣ ಯಾವುದು ಕೇಳಿದೆ, ಕರ್ಮ ಯಾವುದು? ನಾರಾಯಣ. ಎಲ್ಲದಕ್ಕೂ ಮಾಡಿಬಿಡಿ ಅಂತ. ಅದರಿಂದ ನಾರಾಯಣನ ಚಿಂತನೆಯನ್ನು ಪ್ರಧಾನವಾಗಿ ಭವಸಾಗರ ಮಗ್ನಾನಾಂ ಶೋಕ ತಾಪೋರ್ಮಿಮ ದುಃಖಿನಾಂ ಧರ್ಮಪ್ಲವ ವಿಹೀನಾನಾಂ ಗತಿರೇಕೋ ಜನಾರ್ದನ. ಇಲ್ಲಿ ಕೃಷ್ಣ ಹೇಳುವ ಮಾತು ಗರುಡನಿಗೆ, ನೋಡು ಈ ದೊಡ್ಡ ಸಮುದ್ರದಲ್ಲಿ ಮುಳುಗಿದ್ದಾನೆ, ಪರವಾಗಿಲ್ಲ ರೀ, ತೆಪ್ಪ ಏನೋ ಸಿಗುತ್ತೆ ಹೇಳಿದರೆ ತೆಪ್ಪವೂ ಇಲ್ಲ, ಯಾರು ಬರುವುದೂ ಇಲ್ಲ, ಅಪ್ಪನೂ ಇಲ್ಲ ತೆಪ್ಪವೂ ಇಲ್ಲ, ಮತ್ತೆ ಹೇಗೆ ದಾಟ್ತಾನೆ? ಇಲ್ಲ, ಏನಾದರೂ ಈಜಾಡಿಕೊಂಡು ಹೋಗ್ತಾನೆ. ಮುಸುಡಿಗೆ ಬಡಿತಾ ಉಂಟು ಅಲೆಗಳು. ಸಮುದ್ರದಲ್ಲಿ ಈಜುವುದೊಂದು ಅರ್ಥ ಉಂಟ? ಅಲೆಗಳು ಹೊಡಿತಾವೆ, ಒಂದಿಷ್ಟಲ್ಲ. ಎಲ್ಲಿ ಉಂಟು ನಮಗೆ ಕೇಳಿದೆ? ಈ ಸಂಸಾರವೇ ದೊಡ್ಡ ಸಮುದ್ರ. ವಾದರಾಜರು ಹೇಳ್ತಾರೆ ಅವರು, ಇವರು ಈಜಲಿಕ್ಕೆ ಹೊರಟದ್ದಲ್ಲ, ಇವ ಮುಳುಗ್ಲಿಕ್ಕೆ ಹೊರಟದ್ದು. ಯಾಕೆಂದರೆ ಹಗ್ಗದಲ್ಲಿ ಎಲ್ಲ ಕಟ್ಟಿಕೊಂಡಿದ್ದಾನಂತೆ. ಮನೆ, ಮಾರು, ಮಠ, ಮಂದಿರ, ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು, ದುಡ್ಡು, ಗಂಟು ಎಲ್ಲ ಇದನ್ನೆಲ್ಲ ಹೊತ್ಕೊಂಡು ಹೋಗೋದನ್ನು. ಎಲ್ಲಿ ಮುಳುಗ್ತದೆ ಅಂತಾನೆ. ಗಂಟೆ ಎಲ್ಲ ಚೂರು ಬಿಟ್ಟರೆ ಆದರೂ ಆರಾಮಾಗಿ ಈಜ್ಬೋದಿತ್ತವ. ದಾರಾ ಗಾರಾದಿ ಭಾರಾಹ ಕಿಮಿಹ ಸುಖಕರಾಹ ಸ್ನೇಹ ಪಾಶೈರ್ ನಿಬದ್ಧಾ. ಪ್ರೀತಿ ಎಂಬ ಪಾಶದಲ್ಲಿ ಕಟ್ಟಿ ಹಾಕಿಕೊಂಡು ಮನೆ, ಮಠ, ಮಂದಿರ, ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು, ದುಡ್ಡು ಎಲ್ಲ ಕಟ್ಟಿಕೊಂಡು ಹೋಗ್ತಾರಲ್ಲ, ಇವ ಮುಳುಗದೆ ಮತ್ತೆ ಬದುಕ್ತಾನ ಕೇಳ್ತಾ. ಅದು ಬಿಡುವುದೂ ಇಲ್ಲ, ಈಚೆ ಈಜಾಡುವುದನ್ನು ನಿಲ್ಲಿಸುವುದಿಲ್ಲ, ಅಂತ ಪಾಪಿ ಇವ ಅಂತ. ಆದ್ರಿಂದ ನಿಜವಾಗಿ ಕೃಷ್ಣ ಹೇಳ್ತಾನೆ, ಭವ ಸಾಗರ ಮಗ್ನಾನಾಂ ಶೋಕ ತಾಪೋರ್ಮಿ ದುಃಖಿನಾಂ. ಊರ್ಮಿಗಳು, ಅಲೆಗಳು. ದಾಸರು ಹೇಳ್ತಾರಲ್ಲ, 6 ಅಲೆಯ ನೋಡಂಬಿಗ ಅಂತೇಳಿ, ಅದನ್ನು ನಿವಾರಿಸು ಅಂತ. 6 ಅಲೆ ಬಡಿತಾ ಉಂಟು, ಮೇಲಿಂದ ಮೇಲೆ ಹೊಡಿತಾ ಉಂಟು ಮನುಷ್ಯನಿಗೆ. ಎಲ್ಲಿ ಉಂಟು ಅಂತ ಹುಡುಕ್ತಾರೆ. ಆರಾಮಿದ್ದೇನಲ್ಲ, ಮನೆ ಮೇಲೆ ಕಟ್ಟಿದ್ದೇನೆ, ಈ ಸರ್ತಿ 2 ಇಂಚು ಮೇಲೆ ಎಬ್ಬಿಸಿದ್ದೇನೆ. ಎಂತ ಕರ್ಮ ಎಬ್ಬಿಸಿ ಏನು ಪ್ರಯೋಜನ ಆಯ್ತು ಕೇಳಿ. ಅಲೆ ಯಾವುದು ಗೊತ್ತುಂಟ? ನಮಗೆ 3 ಕಡೆಯಲ್ಲಿ ತೊಂದರೆ, ಬಿಡಲಿಕ್ಕೆ ಬರುವುದಿಲ್ಲ. ಒಂದು ಆಧ್ಯಾತ್ಮಿಕ, ಒಂದು ಆದಿಭೌತಿಕ, ಒಂದು ಆದಿದೈವಿಕ. ಆದಿಭೌತಿಕ ಅಂದರೆ ಇದು ಭೂತ ಶರೀರ. ಎಲ್ಲಿ ಉಂಟು ಕೇಳಬೇಡಿ, ಪಂಚಭೂತಗಳು ಉಂಟು ನಮ್ಮಲ್ಲಿ. ನಾವೇ ದೊಡ್ಡ ಭೂತ ಈಗ ನೋಡಿ, ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಒಂದು ಪೃಥ್ವಿ ಭೂತ, ಮಣ್ಣು ಭೂತ, ಮತ್ತೊಂದು ನೀರು ಭೂತ. ಭೂತ ಅಂದರೆ ಎಲ್ಲ ಕಡೆ ಇರುವುದೊಂದು ಎಕ್ಸಿಟ್. ಭೂತ ಶಬ್ದಕ್ಕೆ ಅರ್ಥ ಇದೆ ಅಂತ ಅರ್ಥ, ಎಕ್ಸಿಟ್. ಅದನ್ನ ಅರ್ಥ ಜನ ಗೊತ್ತಿಲ್ಲ. ಇರುವಂತ ಸಂಗತಿಗಳು ಅಂತ. ಮಣ್ಣು ಮೈಯಿಂದ ತೆಗಿಲಿಕ್ಕೆ ಬರುವುದಿಲ್ಲ, ಇದು ಮಣ್ಣಿನ ವಿಕಾರ ದೇಹ. ನಾವು ಊಟ ಮಾಡೋದು ಅನ್ನ ಇತ್ಯಾದಿಗಳಲ್ಲ, ಅದೆಲ್ಲ ಮಣ್ಣಿಂದ ಆಗುವುದಲ್ವಾ. ಮತ್ತೆ ಪುನಃ ನಾವು ಮಣ್ಣೇ ಮೆತ್ತುವುದು ಇದಕ್ಕೆ. ಅನ್ನಮಯ ಕೋಶ ನಮ್ಮದು ನೋಡ್ಲಿಕ್ಕೆ ಹೋದ್ರೆ ಹೊರಗಿನಿಂದ. ಅನ್ನ ಮೆತ್ತುವುದು ಹೇಗೆ? ನೀರಿನಿಂದ. ನೀರು ಕಲಡಿಸಿ ಹಾಕದಿದ್ರೆ ಆಗುವುದಿಲ್ಲ ಅದಕ್ಕೆ, ಅಕ್ಕಿ ಹಾಕಿ ಅಥವಾ ಇತರ ಪದಾರ್ಥಗಳು. ಆದ್ರಿಂದ ಈ ದೇಹ ಮಣ್ಣು ನೀರಿನಿಂದೇ ಆದತ್ತು. ಹೆಚ್ಚು ಇದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನೀರೇ ಹೆಚ್ಚು, ಮಣ್ಣೇ ಹೆಚ್ಚು. ಮತ್ತೆ ನಡುವೆ ಬೆಂಕಿ ಉಂಟು, ಮುಟ್ಟಿ ನೋಡ್ತಾರೆ ಕೆಲವೊಮ್ಮೆ, ಬಿಸಿ ಉಂಟ ಬಚಾವ್ ಪರವಾಗಿಲ್ಲ. ಆದ್ರೆ ನಾವು ಕೆಲವು ಪದಾರ್ಥಗಳನ್ನು ಬಿಸಿ ಮಾಡಿ ತಿಂತೇವೆ, ಕೆಲವೊಮ್ಮೆ ಬಿಸಿ ಮಾಡಿದ ನಂತರ ಫ್ರಿಜ್ಜಿನಲ್ಲಿ ಇಟ್ಟು ತಿಂತೇವೆ ಹಾಳಾಗ್ಲಿಕ್ಕೆ, ಏನಾಗಿರ್ಲಿ. ಅಂತೂ ಒಟ್ಟಾರೆ 3 ಅಂತೂ ಬೇಕು, ಮಣ್ಣು, ನೀರು, ಬೆಂಕಿ. ಇದು ಅನ್ನಮಯ ಕೋಶ. ಅದರ ಒಟ್ಟಿಗೆ ಇನ್ನು ಮುಂದೆ ಹೋದ್ರೆ ಉಸಿರಾಟ ಇರ್ತದೆ, ಪ್ರಾಣಮಯ ಕೋಶ. ಗಾಳಿ ಉಂಟು, ಅಲ್ಲ ಅತ್ತ ಇತ್ತ ಗಾಳಿ ಹೋಗ್ತದೆ. ಗಾಳಿ ಹೋಗ್ಲಿಕ್ಕೆ ಜಾಗ ಬೇಕು. ಆಕಾಶ ಉಂಟು, ಆಕಾಶ ಇಲ್ಲದೆ ಗಾಳಿ ಸಂಚಾರ ಆಗುವುದಿಲ್ಲ. ಆದ್ರಿಂದ ಇದು ಪಂಚಭೂತಗಳ ಮೇಳನ ನಮ್ಮ ದೇಹ ಅಂದ್ರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, 2 ಲೇಯರ್ಗಳಲ್ಲಿ ಎಲ್ಲ ಆಯ್ತು. ಭೂತಗಳು ಸೇರಿಕೊಂಡಿವೆ. ಈ ಭೂತಗಳು ಉಪಚಯಗೊಳ್ಳಬೇಕಾದ್ರೆ, ಬದುಕಬೇಕಾದ್ರೆ, ಹೋಗಬೇಕಾದ್ರೆ ನಾನೀಗ ಹೇಳಿದ ಹಾಗೆ ಊಟ ಆಗಲೇಬೇಕು, ನೀರು ಕುಡಿಯಲೇಬೇಕು. ನೀರು ಬಿಡ್ತೇನೆ ಹೇಳಿದ್ರೆ ಆಗುವುದಿಲ್ಲ, ಊಟ ಬಿಡ್ತೇನೆ ಹೇಳಿದ್ರೆ ಆಗುವುದಿಲ್ಲ. 1-2 ದಿನ ಪರವಾಗಿಲ್ಲ, ನಡೀತದೆ, ಮುಂದೆ ಹೋಗುವುದಿಲ್ಲ. ಯಾಕೆಂದ್ರೆ ನಾಳೆ ಕುಡಿಲಿಕ್ಕೆ ಉಂಟು ಎನ್ನುವುದರಿಂದ 1 ದಿನ ಹೋಗ್ತದೆ. ಏಕಾದಶಿ ಮಾಡುವುದು ಯಾವಾಗ ಒಳ್ಳೆಯದು? ದ್ವಾದಶಿ ಇರುವುದರಿಂದ. ದ್ವಾದಶಿ ಇಲ್ಲ ಹೇಳಿದ್ರೆ, ಪರ್ಮನೆಂಟ್ ಏಕಾದಶಿ ಹೇಳಿದ್ರೆ ಯಾರು ಮಾಡುವುದೇ ಇಲ್ಲ ಬನ್ನಿ. ಆದ್ರಿಂದ ಈ ದೇಹದಲ್ಲಿ ಭೌತವಾದ 2 ಪೀಡೆ ಉಂಟು. ಯಾವುದು? ಕ್ಷುತ್ ಪಿಪಾಸೆ, ಹಸಿವು ಬಾಯಾರಿಕೆ. ಹಸಿವು ಬಾಯಾರಿಕೆಯನ್ನು ಏನು ಮಾಡಿದರೂ ಮೆಟ್ಲಿಕ್ಕೆ ಆಗುವುದಿಲ್ಲ, ಕ್ರಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ಕಂಪ್ರೆಸ್ ಮಾಡುವುದು, ಕಮ್ಮಿ ಮಾಡುವುದು, ಇಷ್ಟೇ ಮಾಡುವುದು, ಇದೇ ಮಾಡುವುದು ಹೊರತುಪಡಿಸಿ ಇಲ್ಲ ಮಾಡಲಿಕ್ಕೆ ಈ ದೇಹಕ್ಕೆ ಆಗುವುದಿಲ್ಲ. ಏನಾದರೂ ಕೊಡಿ, ಏನಾದರೂ ಕೊಡಬೇಕು. ಸಾಯ್ಲಿಕ್ಕೆ ಬಿದ್ದವನು ಕೇಳ್ತಾ ಇರ್ತಾನೆ, ಏನಾದರೂ ಕೊಡಿ ಅಂತ ಮಾಡ್ತಾ ಇರ್ತಾನೆ. ಮನೆಗೆ ಡ್ರಿಪ್ಸಲ್ಲಿ ಆದರೂ ಕೊಡ್ತಾ ಇರ್ತಾರೆ, ತಿನ್ಲಿಕ್ಕೆ ಆಗದಿದ್ರು. ಬೇರೆ ಕಡೆಯಲ್ಲಿ ಆದರೂ ಹೊಟ್ಟೆ ಮಾಡಿ ಹಾಕ್ತಾರೆ, ತಿಂದುಕೊಳ್ಳಿ ಅಂತ. ದೇಹ ಹಾಗೆ, ದೇಹ ಧಾರಣೆ ಆಗುವುದಿಲ್ಲ, ಆಹಾರ ಇಲ್ಲದೆ ಆಗುವುದಿಲ್ಲ. ಇದು ಮನುಷ್ಯನ ಕ್ರಮ. ಅದು ಆಹಾರ ತಿನ್ನುವುದು ಹೇಗಿರ್ತದೆ? ಅನ್ನವಶಿತಂ ತ್ರೇಧಾ ವಿಧೀಯತೆ ಅಂತ. ಉಂಡ ಆಹಾರ 3 ಬಗೆ ಆಗ್ತದೆ. ಅದರಲ್ಲಿ ಬೇಡದಿದ್ದದ್ದು ಮಲ ಆಗ್ತದೆ. ಆದ್ರಿಂದ ಆದಷ್ಟು ಒಳ್ಳೆಯದನ್ನು ತಿನ್ನಬೇಕು, ಕಮ್ಮಿ ಆಗಲಿಕ್ಕೆ. ಆನಂತರ ಒಳ್ಳೆಯದಿದ್ದದ್ದು ಮಾಂಸ ಖಂಡ ಆಗ್ತದೆ. ತುಂಬ ಸೂಕ್ಷ್ಮ ಆದದ್ದು ಮನಸ್ಸಾಗುತ್ತೆ. ಮನಸ್ಸಿಗೆ ಶಕ್ತಿ ಬೇಕಾ? ಒಳ್ಳೆ ಆಹಾರ ಪಡಿಬೇಕು. ಆದ್ರಿಂದ ಮನಸ್ಸಿಗೆ ಒಳ್ಳೆಯದಾಗಲಿಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿ ಅನ್ನೋದು ವಿಸ್ತಾರಗೊಳ್ಳುತ್ತೆ. ಎಂತ ನೀವು ಮಾಡುವುದಾದ್ರೂ ದೇವರಿಗೆ ಒಪ್ಪಿಸಿ.
ದೇವರೇ ಇದು ನಿನಗೆ ಸಮರ್ಪಣೆ ಆಗಿದೆ ಅಂತ ತಿಳ್ಕೊಳ್ತೇನೆ ಅಂತ ಹೇಳಿ ಕೈ ಮುಗಿದು ದೇವರನ್ನು ಕರೀರಿ, ನಾರಾಯಣ ಅನ್ನಿ, ಮತ್ತೆ ತಿನ್ನಿ ಅಂತ. ಆದರೆ ಮನಸ್ಸು ಆದ್ರಿಂದ ಒಳ್ಳೇದಾಗ್ತದೆ. ಇಲ್ಲಾದರೆ ಮಾಂಸಗಳು ಹೆಚ್ಚಾಗ್ತವೆ. ಆಚೆ ಈಚೆ ನೋಡಬೇಕಾದ್ರೆ ಗಟ್ಟಿ, ಇಂಥ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಕಾಲು ಮುರಿತದೆ ಅದ್ರದ್ದು 4 ಮತ್ತೆ ಅವನು. ಹಾಗಾಗಿ ಪ್ರಯೋಜನ ಇಲ್ಲ ಆಗತ್ತೆ. ಮತ್ತೆ ಮಲ ಆಗಿ ಹೋಗ್ತದೆ, ಫ್ಯಾಕ್ಟ್ರಿ ಆಗ್ತದೆ, ಗೊಬ್ಬರದ ಫ್ಯಾಕ್ಟ್ರಿ ಆಗ್ತದೆ ಬೇಡದಿದ್ದ ತಿಂದರೆ. ಅದರಿಂದ ಊಟ ಮಾಡಿದ್ದಾಗಲಿ, ನೀರು ಕುಡಿದದ್ದಾಗಲಿ ಎಲ್ಲವೂ ಪ್ರತಿಯೊಂದು ಪದಾರ್ಥದಲ್ಲಿಯೂ 3 ಗುಣ ಇದೆ. ತಮೋ ಗುಣ ಕೆಳಗೋಗುತ್ತೆ, ರಜೋಗುಣ ಸುತ್ತು ತಿರುಗುತ್ತೆ, ಸತ್ವಗುಣ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮೇಲಕ್ಕೆ ಹೋಗುತ್ತೆ ಮನಸ್ಸಾಗಿ. ಅದು ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ತಿನ್ನಬೇಕು ಅಂತ ನಾವೇ ಡಿಸೈಡ್ ಮಾಡಲಿಕ್ಕೆ. ನಾವು ರಾಕ್ಷಸರಾಗಬೇಕಾ, ಹಾಳನ್ನೇ ತಿನ್ನಬಹುದು. ನಾವು ನಡುವಿನವರಾಗಬೇಕಾ, ಅಂಥದ್ದೇ ತಿನ್ನಬಹುದು. ನಾವು ಉತ್ತಮರಾಗಬೇಕಾ, ಎತ್ತರದ್ದನ್ನೇ ತಿನ್ನಬೇಕು. ನಾವೇ ಆಹಾರದಲ್ಲಿ ಗಮನ ಕೊಡಲಿಕ್ಕೆ ಹೀಗೆ ಭೌತವಾದ ಶರೀರದಲ್ಲಿ ಹಸಿವು ಬಾಯಾರಿಕೆ ಎನ್ನುವ 2 ಪೀಡೆ, 2 ಅಲೆ ನಿರಂತರ, ಒಂದಿನ ಅಂತಲ್ಲ, ಒಂದು ಹೊತ್ತು ಅಂತಲ್ಲ. ನೋಡ್ಲಿಕ್ಕೆ ಹೋದ್ರೆ ದಿನಕ್ಕೊಮ್ಮೆ ಬರ್ತಾ ಇದ್ರಿ ಇಲ್ಲ, ಹಿಂದಿನವರೆಲ್ಲ ದಿನಕ್ಕೊಮ್ಮೆ ಊಟ ಮಾಡ್ತಿದ್ರು, ಏಕಭೋಜಿಗಳು, ಏಕಭುಕ್ತ ಅಂತ. ಇವತ್ತಾಗುವುದಿಲ್ಲ. ಮತ್ತೆ ಹಿಂದಿನವರು 2 ಊಟಕ್ಕೆ ಬಂದರು, ಮಧ್ಯದಲ್ಲಿ ಏನು ತಿನ್ನುವುದಿಲ್ಲ. ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಊಟ, ರಾತ್ರಿ ಊಟ ಮಾಡಿದರೆ ಮರುದಿನ ಮಧ್ಯಾಹ್ನ ಊಟ. ಇದು ಶರ್ತ ಅವರದ್ದು. ಈಗ ಅದು ಇಲ್ಲ. ಮತ್ತೆ ಪಾಸುಗಳಲ್ಲಿ ಹಿಂದೆ ಎಲ್ಲ ಊಟದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಅಂತ ಇತ್ತು. ಈಗ 3 ಹೋಗಿ 6 ಆಗಿದೆ. ಮನೆಯಲ್ಲಿ ತಿಂದು ಹೋಗ್ತಾರೆ, ಆಫೀಸಲ್ಲಿಯೂ ತಿನ್ಲಿಕ್ಕೆ ಸಿಗ್ತದೆ. ಮನೆಯಲ್ಲಿ ಕುಡ್ದಿರ್ತಾರೆ, ಆಫೀಸ್ ಹೋದ ತಕ್ಷಣ ಕುಡ್ಲಿಕ್ಕೆ ಇರ್ತದೆ. ಮತ್ತೆ ಯಾರಾದ್ರೂ ಗೆಸ್ಟ್ ಬಂದರೆ ಅವರೊಟ್ಟಲ್ಲಿ ಕುಡಿಲಿಕ್ಕೆ ಉಂಟು, ತಿನ್ಲಿಕ್ಕೆ ಉಂಟು. ಮತ್ತೆ ಮಧ್ಯಾಹ್ನ ಹೇಗೆ ಊಟ ಆಗ್ತದೆ. ಊಟ ಆದದ್ದು ಹೊರಗೆ ಹೋಗುವಾಗ ಐಸ್ ಕ್ರೀಮ್ ಏನು, ಆ ನಂತರ ಅದೆಂಥದ್ದು ಬೀಡ ಅಂಗಡಿಯವರ ಬೀಡದ್ದೇನು, ಮತ್ತೆ ಚಾಕ್ಲೇಟ್ ಏನು, ಇದನ್ನೆಲ್ಲ ತಿಂದುಕೊಂಡೇ ಹೋಗ್ತಾನೆ ದಾರಿ ಉದ್ದಕ್ಕೆ. ಮತ್ತೆ ಚೂಯಿಂಗಮ್ ಅದು ನಿಲ್ಲಿಸ್ಲಿಕ್ಕಿಲ್ಲ. ಮತ್ತೆ ಸಾಯಂಕಾಲ ಟಿಫಿನು, ಅದರ ಮಧ್ಯೆಯಲ್ಲಿ ಯಾರಾದರೂ ಬಂದರೆ ಮತ್ತೆ ರಾತ್ರಿ ಊಟ. ಆನಂತರ ಊಟ ಆದ ನಂತರ ಏನಾದರೂ ಇರ್ತದೆ ಫ್ರೂಟ್ಸ್ಗಳದೆಲ್ಲ, ಅದೆಲ್ಲ ಚಾಕು ಚೂರಿ ಎಲ್ಲ ತರಲಿ 10-12 ಆಯುಧಗಳು, ಸರ್ವಪ್ರಹರಣ ಆಯುಧ ಇರುವುದು 4-5 ಫ್ರೂಟ್ಸ್ಗಳಾದರೂ ಹೊಡಿಲಿಕ್ಕೆ ಬಡಿಲಿಕ್ಕೆ ಎಲ್ಲ ಬೇಕಾದ್ದನ್ನೆಲ್ಲ ಮಾಡಿ, ಒಂದು ಸೇಬು ಕತ್ತರಿಸಲಿಕ್ಕೆ ಒಂದು ಬೇರೆ ಬಗೆ, ಇದೆಲ್ಲ ಮಾಡಿದ್ದಾರೆ ಆಯುಧಗಳೆಲ್ಲ. ಆ ಬಳಿಕ ಎಚ್ಚರ ಆದರೆ ಫ್ರಿಜ್ಜಲ್ಲಿ ಎಂತುಂಟು ನೋಡ್ತಾನೆ, ಬಾಯಿ ಹಾಕಲಿಕ್ಕೆ, ತಿನ್ನಲಿಕ್ಕೆ, ಕುಡಿಲಿಕ್ಕೆ ನೋಡಿ. ಆದ್ದರಿಂದ ರಾತ್ರಿ ಬೆಳಗ್ಗಿನವರೆಗೂ, ಬೆಳಿಗ್ಗೆ ರಾತ್ರಿವರೆಗೂ ತಿನ್ನುವುದೇ ಆಯಿತು ನಮ್ಮದು. ಆದರೆ ಈ ಅಲೆಗಳ ಸುದ್ದಿ ಏನು ಹೇಳೋ ಇನ್ನೊಂದಿದೆ, ಇದು ಆದಿ ಭೌತಿಕ ಆಯಿತು. ಇನ್ನು ಆಧ್ಯಾತ್ಮಿಕ ಅಂತ ಇದೆ. ಆತ್ಮ ಅಂದರೆ ಮನಸ್ಸು. ಉದರೇದಾತ್ಮನಾತ್ಮಾನಂ ನಾತ್ಮಾನವ ಸಾಧಯೇತ್ ಅಂತ. ಆ ಮನಸ್ಸು ಗಟ್ಟಿ ಮಾಡಲಿಕ್ಕೆ ಏನಿಲ್ಲ ನಮ್ಮಲ್ಲಿ ಆಯುಧಗಳು. ಹಾಗಾಗಿ ಮನಸ್ಸಿಗೆ ಯಾವತ್ತು ಪೀಡೆಯನ್ನು ಕೇಳಿದರೆ ನಮಗೆ ಹೊಡಿತಾ ಇರುವುದು ನೋವು, ಸಂಕಟ ಎಲ್ಲ. ಶೋಕ, ಮೋಹ, ದುಃಖ, ಉದ್ದನೆಯ ದುಃಖ, ಮತ್ತೆ ಮೋಹ, ಅಜ್ಞಾನ. ಏನು ಗೊತ್ತಿಲ್ಲ ವಿಷಯ, ನಾಳೆ ಏನು ಗೊತ್ತಿಲ್ಲ. ನಾಳೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಅಳುದ್ನ. ಒಂದು ಕತ್ತಲು ಕೋಣೆಗೆ ಒಂದು ಮಗುವನ್ನು ಹೋಗಿ ಹೇಳಿದ್ರೆ ಅದು ಹೋಗುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಏನುಂಟು ಗೊತ್ತಿಲ್ಲ, ಅದಕ್ಕೆ ಲೈಟ್ ಆಗಿ ಹೋಗ್ತದೆ. ಇಷ್ಟೇ ನಮ್ಮ ಇಡೀ ಪ್ರಪಂಚವೇ, ಈ ಸಂಸಾರವೇ ನಮಗೊಂದು ಕತ್ತಲು ಕೋಣೆ. ಯಾಕೆಂದ್ರೆ ನಾಳೆ ಏನು ಗೊತ್ತಿಲ್ಲ, ನೆಕ್ಸ್ಟ್ ವಾಟ್ ಚೇಂಜ್. ಹೀಗಾಗಿ ನಾವು ಹೆದರುವುದು, ಅದರಿಂದ ಅಳುವುದು ಒಬ್ಬರೇ. ಹೀಗಾಗಿ ಶೋಕ ಮತ್ತು ಮೋಹ ಎಳೆದುಕೊಂಡು ನಮ್ಮನ್ನು ಎಳಿತದೆ. ಇದು ಮಾನಸ ಪೀಡೆ. ಇದು ಯಾರಿಗೆ ಹೇಳಿ ಏನು, ಎಲ್ಲರಿಗೂ ಅದೇ ರೀತಿ ಇದೆ. ಎಲ್ಲರಿಗೂ ನಾಳೆ ಏನು ಗೊತ್ತಿಲ್ಲ. ಆದ್ರಿಂದ ಯಾರು ಇವತ್ತು ಆರಾಮವಾಗಿ ಬದುಕುವುದಿಲ್ಲ. ಎಷ್ಟು ದುಡ್ಡಿದ್ದವನು ಇನ್ನೂ ದುಡ್ಡು ಒಟ್ಟು ಮಾಡ್ತಾರೆ. ಯಾಕೆಂದರೆ ನಾಳೆ ನನಗೆ ಹೇಗೆಪ್ಪ ರೋಗಗಳು ಬಂದರೆ, ಮುತ್ತಿಗೆ ಹಾಕಿದರೆ ಬದುಕುವುದು ಹೇಗೆ ಅಂತ. ಒಂದು ಉಸಿರಾಟಕ್ಕೆ ಒಂದು ಸಿಲಿಂಡರ್ ಎಷ್ಟು ದುಡ್ಡು ಕೊಡವೇ ಲೆಕ್ಕ ಹಾಕ್ತಾನೆ. ಆದ್ದರಿಂದ ಪ್ರತಿಯೊಬ್ಬರು ಇವತ್ತು ದುಡಿಯುವುದು ಯಾಕೆ ಅಂದರೆ ನಾಳೆ ಏನಾದರೂ ಒಳ್ಳೇದಾಗತ್ತಾ. ದೇವರು ಪ್ರಶ್ನೆ ಅದನ್ನೇ ಕೇಳಿದ. ವ್ಯಾಸರು ಒಂದು ಕಡೆ ಕ್ರಾಸ್ ಕ್ವೆಶ್ಚನ್ ಮಾಡ್ತಾರೆ, ನಿನಗೆ ಒಳ್ಳೆ ಮಕ್ಕಳೆಲ್ಲ ಇದ್ದಾರಪ್ಪ ಬೇಕಾದಷ್ಟು ಅಲ್ಲ, ಒಳ್ಳೆಯವರಿದ್ದಾರಪ್ಪ ಅಲ್ಲ. ಹಾಗಾದರೆ ನೀನು ದುಡ್ಡು ಮಾಡುವುದೆಲ್ಲ ಯಾಕೆ ಸುಮ್ಮನೆ? ಮಕ್ಕಳೇ ಅವರವ್ರ ಪಾಡಿಗೆ ಮಾಡ್ತಾರಲ್ಲ, ನೀನು ದಾನ ಧರ್ಮ ಮಾಡಿ ಒಳ್ಳೆಯದೆಡೆಗೆ ಸಾಗು, ನೀನು ಹೊರಡು ಅಂತ. ಎಲ್ಲಿ ಆದರೂ ಎಂತಾದರೂ ಆದರೆ ಅಂತ ಶುರು ಮಾಡ್ತಾನೆ. ಮತ್ತೆ ಕೇಳ್ತಾನೆ, ನಿನ್ನ ಮಕ್ಕಳೆಲ್ಲ ಒಳ್ಳೆಯವರಿಲ್ವಾ? ಸ್ವಲ್ಪ ಕೆಲವರಿಗೆ ದುರಭ್ಯಾಸ ಎಲ್ಲ ಉಂಟು, ಅವನೇನೋ ವ್ಯವಹಾರ ಎಲ್ಲ ಕಂಕಣೆ ಹಾಕಿಯಾನು ಅಂತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಏನು ಕೆಟ್ಟವರಲ್ಲ ನಿನ್ನ ಮಕ್ಕಳು? ಹೌದು. ಮತ್ತೆ ಅವರಿಗಾಗಿ ದುಡ್ಡು ಇಡ್ತಿ ಕೆಟ್ಟದ್ದು ಮಾಡಲಿಕ್ಕೆ, ಕುಡಿಲಿಕ್ಕೆಲ್ಲ, ಖಾಲಿ ಮಾಡು ಬಾ, ಒಳ್ಳೇದು ಮಾಡಿ ಬಾ ಅಂದ. ಇವನಿಗೆ ಆಚೆ ಹೋದ್ರೂ ಬಿಡುದಿಲ್ಲ, ಈಚೆ ಹೋದ್ರೂ ಬಿಡುದಿಲ್ಲ, ಧರ್ಮ ಸಂಕಟ. ಆದ್ದರಿಂದ ಮನುಷ್ಯ ಏನಾಗುತ್ತೆ ಎಂದು ಗೊತ್ತಿಲ್ಲದೇನೆ ಇವತ್ತು ದುಃಖ ಅನುಭವಿಸ್ತಾನೆ. ನೋಡಿ, ದುರ್ಯೋಧನ ಸಾಯುವವರೆಗೂ ಆಗ್ತದ ನೋಡಿದ. ಧೃತರಾಷ್ಟ್ರ ಯಾವತ್ತು ನೋಡಿದ್ರು ಬಿಟ್ಟು ಕೊಡ್ಲಿಕ್ಕೆ ಹೋಗಲಿಲ್ಲ, ಹಾಳಾಗಿ ಹೋಯ್ತು. ಆದ್ದರಿಂದ ಮನುಷ್ಯ ಶೋಕ ಮೋಹದಿಂದ ಮಾನಸಿಕವಾದ ಕಾಯಿಲೆ ಹೇಳಿಕೊಳ್ಳಿಕ್ಕೆ ಬರುವುದಿಲ್ಲ. ಆದರೆ ಗೊತ್ತಾಗದೇ ಇರೋದ್ರಿಂದ ಅಳ್ತಾ ಇರ್ತಾನೆ, ದುಃಖಿಸ್ತಾ ಇರ್ತಾನೆ, ಒದ್ದಾಡ್ತಾನೆ. ಕೊನೆಗೆ ಯಾಕೆ ಕೇಳಿದರೆ ಅದು 30ನೇ ತಾರೀಕಿಗೆ ಖುಷಿ ಆಗ್ತದೆ ಅಂತ, ಸಂಬಳ ಬರ್ತದೆ. ಸರಿ, ಮತ್ತೆ ಮರುದಿನ ಪುನಃ ಒದ್ದಾಡೋದು ಯಾಕೆ? ಅದು ಇನ್ನೊಂದು 30ಕ್ಕೋಸ್ಕರ ಅಂತ. ಯಾವತ್ತಿನವರೆಗೆ ರಿಟೈರ್ಡ್ ಆಗುವವರೆಗೆ ಅಂದ.
ರಿಟೈರ್ಡ್ ಆದ ನಂತರ ಕೇಳ್ತಾರೆ ದೇವರು ಆರಾಮವೇಗೆ ಕೇಳಿದ ಬಂತಲ್ಲ ಎಲ್ಲ ಒಂದಿಷ್ಟು ಮುದ್ದೆ ದುಡ್ಡೆಲ್ಲ ಅಲ್ಲ ಅದೆಲ್ಲಿ ಅದ್ರ ಖಾಲಿ ಆದ್ರೆ ಈಗ ನಾನು ಬೇರೆ ಕಡೆಗೆ ಸ್ವಲ್ಪ ಸೇರ್ಲಿಕ್ಕಿದ್ದೇನೆ, ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಉಂಟು ನೋಡ್ತೇನೆ, ಅಂಗಡಿಯಲ್ಲಿ ಕೂತ್ಕೊ ಎಂತ ಕರ್ಮಕ್ಕೆ ಸ್ವಲ್ಪ ಗಟ್ಟಿ ಇದ್ದೇನಲ್ಲ ಮಾಡಲಿಕ್ಕೆ. ಇನ್ಯಾವಾಗ ನೀನು ರಿಟೈರ್ಡ್ ಆಗ್ತಿ ಕೇಳಿದ್ರು. ಈವಾಗಲೇ ಕಿವಿ ಕೇಳುವುದಿಲ್ಲ, ಕಣ್ಣು ಸರಿ ಕಾಣುವುದಿಲ್ಲ, ಮೈ ಕೈಗೆಲ್ಲ ದಂಟೆ ಇಲ್ಲದೆ ಆಗುವುದಿಲ್ಲ, ಮತ್ತೆ ಇನ್ಯಾವಾಗ ನೀನು ನನ್ನನ್ನು ಕರಿತಿ ಅಂತಾನೆ ದೇವರು. ಆದ್ರಿಂದ ಈ ಊರ್ಮಿ ಉಂಟಲ್ಲ ಮನುಷ್ಯನಿಗೆ ಯಾವತ್ತು ಬಡಿತದೆ. ಇನ್ನೆರಡುಂಟು ಆದಿ ದೈವಿಕವಾದದ್ದು. ಆದಿ ದೈವಿಕವಾದ ಅಂದ್ರೆ ದೇವರು ಕೊಟ್ಟ ಬಳುವಳಿ. ಅದೇನು ಕೇಳಿದ್ರೆ ಜರ ರೋಗ. ರೋಗ ಯಾವತ್ತು ಬರ್ತದೆ ಹೇಳಿ ಬರುವುದಿಲ್ಲ. ಕ್ಯಾಲೆಂಡರ್ ನೋಡಿ ರಜೆ ದಿವಸವೇ ಬರ್ತದೆ ಅಂತ ಇಲ್ಲ. ಮುಪ್ಪು ದಿನಾ ಬಂದಿದೆ, ಅದೆಲ್ಲ ಇಲ್ಲ. ಅದು 70 ರಾಜೆ 80 ರೀಚೆ ಹೇಳಿದ್ರೆ ಸುಳ್ಳೆ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಕೂದಲಿರುವುದು ಎಷ್ಟು? ಸುಮಾರಾಗಿ 1 ಲಕ್ಷ ಇರ್ತದೆ, ಲಕ್ಷದ ಮೇಲೆ ಇರ್ತದೆ ಪ್ರತಿಯೊಬ್ಬರಲ್ಲಿ. ನಾವು ಬದುಕುವುದೆಷ್ಟು ದಿನ? 100 ವರ್ಷ ಅಂದ್ರೆ 36,000 ದಿನ. 36,000 ದಿನದಲ್ಲಿ ಪೂರ ಬಿಳಿ ಆಗ್ಬೇಕೆ ಬೇಡವಾ? ಹಾಗಾದ್ರೆ 1 ಲಕ್ಷ ಕೂದಲಿದ್ರೆ ಹುಟ್ಟಿದಂದಿನಿಂದ ದಿನಕ್ಕೆ 3 ಆದ್ರೂ ಬಿಳಿ ಆಗ್ಬೇಕು. ಅದನ್ನ ಬಿಳಿಯಾಗದೆ ಸಾಯುವುದು ಪ್ರಶ್ನೆ ಇಲ್ಲ ಅಂತ ಆದ್ರೆ ಮನುಷ್ಯ ಅಳುವುದೆಂಥದ್ದು? ಜರ ಅಂದ್ರೆ ಆಗಿ ನಿಧಾನಕ್ಕೆ ನಮ್ಮನ್ನು ಕುಂಠಿತಗೊಳಿಸ್ತಾ ಇರೋದು. ಡಿಪ್ರಿಸಿಯೇಷನ್ ವ್ಯಾಲಿ ಇದ್ದ ಮೆತ್ತರಿಸಿದ್ದಾಗಿ ಯಾವುದೇ ಒಂದಕ್ಕೆ ಕಟ್ಟಿದ ನಂತರ ಅದು ಮುಗಿದೋಯ್ತು ಅಂತ. ಒಂದ್ಸರ್ತಿ ಚಪ್ಪಲಿ ಮೆಟ್ಟಿದ್ನ ಅದು ಮತ್ತೆ ಆಯ್ತು, ಪ್ರೀಸಲ್ಲಿ ಹೋಗ್ಬೇಕು ಮತ್ತೆ. ಯಾವುದು ದೇಹವೊಮ್ಮೆ ಬಂತ, ಊಟ ಆಯ್ತಾ, ಆ ನಂತರ ಅದರಲ್ಲಿ ಯಂತ್ರ ಚಾಲನೆ ಆದ ಹಾಗೆ ಮತ್ತೆ ಅದಕ್ಕೆ ಇಷ್ಟೇ ಗ್ಯಾರಂಟಿ, ಇಷ್ಟೇ. ಹಾಗಾಗಿ ನಮ್ಮ ದೇಹ ಪ್ರತಿನಿತ್ಯವೂ ಜರ್ಜರಿತವಾಗ್ತಾ ಇದೆ, ನಮ್ಗೆ ಗೊತ್ತಾಗುವುದಿಲ್ಲ. ನಾವು ಹ್ಯಾರ್ಡೈ ಹಾಕೊಂಡು ಮತ್ತೊಂದು ಮಾಡಿಕೊಂಡು ಚಂದ ಮಾಡಿಕೊಂಡು ಮುಂದುವರಿತಾ ಚಂದ ಕಾಣ್ತೇನೆ ಎಂದು ಮಾಡ್ತಾ ಇರ್ತಾರೆ. ಸುಮ್ಮನೆ ಏನಿಲ್ಲ, ಬ್ಯೂಟಿಯಲ್ಲಿ ಏನು ಪ್ಯಾರಲಲ್ಲಿ ನಮಗೆ ಕೆಲಸ ಮಾಡೋದಿಲ್ಲ, ದುಡ್ಡು ಮಾತ್ರ ಕಸಿತದೆ, ಮತ್ತೇನು ಮಾಡಿ ಕೊಡುವುದಿಲ್ಲ. ಎಷ್ಟು ಸರ್ಜರಿ ಮಾಡಿದ್ರು ಒಂದೇ ಬಗ್ಗೆ. ಆದರೆ ಇಡೀ ಪ್ರಕೃತಿಯ ನಿಯಮ ಅದು. ಗಾಳಿಯ ಒತ್ತಡಕ್ಕೆ, ಬೆಂಕಿಯ ಅಥವಾ ಶಾಖದ ಒತ್ತಡಕ್ಕೆ ಅದು ಕಮ್ಮಿ ಆಗ್ತಾ ಇರ್ತದೆ. ಹೀಗಾಗಿ 6 ಅಲೆಗಳಿಂದ ಪೆಟ್ಟು ತಿನ್ನುವವ, ಈ ನೆಲದಲ್ಲಿ ಮುಳುಗಲು ಬಂದವ, ಧರ್ಮ ಎನ್ನತಕ್ಕ ದೋಣಿ ಅವನಿಗಿಲ್ಲ ಅಂತಾದ್ರೆ ದೇವರೊಬ್ಬನೇ ಗತಿ ಅಂತಾನೆ. ನೀನು ಮಾಡಿದ ಕರ್ಮ ಧರ್ಮ ಆಗಿದೆ ಇಲ್ವನು? ಅದು ಕೇವಲ ಸ್ವಾರ್ಥ ಆಗಿದ್ರೆ ಧರ್ಮ ಆಗುವುದು ಹೇಗೆ? ಒಬ್ಬ ಹೇಳಿದ, ನಾನು ಈ ಸರ್ತಿ ರಂಗಪೂಜೆ ಕೊಟ್ಟಿದ್ದೇನೆ, ದೇವರಿಗೆ ಹೂವಿನ ಪೂಜೆ ಹಾಕಿದ್ದೇನೆ, 1,000 ಹೂಗಳ ವೆರೈಟಿಗಳನ್ನು ನಾನು ಮೈಸೂರಿಂದ ಬೆಂಗಳೂರಿಂದ ತರಿಸಿ ಮಾಡಿದ್ದೇನೆ. ಎಂತಕ್ಕೆ ಕೇಳಿದ, ನಾನು ಮಗಳ ಮದುವೆಯನ್ನು ಇಟ್ಟುಕೊಂಡಿದ್ದೇನೆ ಜುಲೈಗೆ, ಅದಕ್ಕೆ. ಒಳ್ಳೆದಾಯ್ತು, ಮಳೆ ಬರಲಿಲ್ಲ, ಮದುವೆ ಆಯಿತು, ಹೂವೆಲ್ಲ ಹಾಕಿದ್ದೇನೆ. ದೇವರು ಇದು ದೇವರಿಗೆ ಬೇಕಾ ಹೂವಿಗೆ? ಊರಿನಲ್ಲೆಲ್ಲ ಬರ ಇದೆ, ನೀರಿಲ್ಲ ಕುಡಿಲಿಕ್ಕೆ, ಬಾವಿ ನೆಲ ಕಚ್ಚಿದೆ, ರೈತ ಅಳತಾ ಇದ್ದಾನೆ. ಇವ ಜುಲೈಯಲ್ಲಿ ಮದುವೆ ಇಟ್ಕೊಂಡು ಚಪ್ಪರ ಚಂಡಿ ಆಗಬಾರ್ದು ಅಂತ ರಂಗಪೂಜೆ ಮಾಡಿದ್ದಂತೆ, ಹೂವಿನ ಪೂಜೆ ಕೊಟ್ಟಂತೆ ದೇವರಿಗೆ. ಇದು ಧರ್ಮವಾಗಿ ಹೇಳ್ತಾರೆ. ಅದು ನಾವು ಮಾಡುವ ಕರ್ಮ ದೇವರ ಹೆಸರಿನಲ್ಲಿ ಮಾಡಿದ್ರು ಧರ್ಮ ಆಗುವುದಿಲ್ಲ. ದೇವರು ಹೇಳ್ತಾನೆ, ಧರ್ಮೋಭವತಿ ಅಧರ್ಮೋಭಿಯನ ಭಕ್ತಿ ಇಷ್ಟವಾಚ್ಯುತ. ನಾನು ನನ್ನ ಇಷ್ಟ ಇಲ್ಲದವ, ನನಗೆ ವಿರುದ್ಧವಾಗಿ ಮಾಡುವ, ಪ್ರಕೃತಿಯನ್ನು ಅವಹೇಳನೆಗೈವವ ಮಾಡಿದ್ದು ಧರ್ಮ ಅಂತ ನಾನು ಹೇಳುವುದಿಲ್ಲ ಅಂದ. ದುರ್ಯೋಧನನು ಯಾಗ ಮಾಡಿದ, ಪುಂಡರೀಕ ಯಾಗ ಮಾಡಿದ ಧರ್ಮರಾಜಾದಿಗಳಿಗೆ ತೋರಿಸ್ಲಿಕ್ಕೆ ಅಂತ. ಮೋಸದಲ್ಲಿ ಮಾಡಿದ, ಏನಾಯ್ತು? ಸೋತ. ಅಲ್ಲಿ ಗಂಧರ್ವರೆಲ್ಲ ಕದ್ಕೊಂಡು ಹೋದ್ರು, ಅವ್ನು ಹೇಳ್ಕೊಂಡು. ಯಾಗ ಮಾಡಿದ್ರು ಪುಣ್ಯ ಬರ್ತದೆ ಅಂತ ಇಲ್ಲ, ದೌಲತ್ತಿಗೋಸ್ಕರ, ಇನ್ನೊಬ್ಬರಿಗೆ ಪ್ರಚಾರಕ್ಕೋಸ್ಕರ, ಇನ್ನೊಬ್ಬರ ಕದ್ದು ದುಡ್ಡಿನಲ್ಲಿ ಮಾಡಿದ ಕತೆ ಏನು ಉಪಯೋಗ ಬರುವುದಿಲ್ಲ ಅಂದ ಭಗವಂತನನ್ನು ಅತ್ಯಂತ ಪ್ರೀತಿಯಿಂದ ಗರುಡನ ಹತ್ರ ಹೇಳ್ತಾನೆ, ಅಶ್ರದ್ಧೆಯ ಹುತಂ ದತ್ತಂ ತಪಃ ತಪ್ತಂ ಕೃತಂಚೇತ್ ಅಸದಿತ್ಯುಚ್ಯತೆ ಪಕ್ಷಿನ್ ನೇಹ ತತ್ಫಲಂ ನೇಹ ಚಾಮುತ್ರ ತತ್ಫಲಂ ಅಂತ. ನೀನು ಹೋಮ ಮಾಡು, ದಾನ ಮಾಡು, ತಪಸ್ಸು ಮಾಡು, ಏನೇ ಕೆಲಸ ಮಾಡು, ನಿನಗೆ ಶ್ರದ್ಧೆ ಉಂಟಾ ಅದು ಪಾಸ್, ಶ್ರದ್ಧೆ ಇಲ್ಲವಾ 0 ಮಾರ್ಕ್ ಅಂದ. ಅಸತ್ ಅಂದ, ಮಾಡಿದ್ದು ವ್ಯರ್ಥ ಅಂದ ದೇವರು. ಮಾಡಿದ್ದೇನೆ ಅಂತ ಪ್ರಚಾರ ಮಾಡಿದ್ದೇವೆ ಅಂತ ಹೇಳಿದ. ಧರ್ಮ ಕ್ಷರತಿ ಕೀರ್ತನಾಥ್. ವ್ಯಾಸರು ಹೇಳ್ತಾರೆ, ಮಾಡಿದ್ದು ಒಳ್ಳೆಯದನ್ನು ಇನ್ನೊಬ್ಬರಿಗೆ ಹೇಳಿಕೊಂಡ್ಯಾ, ಪೇಪರಲ್ಲಿ ಸುದ್ದಿ ಆಯ್ತಾ, ಅಲ್ಲಿ ಒಂದು ಬೋರ್ಡ್ ಬಿತ್ತ ಎಲ್ಲಿಯಾದರೂ, ಅಲ್ಲಿಗೆ ಮುಗಿದೋಯ್ತು ನಿನ್ನ ಧರ್ಮದ ಸೇವೆ, ಪುಣ್ಯ ಖಾಲಿ ಆಯಿತು ಅಂತ ಅರ್ಥ. ಒಳ್ಳೇದು ಮಾಡಿದರೆ ಹೇಳಬಾರ್ದು, ಕೆಟ್ಟದ್ದು ಮಾಡಿದರೆ ಮುಚ್ಚಬಾರ್ದು. ನಮ್ದು ಏನಾಯ್ತು ಇವತ್ತು? ಕೆಟ್ಟದ್ದು ಮಾಡಿ ಮುಚ್ಚಿಡ್ತೇವೆ, ಒಳ್ಳೇದು ಮಾಡಿ ಹೇಳಿಕೊಂಡು ಬರ್ತೀವಿ. ಇದರಿಂದ ಏನಾಯ್ತು? 2 ಫಲ ಇಲ್ಲ ಆಯ್ತು. ಕೆಟ್ಟದ್ದರ ಪಾಪ ಅನುಭವಿಸಬೇಕಾಗ್ತದೆ, ಒಳ್ಳೆದ್ದರ ಪುಣ್ಯ ಹಾರಿ ಹೋಗ್ತದೆ. ಅದನ್ನ ಶ್ರದ್ಧೆಯಿಂದ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಮಾಡಿದ ಇವತ್ತಿನ ಕೆಲಸಗಳು ನಮಗೆ ಯಾಕೆ ಪೂರ್ತಿ ಫಲ ಕೊಡುವುದಿಲ್ಲ ಅಂದರೆ ನಾವು ಚೆನ್ನಾಗಿ ಮಾಡಲಿಲ್ಲ ಅಂತಾರೆ. ಈ ಒಂದು ತೆಂಗಿನ ಮರ ನೆಟ್ಟ,
ಆನಂತರ ಯಾಕೆ ಹಣ್ಣಾಗಲಿಲ್ಲ, ಯಾಕೆ ಬೆಳೀಲಿಲ್ಲ ಕೇಳಿದರೆ ನೀನು ಅದರ ಹತ್ರ ಹೋಗಲೇ ಇಲ್ಲ, ಅದನ್ನು ಮಾತಾಡಿಸಲೇ ಇಲ್ಲ, ನೀರೇ ಆಗಲಿಲ್ಲ. ಮಳೆಗಾಲದಲ್ಲಿ ನೀರು ಬಂತು, ಬೇಸಿಗೆಯಲ್ಲಿ ಬಿಸಿ ಆಯಿತು, ಒಣಗಿ ಹೋಯಿತು. ಮತ್ತೆ ಮಳೆಗಾಲದಲ್ಲಿ ಮತ್ತೆ ಚೂರು ಚಿಗಿರುತ್ತೆ, ಮತ್ತೆ ಬೇಸಿಗೆಯಲ್ಲಿ ಮತ್ತೆ ಒಣಗಿ ಹೋಯಿತು. ಅದು 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ ಅಂತ ಅದು ಉಂಟು, ನೀನುಂಟಾಗಿದೆ. ನೀನು ಅದಕ್ಕೆ ಗೊಬ್ಬರ ಹಾಕು, ದನ ಕಡಿಯದಂತೆ ನೋಡಿಕೋ, ಅದರ ಪಕ್ಕದಲ್ಲಿ ಮಾತಾಡು, ಬೆಳೀತದೆ, ನಿನ್ನಾಗೆ ಹತ್ತಿರ ಬರ್ತದೆ. ನಾವು ಅದರ ಬಾಡಿಗೆ ಬಿಟ್ಟರೆ, ಶ್ರದ್ಧೆ ಇಲ್ಲದಿದ್ದರೆ, ಮಾಡುವ ಕೆಲಸದಲ್ಲಿ ಫಲ ಯಾಕೆ ಇಲ್ಲ ಅಂದರೆ ನಮಗೆ ಅದರ ಬಗ್ಗೆ ತಿಳಿವು ಇಲ್ಲ, ತಿಳಿದು ಮಾಡಲಿಲ್ಲ. ನಾವು ಒಟ್ಟಾರೆ ಮಾಡ್ತಾ ಇದ್ದೆ. ಇವತ್ತು ನೋಡಿ, ಇವತ್ತಿನ ಪ್ರೆಸೆಂಟ್ ನಾವು ಒಂದೊಮ್ಮೆ ಉದಾಹರಣೆ ಕೊಡೋದಾದರೆ, ಮಂದಿರದೆಡೆಗೆ ನಾವು ಬರುವುದಿಲ್ಲ, ಆಯಿತು, ಕೈ ಮೇಲೆ ಎತ್ತಿ ಹೇಳಿದ್ರು ಅವ್ರು ಬರುವುದಿಲ್ಲ ಅಂತ, ಸರಿ, ಇಷ್ಟರಲ್ಲಿ ಮುಗಿಲಿಲ್ಲ, ವಿರೋಧಿಗಳು ಆಯಿತು ಅಂತ ಅಷ್ಟೇ ಆಯಿತು. ಅದಾಗಲಿಲ್ಲ, ಮತ್ತೆ ಈಚೆ ಹೇಳ್ತಾರೆ ನಾಳೆ ಎಲ್ಲರೂ ಸಹ ಎಲ್ಲ ದೇವಸ್ಥಾನಗಳಲ್ಲಿಯೂ ವಿಶೇಷ ಪೂಜೆ ಪುನಸ್ಕಾರವನ್ನು ನಡೆಸಿ, ಸರ್ಕಾರದ ಅನುಮತಿ ಇದೆ. ಇದೇ ಅರ್ಥ ಆಗಲಿಲ್ಲ, ಯಾರೋ ಹೊಡೆದು ಅಂತ ಮಾಡಿಸಿದ ಹಾಗೆ ಉಂಟು. ನಾವು ಅದಕ್ಕೆ ವಿರೋಧಿಗಳು ಅಂತ ಹೇಳಿಕೊಂಡವರು ಎಲ್ಲಾ ದೇವಸ್ಥಾನಗಳು ಈ ರಾಜ್ಯದಲ್ಲಿ ಗೌಜೆಯಲ್ಲಿ ಗದ್ದಲದಲ್ಲಿ ಪೂಜೆ ಪುನಸ್ಕಾರಗಳು ಆಗಲಿ ಹೇಳ್ತಾರೆ. ಎಂಥದ್ದಕ್ಕೆ ಕೇಳಿದರೆ ಎಲ್ಲರೂ ಅಲ್ಲಿ ಬರ್ತಾರೆ ಅಂತ, ಪೂಜೆ ಪುನಸ್ಕಾರ ರಜೆ ಅಂತ ಘೋಷಣೆ ಮಾಡಿದ್ರಿಂದ ಎಲ್ಲರೂ ಬರ್ತಾರೆ ಅಲ್ಲಿಗೆ ಅಂತ. ಆಡಿದ್ದಾರೋ ಇಲ್ವೋ, ಎಲ್ಲರೂ ಬರ್ತಾರೆ. ಬಂದ ನಂತರ ಗೌಜಿಯಲ್ಲಿ ಪೂಜೆ ಪುನಸ್ಕಾರ ಊಟೋಪಚಾರ ಎಲ್ಲ ಮಾಡ್ತಾರೆ. ಮಾಡಿದ ನಂತರ ಒಂದಿಷ್ಟು ಸೇಲಿದ್ದದ್ದನ್ನೆಲ್ಲ ಗುಂಡಿಗೆ ಹಾಕ್ತಾರೆ. ಅದನ್ನೆಲ್ಲ ಎಗರಿಸಿಕೊಂಡು ತಿನ್ಲಿಕ್ಕೆ ಆಗ್ತದೆ ಅವರಿಗೆ. ನೋಡಿ, ದೇವರ ದುಡ್ಡು ಬೇಕು, ದೇವರು ಬೇಡ, ಇದು ಪಾಲಿಸಿ. ಇಂಥ ಕಡೆಯಲ್ಲಿ ದೇವರು ಒಪ್ತಾರ? ದೇವರು ನೋಡುವುದು ಏನು ಕೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಭರತಂ ಅಶ್ನಾಮಿ ಪ್ರಯತಾತ್ಮನಃ. ಇದನ್ನು ಕೃಷ್ಣ ಗರುಡನಿಗೂ ಹೇಳ್ತಾನೆ. ಇಲ್ಲಿ ಇದೇ ಗೆರೆ ಅರ್ಜುನನಿಗೆ ಹೇಳಿದ್ದ, ಇಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾನೆ ಗರುಡನಿಗೆ, ನಾನು ಸುಲಭದಲ್ಲಿ ಸಿಗ್ತೇನಯ್ಯ, ನನಗೇನು ಕಂಡಾಬಟ್ಟೆ ಹೊರೆ ಕಾಣಿಕೆ ಎಲ್ಲ ಬೇಡ, ರಾಶಿಗಟ್ಟಲೆ 12 ಲಾರಿಗಳಲ್ಲೆಲ್ಲ ಬೇಡ, ನನಗೆ ಒಂದೊಂದು ಕೊಟ್ಟರು ಸಾಕು. ಆದರೆ ನೀನೇ ಬೆಳೆಸಬೇಕು, ನೀನೇ ನೀರು ಹಾಕ್ಬೇಕು, ನೀನೇ ಕೊಯ್ದು ತರಬೇಕು ಪ್ರೀತಿಯಿಂದ, ನೀನೇ ನನಗೆ ಒಪ್ಪಿಸ್ಬೇಕು. ಹೇಗೆ ಸಾಧ್ಯ? ಆಗ ಶ್ರಮ ಗೊತ್ತಾಗ್ತದೆ. ಒಂದು ಹೂ ಗಿಡದಲ್ಲಿ ಒಂದು ಹೂ ತಂದು ಅರಳಿಸಿ ದೇವರಿಗೆ ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ. ಆಗ ಓ, ಇದು ನಾನೇ ಬೆಳೆಸಿದ್ದೇನೆ, ನಾನೇ ತಂದಿಟ್ಟಿದ್ದೇನೆ, ದಿನ ನಾನು ಅದಕ್ಕೆ ನೀರು ಹಾಕಿದ್ದೇನೆ ಅಂತ. ಇನ್ವಾಲ್ವ್ಮೆಂಟ್. ನಾವು ನಮ್ಮನ್ನು ಅದಕ್ಕೆ ಶ್ರಮವನ್ನು, ಸೇವೆಯನ್ನು, ಸರ್ವೀಸನ್ನು ಕೊಟ್ಟರೆ ಇದು ಯಾರದ್ದೋ ಸರ್ವೀಸು, ಅದರಲ್ಲಿಯೂ ಚೌಕಾಶಿ. ಮತ್ತೆ ಅವನು ತಂದು ಕೊಡುವಾಗ ಅಷ್ಟರಲ್ಲಿ ದೇವರಿಗೇನು ಸೇವೆ ಕೊಡ್ತಾನವ? ಅದ್ರ ಉಪಯೋಗ ಆಗಲಿಲ್ಲ ಅಂದ ದೇವರು. ಅದರಿಂದ ಭಕ್ತಿ ಅಂದರೆ ತಿಳಿದು ವಿಶೇಷವಾಗಿ ಅವನನ್ನು ನಂಬಿಕೊಂಡು ಅವನಿಗೋಸ್ಕರ ಮಂತ್ರಪೂರ್ವಕವಾಗಿ ಸಮರ್ಪಣೆ ಮಾಡುವ ಮೂಲಕ ಅದನ್ನು ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷು ಅದರ್ಪಣಂ ಅಂತ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಲಿ. ನಾವಿವತ್ತು ಯಾಕೆ ಕಡುಬು ಮಾಡಿದ್ದೇವೆ ಕೇಳಿದರೆ, ಅದು ಇವತ್ತು ಮಕ್ಕಳೆಲ್ಲ ಪರ ಊರಿನಲ್ಲಿದ್ದವರು ಬರ್ತೇನೆ ಹೇಳಿದ್ದಾರೆ, ಅದಕ್ಕೆ ಮಾಡಿಟ್ಟದ್ದು, ಅಲ್ಲಿ ಹೋಯ್ತು. ಅಲ್ಲ, ನೀನು ಅವರಿಗಾಗಿ ಮಾಡಬೇಡ ಹೇಳಿಲ್ಲ, ಅವ್ರು ಬಂದಾಗಲೇ ಮಾಡು, ಆದರೆ ದೇವರಿಗಾಗಿ ಮಾಡಿದ್ದು ಅಂತ. ಉಡುಪಿ ಯಾಕೆ ಹೋದದ್ದು ಕೇಳಿದರೆ, ಅದಲ್ಲಿ ಸರ್ಕಸ್ ಬಂದಿದೆ ನೋಡ್ಲಿಕ್ಕೆ, ಸರ್ಕಸ್ ನೋಡು, ಕೃಷ್ಣನ ನೋಡ್ಲಿಕ್ಕೆ ಅಂತ ಹೋಗು. ಸರ್ಕಸ್ ನೋಡಿವ, ಸರ್ಕಸ್ ಬಂದಾಗ ಕೃಷ್ಣನ ನೋಡ್ಲಿಕ್ಕೆ ಮರಿಬೇಡ. ಹೀಗೆ ಬಹಳ ಚೆಂದಾಗಿ ಕೃಷ್ಣ ತನ್ನ ಎಚ್ಚರವನ್ನು ಕೊಟ್ಟ, ಅದಕ್ಕೆ ಮಾರ್ಕಿಟ್ಟ. ಆದ್ರೆ ಇಲ್ಲಿ ಹೇಳಿದ, ಎಲ್ಲರಿಗೂ ಗತಿ ಒಬ್ಬನೇ ಜನಾರ್ದನ ಮಾತ್ರ. ಇಲ್ಲಿ ಬಿದ್ದಾಗ, ಮಾಡುವ ಧರ್ಮಗಳು ಕೆಟ್ಟಾಗ, ಚೆನ್ನಾಗಿ ಮಾಡದೇ ಇದ್ದಾಗ ಪೂರ್ತಿ ಅರಿವಿನಿಂದ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆದರೆ ಅರಿವೇ ಬೇಡ ಹೇಳಿ ಮಾಡುವ, ತಿಳ್ಕೋ, ಯಾಕೆ ಮಾಡ್ತಿ, ಏನು ಮಾಡ್ತಿ, ಎಷ್ಟು ಮಾಡ್ತಿ, ಏನು ಮಾಡ್ತಿ ಅಂತ ತಿಳ್ಕೊಳ್ಳಿಕ್ಕೆ ಇಷ್ಟಪಡು. ನಾವಿವತ್ತು ಕೇಳಲಿಕ್ಕೆ ತಯಾರಿಲ್ಲ. ಕೇಳಿದ್ರೆ ಎಲ್ಲಿಯಾದರೂ ಸರಿಯಾಗಿ ಮಾಡಬೇಕಾಗಿ ಬರ್ತದ ಅಂತ ಹೆದರಿಕೆ ನಮಗೆ. ಎಲ್ಲಿಯಾದರೂ ಅವರು ಹೇಳೋದು ಕೇಳಿದರೆ, ಹಾಗೆ ಮಾಡಲಿಕ್ಕೆ ಬಂದರೆ ಅದನ್ನು ಕೇಳುವುದೇ ಬೇಡ ಅಂತ ಬಿಟ್ಟಿದ್ದಾರೆ. ಅದು ಮಾಡಬೇಡ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷತ್. ಉನ್ನತ ಮಟ್ಟದಲ್ಲಿ ನಡೆಸಲಿಕ್ಕೆ ನೋಡಿ. ಈಗ ದೇವರಿಗೆ ನಾವು ಇವತ್ತು ಡೆಕೋರೇಷನ್ಗೆ ಹೇಳಿಕೊಂಡು ಹೂ ತಂದು ಹಾಕ್ತೇವೆ. ಎಂತ ಹೂ ಹಾಕ್ತೇವೆ? ಪ್ಲಾಸ್ಟಿಕ್ ಹೂ ಹಾಕ್ತೇವೆ. ಅದರಲ್ಲಿ ವಾಸನೆ ಉಂಟಾ, ಪರಿಮಳ ಉಂಟಾ, ಚಂದ ಉಂಟಾ, ಗೌಜಿ ಉಂಟಾ, ಶ್ರಮ ಉಂಟಾ? ಏನಿಲ್ಲ. ಅದರಿಂದ ವಾತಾವರಣ ಹಾಳು ಬೇರೆ ಉಂಟು. ಕಲರ್ ಥೆರಪಿ ಅಂತ ಬಂದಿದೆ ಪದ್ಧತಿ, ಕಣ್ಣಿಗೆ ಆಯಾಮ. ಏನು ಕೇಳಿದರೆ, ಬೆಳಿಗ್ಗೆ ಎದ್ದು ತೋಟವನ್ನು ನೋಡೋದು ಸೂರ್ಯೋದಯದ ಹೊತ್ತಿನಲ್ಲಿ. ಸೂರ್ಯನಲ್ಲಿ 7 ಕಲರ್ಸ್ ಎನ್ನುವುದು ಗೊತ್ತಾದದ್ದೇ ತೋಟದ ಹೂಗಳಿಂದ. ವಿಜ್ಞಾನ ಅಲ್ಲಿದೆ. ಒಂದೇ ಅದಕ್ಕೆ ಹೂವಿನ ಗಿಡವನ್ನು ಒಳಗೆ ತಂದಿಡಿ, ಕಲರ್ ಹೂವೇ ಆಗೋದಿಲ್ಲ, ಬಿಳಿ ಆಗ್ತದೆ. ಫ್ಲವರ್ಸ್ಗಳಲ್ಲಿ ಕಲರ್ಸ್ ಬರಬೇಕಾದ್ರೆ ಸೂರ್ಯನ ಕಿರಣಗಳು ಬೀಳಬೇಕು, ಆಗ ಬಗೆ ಬಗೆ ಬಣ್ಣಗಳು ಬರ್ತವೆ. ಕಣ್ಣಿನಲ್ಲಿ ಬಣ್ಣಗಳನ್ನು ನೋಡ್ಲಿಕ್ಕೆ ಬರ್ತದೆ, ಕಿವಿಯಲ್ಲಿ ನೋಡುವುದಿಲ್ಲ, ಕೈ ಮುಟ್ಟಿ ನೋಡ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಬ್ಲೈಂಡ್ ಇದ್ದಾನಲ್ಲ ಕುರುಡನಿಗೆ ಬಣ್ಣದ ಕಥೆಯೇ ಗೊತ್ತಿಲ್ಲ.
ಇನ್ನು ಯಾವ ಇಂದ್ರಿಯದಿಂದಲೂ ಬಣ್ಣ ಮಾಡಲಿಕ್ಕೆ ಬರುವುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ. ಆಕಾರ ನೋಡ್ಲಿಕ್ಕೆ ಬರ್ತದೆ. ಇದನ್ನು ಮುಟ್ಟಿಕೊಂಡು ಕುರುಡು ಒಬ್ಬ ಕುರ್ಚಿ ಅಂದ್ರೆ ಹೀಗಿರ್ತದೆ ಅರ್ಥ ಮಾಡಿಕೊಳ್ಬಹುದು, ಮೈಕು ಅಂದ್ರೆ ಹೀಗಿರ್ತದೆ. ಆದರೆ ಬಣ್ಣ ಇದು ಕಪ್ಪು, ಇದು ಕೆಂಪು, ಇದು ಹಳದಿ ಮುಟ್ಟಿಕೊಂಡು ಹೇಳಲಿಕ್ಕೆ ಬಾರದ ಸಂಗತಿ. ಅದು ಯಾವ ಇಂದ್ರಿಯದಿಂದಲೂ ಬರುವುದಿಲ್ಲ. ಅದ್ಭುತವಾದ ವಿಷಯ. ಆದ್ರಿಂದ ತೋಟ ಬಗೆ ಬಗೆಯ ಆಕಾರಗಳ ಪುಷ್ಪಗಳು, ಒಂದು ಪುಷ್ಪ ಇನ್ನೊಂದರ ಬಗೆಯಾಗಿಲ್ಲ. ಪಾರಿಜಾತದ ಕಲರ್ ಆಗಲಿ, ನಂದಿ ಬಟ್ಟಲಿನ ಆಕಾರ ಆಗಲಿ, ಸೂರ್ಯಕಾಂತಿ ವಿಶೇಷತೆ ಆಗಲಿ, ಯಾವ ಪುಷ್ಪದಲ್ಲಿಯೂ ಇನ್ನೊಂದು ರೀತಿ ಇಮಿಟೇಷನ್ಸ್ ಇಲ್ಲ. ಆಕಾರದಲ್ಲಿ, ಬಣ್ಣದಲ್ಲಿ, ವಿನ್ಯಾಸದಲ್ಲಿ, ಪರಿಮಳದಲ್ಲಿ. ನಮಗೆ ಮೂಗು ಎಷ್ಟು ಚುರುಕು ಕೇಳಿದರೆ ಅರಳಿದರೆ ಸಂಪಿಗೆಗೆ ಗೊತ್ತಾಗತ್ತೆ, ಮಲ್ಲಿಗೆಗೆ ಗೊತ್ತಾಗತ್ತೆ. ಎಲ್ಲ ವಿಷಯ ಎಲ್ಲಿ ದೂರ ಕೂತು ಹೇಳ್ತೇವೆ ಮೆಗ್ನೋಲಿ ಅರಳಿತ್ತು ಅಂತ. ಅದು ಸೂರ್ಯೋದಯ ಆಗದೆ ಬರುವುದಿಲ್ಲ, ಆದ ತಕ್ಷಣ ಗೊತ್ತಾಗ್ತದೆ ನಮಗೆ, ಅರಳಿದ್ದೆ ಇವತ್ತು. ಎಲ್ಲಿ ಮೂಲೆಯಲ್ಲಿ ಉಂಟು ನೋಡ್ಲಿಕ್ಕಾಗುತ್ತೆ. ಹೀಗೆಲ್ಲ ಪುಷ್ಪಗಳು ಅದರದ್ದೇ ಆದ ಪರಿಮಳ, ಅದರದ್ದೇ ಆದ ಆಕಾರ, ಅದರದ್ದೇ ಆದ ವಿನ್ಯಾಸ, ಅದರದ್ದೇ ಆದ ಬಣ್ಣಗಳು. ಇದು ಒಂದೊಂದು ದೇವರಿಗೆ ಇಷ್ಟ. ಮತ್ತೆ ಒಂದೊಂದು ದೇವರಿಗೆ ಅದರಲ್ಲಿ ಅರ್ಚನೆ ಆಗಬೇಕು, ಚಿಂತನೆ ಆಗಬೇಕು. ಈ ರೀತಿಯಾಗಿ ಮಾಡುವ ಚಿಂತನೆ ಕೇಳಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಅದರಿಂದ ದೇವರು ಹೇಳಿದ ಧರ್ಮ ತಿಳಿದು ಮಾಡಲಿಕ್ಕಿರುವುದು, ಸುಮ್ಮನೆ ಅಲ್ಲ, ಬ್ಲೈಂಡ್ ಬಿಲೀಫ್ ಅಲ್ಲ. ಈಗ ನಾವು ಮೂಢನಂಬಿಕೆ ಅಂತ ಹೇಳ್ತೇವೆ, ತಪ್ಪು. ಮೂಲ ನಂಬಿಕೆ ಆಗಿದೆ. ದಡ್ಡವಾಗಿ ಮಾಡುವುದು ತಪ್ಪು, ತಿಳಿದು ಮಾಡಿದರೆ ಬೆಸ್ಟ್. ಅದರಿಂದ ಶ್ರಾದ್ದ ಕರ್ಮ ಅಂತ ಹೆಸರು ಬಂದದ್ದಾಗೆ, ಶ್ರದ್ಧೆಯಾಕೃತಂ ಅಂತ. ಒಳ್ಳೆ ತಿಳಿದು ಚೆನ್ನಾಗಿ ಆತ್ಮೀಯವಾಗಿ. ಯಾಕೆಂದ್ರೆ ಇಲ್ಲಿ ಬೇರೆ ಯಾರದ್ದು ಅಲ್ಲ, ಇಲ್ಲಿ ದೂರದಲ್ಲಿ ಯಾರೂ ಇಲ್ಲ. ತಂದೆ ತಾಯಿಗಳ ಕೆಲಸ ಅಂದರೆ ಅದು ನಮ್ಮದೇ ಕೆಲಸ. ಯಾಕೆ ತಂದೆ ತಾಯಿಗಳದ್ದೇ ಈ ದೇಹ ಫಾರ್ಮ್ ಆದದ್ದೇ ತಂದೆ ತಾಯಿಗಳಿಂದ. ಒಬ್ರು ಹೊತ್ತದ್ದು, ಒಬ್ಬರು ಕೊಟ್ಟದ್ದು, ಗಿಫ್ಟೆಡ್ ಆ್ಯಂಡ್ ಇದು ರೈಸಡ್. ಹಾಗಾಗಿ ಇದನ್ನು ಬಿಡುವುದು ಎಲ್ಲಿಗೆ? ಆದ್ರಿಂದ ಇದನ್ನು ನೀನು ಶ್ರದ್ಧೆಯಿಂದ ಮಾಡಲಿಕ್ಕೆ ಬರ್ತದೆ. ನಿನಗೆ ದೇವರು ಉಂಟಾ ಇಲ್ಲೋ ಗೊತ್ತಿಲ್ಲ, ದೇವರೆಷ್ಟು ದೂರ ಇದ್ದಾನೆ ಗೊತ್ತಾಗೋದಿಲ್ಲ. ಆದರೆ ತಂದೆ ತಾಯಿಗಳು ದೂರ ಇಲ್ಲಲ್ಲ, ದೂರ ಇರಲಿಲ್ಲಲ್ಲ. ಮಾತೃ ದೇವೋ ಭವ ಪಿತೃದೇವೋ ಭವ ಶುರು ಮಾಡಿದ್ರಲ್ಲಿ ತಂದೆ ತಾಯಿಗಳ ಸೇವೆ. ಆದ್ರಿಂದ ಅದು ಶ್ರದ್ಧೆಯಿಂದ ಮಾಡು, ಹೇಳಬೇಕಾಗಿಲ್ಲ. ಸತ್ತಾಯ್ತಲ್ಲ, ಇನ್ನು ಬರವಾಗಿಲ್ಲ, ಹಾಗೆ ಪ್ರಶ್ನೆ ಇಲ್ಲ. ಇವತ್ತೆಷ್ಟೋ ಜನ ನೋಡ್ತೇವೆ ನಾವು ಅನಾಥಾಲಯದಲ್ಲಿ, ಅವನು ಬಾರದೆ ದುಡ್ಡು ಕಳಿಸಿದ್ದೇನೆ ಅಂತ ಹೇಳಿಕೊಂಡು ಅವರು ಹೊತ್ತಿರತಕ್ಕ ಅವರ ಆಂಬಿಷನ್ಸ್, ಅವರ ಆಲೋಚನೆಗಳು, ಅವರ ಪೂರ್ಣವಾದಂಥ ಅವರ ಹಾರೈಕೆಗಳು, ಗುಡ್ವಿಲ್ಸ್ಗಳು ಇವತ್ತು ನಾಶ ಆಯ್ತಲ್ಲ. ಅದನ್ನು ಶಾಸ್ತ್ರ ಗಟ್ಟಿ ಹೇಳಬೇಕಾಯ್ತು ನೋಡಿ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಶ್ರದ್ಧದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಮಗ ಅಂತ ಅನಿಸಿಕೊಳ್ಬೇಕಾದ್ರೆ, ಮಕ್ಕಳು ಅಂತ ಅನಿಸಿಕೊಳ್ಬೇಕಾದ್ರೆ 3 ಹಂತದಲ್ಲಿ ಕೆಲಸ ಮಾಡಲಿಕ್ಕುಂಟು. ಇರುವಾಗ ಹೇಳಿದಾಗೆ ಕೇಳಿ. ಇದು ಯಾರ ಹತ್ರ ಹೇಳಬೇಕು ನಾವು? ಸತ್ತ ಬಳಿಕ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಗಡದು ಊಟ ಹಾಕಿ ಎಲ್ಲರಿಗೂ ಅನ್ನದಾನ ಕಲಿಯುಗದಲ್ಲಿ ಶ್ರೇಷ್ಠವಾದದ್ದು ಹೇಳ್ತಾರೆ. ಮುಂದಕ್ಕೆ ದಾನದ ಬಗ್ಗೆ ಮಾತಾಡ್ತಾನೆ ಕೃಷ್ಣ ಅವನ ಪ್ರಶ್ನೆಯಲ್ಲಿ. ಕೊನೆಗೆ ಗಯೆಯಲ್ಲಿ ಹೋಗಿ, ಅದು ದೇವರ ಪಾದ ಸ್ಥಾನ, ವಿಷ್ಣು ಪಾದ. ಗಯೆಯಲ್ಲಿ ನನ್ನ ಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪಿಂಡ ಹಾಕಿ. ಅಲ್ಲಿ ಹಾಕಿದ್ದಂತ ಮತ್ತೆ ಬಿಡ್ಲಿಕ್ಕಿಲ್ಲ. ಎಷ್ಟೋ ಜನ ಹೇಳುದುಂಟು ಅಲ್ಲಿ ಹಾಕಿದ್ರೆ ನಾವು ಗಯೆಗೆ ಹೋಗಿ ಎಲ್ಲಿ ಗಯ ಅಲ್ಲಿ ಗಯಾ ಪಾದದಲ್ಲಿ ಹಾಕಿ ಬಾ. ಒಮ್ಮೆ ಆದ್ರೂ ಹೇಳುದು, ಯಾವತ್ತಾಗಿದ್ರೆ ಚಂದ, ಒಮ್ಮೆ ಆದ್ರೂ ತೀರ್ಥಕ್ಷೇತ್ರಕ್ಕೆ ಸಂಚಾರ. ಹಿಂದೆಲ್ಲ ಗಯೆಯಲ್ಲಿ ಒಂದ್ಸರ್ತಿ ಆದ್ರೂ ಹೋಗಿ ಹಾಕು ಅಂದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಯಾತ್ರೆ ಏನಿಲ್ಲ. ಸಾರಾಮ್ ಸಜಾಮ್ ಎಲ್ಲ ಹೋಗಾಗ ಕೊಟ್ರು, ಇರುವಲ್ಲಿ ಬಿದ್ದುಕೊಂಡ, ಮರದ ಅಡಿಯಲ್ಲಿ ಬಿದ್ದುಕೊಂಡ ಅಷ್ಟೇ, ಅದರ ಆಚೆಗಿಲ್ಲ. ಈಗ ಗಯಾಗಿ ಬೇಕಾದ್ರೆ ವರ್ಷಕ್ಕೊಮ್ಮೆ ಹೋಗಿ ಬರ್ತೇನೆ ಹೇಳಿ ಅದು. ಯಾಕೆಂದ್ರೆ ಬುಕ್ ಮಾಡಿರ್ತಾನೆ ಮೊದಲೇ. ಪ್ರಯೋಜನ ಇಲ್ಲ, ಯಾರದ್ದು ಊಟ ಮಾಡಿಕೊಂಡು ಹೋಗ್ಲಿಕ್ಕೂ ಇಲ್ಲ, ಆರಾಮಾಗಿ ಇರ್ಲಿಕ್ಕಿಲ್ಲ. ಕ್ಷೇತ್ರದ ಚಿಂತನೆ ಅದು ಆ ಕಾಲದಲ್ಲಿ ಹೇಳಿದ ಕಥೆ. ಅದು ವಾಸ್ತವವಾಗಿ ಅದನ್ನು ಇಷ್ಟಾದರೂ ಮಾಡು ಅಂತ ಹೇಳಿ ಶ್ರದ್ಧೆಯಿಂದ ಮಾಡುವ ಕೆಲಸ ಭಾರಿ ಅದ್ಭುತವಾಗಿ ನಾರಾಯಣನಿಗೆ. ನಾನಿವತ್ತು ನಾರಾಯಣನನ್ನಿಟ್ಟುಕೊಂಡು ಇಡೀ ಗರುಡ ಪುರಾಣದ ಆಚೀಚಿನ ಮಾತುಗಳನ್ನು ಉಲ್ಲೇಖ ಮಾಡಿ ತೋರಿಸಿದೆ. ಎಷ್ಟು ನಾವು ನಾರಾಯಣನಿಗೆ ಅಧೀನರಾಗಿ ಇರ್ತೇವೆ, ಸೇವೆಯನ್ನು ನಡೆಸ್ತೇವೆ. ಮಸ್ಟ್ ಆ್ಯಂಡ್ ಶುಡ್ ಹೇಗೆ ಶ್ರಾದ್ದ ಕರ್ಮದಲ್ಲಿ ವಿಷ್ಣು ಪಾದದ ಕತೆ, ಗಯೆ ಚಿಂತನೆ, ವೈಕುಂಠದ ಯೋಚನೆ ಇವನ್ನೆಲ್ಲ ಇಟ್ಟುಕೊಂಡಾಗ ನಾರಾಯಣ ಬಲಿಯ ಅವಲೋಕನ ನಡೆಸಿದಾಗ ಔರ್ಧುದಿ ಕರ್ಮದಲ್ಲಿ ಎಷ್ಟು ಟ್ರೆಸ್ ಇದೆ ನಾರಾಯಣ. ಯಾಕೆ ಇಲ್ಲಿ ದೇವರು ಹೇಳ್ತೀರಿ ಎಲ್ಲ ಕೇಳ್ತಾರೆ ಹೆಚ್ಚಾಗಿ. ಯಾಕೆಂದ್ರೆ ಇಷ್ಟೆಲ್ಲ ಅದರಲ್ಲಿ ಅನೂಚಾನವಾಗಿ ಸೇರಿಕೊಂಡಿದೆ. ಇನ್ನೊಂದು ಗಯೆ, ಇನ್ನೊಂದು ಗಂಗೆ, ವಿಷ್ಣುಪಾದದಿಂದ ಚಿಮ್ಮಿ ಬಂದವಳು, ಅವಳನ್ನು ಬಿಡುವಾಗಿಲ್ಲ. ಆ ವರ್ಷದ ಒಳಗೆ 6 ತಿಂಗಳ ವರ್ಷದ ಒಳಗೆ ಸತ್ತವನ ಅಸ್ಥಿ ಗಂಗೆಯಲ್ಲಿ ಲೀನ ಆಗಬೇಕು. ವಿಶೇಷವಾದ ಪುಣ್ಯಲೋಕವನ್ನು ಅವರು ಪಡಿತಾರೆ ಅಂತ ಕ್ರಮ. ದೇವರ ತೀರ್ಥ ಅಂದರೆ ಗಂಗೆ, ಗೋವಿಂದ ನಾಮಸ್ಮರಣೆ, ಗಯಾ ಪಾದದಲ್ಲಿ ಪಿಂಡ, ಇವೆಲ್ಲ ಇಟ್ಟುಕೊಂಡಾಗ ಇದೆಲ್ಲ ಗರುಡ ಗಾಯತ್ರಿ ಮತ್ತೆ ಹೇಳ್ತೇನೆ, ಬರಬೇಕಷ್ಟೇ ಕೃಷ್ಣನ. ಗಂಗಾ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಮುಂದೆ ಹೇಳ್ತಾನೆ.
ನಾನಿವತ್ತು ಕೇವಲ ಒಂದು ಮಾತು ಮಾತಾಡಿದ್ರು, ಯಾಕೆಂದ್ರೆ 35 ಅಧ್ಯಾಯ ಉಂಟಲ್ಲ, ಇನ್ನು 3 ದಿನ ಇದೆ ಅಲ್ಲ. ಹಾಗಾಗಿ ಚಿಂತನೆಗಳ ಕಥೆಗಳು ಬರ್ತವೆ, ಮುಂದೆ ಹೇಳುತ್ತೇನೆ. ಇಷ್ಟು ವಿಶೇಷವಾದಂತಹ ಚಿಂತನೆಯ ಜೊತೆಯಲ್ಲಿ ಇವತ್ತು ನಾವು ನಾರಾಯಣನ ಅನುಸಂಧಾನ ಮಾಡುವ. ಮುಂದೆ ನಾಳೆ 4 ಗಂಟೆಗೆ ಸೇರಿದಾಗ ಉಳಿದವರ ಪಾಡು ಏನಿದೆ, ಅದರ ಕಥೆ ಹೇಗಿದೆ ಶ್ರಾದ್ದ ಕರ್ಮದಲ್ಲಿ ಅನ್ನೋದನ್ನು ನೋಡುವ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.